ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ನಾವು ಎರಡನೇ ಚಾಪ್ಟರ್ನ ನೋಡ್ತಾ ಇದ್ದೀವಿ. ಎರಡನೇ ಚಾಪ್ಟ್ರಲ್ಲಿ ಆಲ್ರೆಡಿ ನಾವು ಈಗ ಒಂದು 4 ಅವರ್ಸ್ ವಿಡಿಯೋ ಹಾಕಿರಬೇಕು. ಲೀನಿಯರ್ ಆಲ್ಜಿಬ್ರಾವನ್ನು ಕರೆಕ್ಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಪ್ರಿವಿಯಸ್ ಇದ್ರೊಳಗೆ ನೋಡ್ಕೊಳ್ರಿ. ಈ ಕ್ಯಾಲ್ಕುಲಸ್ ಒಳಗಡೆ ಏನದ ನೋಡ್ರಿ, ಲಿಮಿಟ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ, ಪಾರ್ಷಿಯಲ್ ಡಿರೈವೇಟಿವ್ಸ್, ಟೆಸ್ಟ್ ಫಾರ್ ಕನ್ವರ್ಜೆನ್ಸ್, ಫೋರಿಯರ್ ಸೀರೀಸ್ ಇಷ್ಟು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಓದಬೇಕು. ಓಕೆನಾ? ಓಕೆ, ರೈಟ್. ಈಗ ಈ ವಿಡಿಯೋದಲ್ಲಿ ನಾನು ಲಿಮಿಟನ್ನು ಕವರ್ ಮಾಡೋದಕ್ಕಿಂತ ಮುಂಚೆ ಈ ನೋಡ್ರಿ ಹೆಂಗಂತಂದ್ರೆ ಲಿಮಿಟ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಏನೈತಿಲ್ಲ, ಇವು ಮೂರು ಪಿ ಯು ಸಿ ಸಿಲೆಬಸ್. ಇದು ಪಿ ಯು ಸಿ ಒಳಗಿರ್ತದೆ. ಬಟ್ ಪಿ ಯು ಸಿ ಹುಡುಗರಿಗೆ ಲಿಮಿಟ್ದು ಮೀನಿಂಗೇ ಗೊತ್ತಿರಲ್ಲ, ಸುಮ್ಮನೆ ಮಾಡ್ತಾ ಇರ್ತಾರೆ, ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಕಂಟಿನ್ಯೂಟಿದ ಮೀನಿಂಗು ಗೊತ್ತಿಲ್ಲ, ಡಿಫರೆನ್ಷಿಯಬಿಲಿಟಿದು ಮೀನಿಂಗು ಗೊತ್ತಿಲ್ಲ. ಇವು ಮೂರನ್ನು ಪ್ರೊಸೀಜರ್ ಆಗಿ ಮಾಡ್ತಿರ್ತಾರೆ ಅವರು, ಅವ್ರಿಗೆ ಯಾವುದೇ ರೀತಿ ಮೀನಿಂಗ್ ಗೊತ್ತಿರಂಗಿಲ್ಲ. ಬಟ್ ಇದನ್ನ ಮತ್ತೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಒಳಗೆ ಯಾಕೆ ಲಿಮಿಟ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಹಾಕ್ಯಾರಂದ್ರೆ, ಈ ಲಿಮಿಟ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿನ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಪಾಯಿಂಟ್ ಆಫ್ ವ್ಯೂ ಒಳಗೆ ನಾವು ಮತ್ತೆ ಸ್ಟಡಿ ಮಾಡಬೇಕಾಗುತ್ತೆ. ಇಂಜಿನಿಯರಿಂಗ್ ಒಳಗಡೆ ಬರ್ತಕ್ಕಂಥ ಇಕ್ವೇಷನ್ಸ್ಗಳು, ವೇರಿಯೇಬಲ್ಸ್ಗಳು, ಅವುಗಳದ್ದು ಕಂಟಿನ್ಯೂಟಿ ಹೆಂಗೈತಿ, ಅವುಗಳದ್ದು ಲಿಮಿಟ್ ಐತೋ ಇಲ್ಲೋ, ಅದು ಡಿಫರೆನ್ಷಿಯಬಲ್ ಅದಾವೋ ಇಲ್ಲೋ ಅವನ್ನ ಚೆಕ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಇದ್ರದ್ದನ್ನು ಸ್ವಲ್ಪ ನಾನು ಪಿ ಯು ಸಿ ಅಥವಾ ಬೇಸಿಕ್ ಇಂಜಿನಿಯರಿಂಗನ್ನು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಾನು ಲಿಮಿಟ್ ಚಾಪ್ಟ್ರಿಗೆ ಬರ್ತೀನಿ. ಈ ವಿಡಿಯೋ ಅಬೌಟ್ 1 ಅವರ್ ಆಗ್ಬೋದು. 1 ಅವರ್ ಆದರೂ ಕೂಡ ನಿಮಗೆ ಲಿಮಿಟನ್ನು ಟಚೇ ಮಾಡೋಂಗಿಲ್ಲ. ನಾವು ಲಿಮಿಟ್ಗಿಂತ ಮುಂಚೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ನೀವು ಸ್ಟಡಿ ಮಾಡಬೇಕು. ಈಗೇನು ನಾವು ಸ್ಟಡಿ ಮಾಡ್ತೀವಲ್ಲ, ಕೆಲವು ಅಂದರೆ ಈ ವಿಡಿಯೋದಲ್ಲಿ ಏನು ಸ್ಟಡಿ ಮಾಡ್ತೀವಲ್ಲ, ಆ ಸ್ಟಡಿ ಮಾಡಿದ್ದು ಕೇವಲ ಈ ಚಾಪ್ಟರ್ಗೆ ಅಷ್ಟೇ ಅಲ್ಲ, ಎಂಟೈರ್ ಮ್ಯಾಥಮೆಟಿಕ್ಸಿಗೆ ಯೂಸ್ ಆಗ್ತಕ್ಕಂಥ ಟಾಪಿಕನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಟೋಟಲ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮ್ಯಾಥ್ಸ್ ಅಂದರೆ ಏನು, ಮ್ಯಾಥ್ಸ್ ಒಳಗಡೆ ಫಂಕ್ಷನ್ಸ್ ಇವೇನು ಇಕ್ವೇಷನ್ಸ್ ಬರೀತಾರಲ್ಲ, ಇಕ್ವೇಷನ್ಸ್ ಅಂದ್ರೆ ಏನು, ಆ ಇಕ್ವೇಷನ್ಸಿಗೆ ಪವರ್ ಯಾಕೆ ಕೊಡ್ತಾರ, ಈ ಕ್ಯೂಬ್ ಇರ್ತಾವ, 3 ಇರ್ತಾವ, ರೂಟ್ ಇರ್ತಾವ, ಹೌದಾ, ಸೈನ್ ಇರ್ತದ, ಕಾಸ್ ಇರ್ತದ, ಈ ಪವರ್ ಇರ್ತದೆ, ಇವಕ್ಕೆಲ್ಲವಕ್ಕೂ ಯಾಕೆ ಹಿಂಗೆ ಕೊಡ್ತಾರ, ಅದ್ರದ್ದು ಮೀನಿಂಗ್ ಏನಂತೇಳಿ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಾದಮೇಲೆ ನಿಮ್ಗೆ ಗೊತ್ತಾಗ್ತದೆ ಕಂಟಿನ್ಯೂಟಿ ಮತ್ತು ಲಿಮಿಟು, ಡಿಫ್ರೆನ್ಷಿಯಬಿಲಿಟಿದು ಟ್ರೂ ಮೀನಿಂಗ್ ಏನಂತೇಳಿ ಒಂದೊಂದೊಂದೊಂದು ನೋಡ್ಕೊಂಡು ಹೋಗೋಣ. ಓಕೆ, ಅದಕ್ಕೆ ಫಸ್ಟ್ ಈ ಕ್ಯಾಲ್ಕುಲಸ್ ಅನ್ನೋ ವರ್ಡ್ ಏನೈತಲ್ಲ, ಕ್ಯಾಲ್ಕುಲಸ್ ಅನ್ನೋ ವರ್ಡು ಭಾಳ ಡೀಪ್ ಆಗಿರ್ತಕ್ಕಂಥ ವರ್ಡ್. ನಿಮಗೆ ಒಂದು ಯಾವಾಗಲೂ ನೆನ್ಪಿಟ್ಕೊಂಡ್ಬಿಡ್ರಿ, ಮ್ಯಾಥಮೆಟಿಕ್ಸ್ ಅಂತಂದ್ರೆ ಕೂಡಿಸೋದು ಮತ್ತು ಕಳೆಯೋದು ಬಿಟ್ಟರೆ ಈ ಜಗತ್ತೊಳಗಡೆ ಏನೂ ಇಲ್ಲ. ಮ್ಯಾಥಮೆಟಿಕ್ಸ್ ಒಳಗಡೆ ಕೂಡಿಸೋದು ಮತ್ತು ಕಳೆಯೋದು ಬಿಟ್ರೆ ಏನೇನು ಇಲ್ಲ. ಸರ್ ಹಂಗಾರೆ ಇಂಟು ಮತ್ತು ಡಿವೈಡೆಡ್ ಬೈ ಐತಂತೀರಲ್ರಿ ಅಂತ. ಡಿವೈಡೆಡ್ ಬೈ ಅಂದ್ರೆ ಕಳೆಯೋದು, ಇಂಟು ಅಂತಂದ್ರೆ ಕೂಡಿಸೋದು. ಈಗ ನಾನು 3 + 3 + 3 + 3 ಹಿಂಗೆ ಕೂಡಿಸ್ಬೇಕಾಗೈತಿ. ಎಷ್ಟು ಸತಿ ಅದಾವ? 4 ಅದಾವ. ಹಂಗಾರೆ 3 × 4 ಮಾಡಿಬಿಟ್ರೆ 12 ಬರ್ತೈತಿ. ಇದಕ್ಕೂ 12 ಬರ್ತೈತಿ. ಅಂದ್ರೆ ಅರ್ಥ ಏನೀಗ, ನಾನು ಕೂಡಿಸ್ಬೇಕಾಗಿತ್ತು, ಹಂಗಾರೆ ಇಂಟು ಏನೈತಲ್ಲ ಇದು ಕೂಡಿಸುವುದ್ರದ್ದು ಶಾರ್ಟ್ಕಟ್. ಅದು ಕೂಡಿಸೋದ್ರದ್ದು ಶಾರ್ಟ್ಕಟ್ಟು ಇಂಟು ಆಗೈತಿ. ಹಂಗೆ ಡಿವೈಡ್ ಬೈ ಮಾಡೋದ್ರದ್ದು ಶಾರ್ಟ್ಕಟ್ ಏನೈತಿ, ಈಗ 10 ರೂಪಾಯಿ ಐತಿ, ಇದನ್ನ 5 ಮಂದಿಗೆ ಹಂಚ್ ಅಂತ ಹೇಳ್ತಿದ್ರು. ಹಂಗಾರೆ 2 ರೂಪಾಯಿ 2 ರೂಪಾಯಿ 2 ರೂಪಾಯಿ 2 ರೂಪಾಯಿ 2 ರೂಪಾಯಿ ಹಿಂಗೆ ಹಂಚ್ಬೇಕಾಗಿತ್ತು ಒಬ್ಬೊಬ್ಬರಿಗೆ. ಓಕೆ, ಇದು ಕಳಿಯೋದು. ಇದು 10ರಾಗ 2 ಕಳೆದೆ, ಮತ್ತೆ 2 ಕಳೆದೆ, ಮತ್ತೆ 2 ಕಳೆದೆ, ಮತ್ತೆ 2 ಕಳೆದೆ, 0 ಆಗತ್ತಾನೆ ಕಳಿತೀನಿ ನಾವು. ಹಂಗಾರೆ ಎಷ್ಟು ಮಂದಿ ಕೊಡೋದು? ಕಳಿಯೋದಿದು. ಕಳಿಯೋದ್ರದ್ದು ಶಾರ್ಟ್ಕಟ್ ಡಿವೈಡೆಡ್ ಬೈ, ಕೂಡಿಸೋದ್ರದ್ದು ಶಾರ್ಟ್ಕಟ್ ಇಂಟು. ಇದು ಏನಿದು ಬೇಸಿಕ್. ಇದು ಹಾಗೆ ನಮ್ಮ ಲಿಮಿಟ್ ಮತ್ತು ಕ್ಯಾಲ್ಕುಲಸ್ ಒಳಗಡೆ ಏನು ಬರ್ತೀವಲ್ಲ, ಕ್ಯಾಲ್ಕುಲಸ್ ಒಳಗೆ ಬಂದಾಗ ಐನ್ಸ್ಟೀನ್ ಅಲ್ಲ, ನ್ಯೂಟನ್ನು ಮತ್ತು ಲೆಬ್ನಿಡ್ಸ್ ಇಬ್ರು. ಓಕೆ, ಇವರಿಬ್ಬರು ನಡುವೆ ಸ್ವಲ್ಪ ಡಿಸ್ಪ್ಯೂಟ್ ನಡೆದೈತಿ, ಇರಲಿ, ನೋ ಪ್ರಾಬ್ಲಮ್, ನಾವು ನ್ಯೂಟನ್ ಅಂತಾನೆ ಕನ್ಸಿಡರ್ ಮಾಡೋಣ. ನ್ಯೂಟನ್ ಏನದನಲ್ಲ 1660 ಇರ್ಬೇಕಾ, ಐ ಡೋಂಟ್ ರಿಮೆಂಬರ್. ಆ ಸಮಯದೊಳಗಡೆ ಏನು ಮಾಡ್ದ ಅಂತಂದ್ರೆ, ಏನಪ್ಪ ನೀವು ಪ್ಲಸ್ ಮಾಡ್ತಾ ಹೋಗ್ತೀರಿ, ಮೈನಸ್ ಮಾಡ್ತಾ ಹೋಗ್ತೀರಿ, ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್ಗಳು ದೊಡ್ಡ ಇರ್ತಾವ, ಗ್ರಾವಿಟಿ, ಆಮೇಲೆ ಫೋರ್ಸು, ಸ್ಯಾಟಲೈಟ್ಸು, ಅವೆಲ್ಲ ದೊಡ್ಡ 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 ಪ್ರಾಬ್ಲಮ್ಸನ್ನು ಡೀಲ್ ಮಾಡಾಕತ್ತೀರಿ. ಅವೆಲ್ಲವಕ್ಕೂ ಪ್ಲಸ್ಸು ಮೈನಸ್ಸು ಇಂಟು ಡಿವೈಡೆಡ್ ಬೈ ಇವಿಷ್ಟರಿಂದನೇ ಇಡೀ ಮ್ಯಾಥಮೆಟಿಕ್ಸ್ ಜಗತ್ತನ್ನು ರೂಲ್ ಮಾಡೋಕೆ ಆಗಂಗಿಲ್ಲ ಅಂತೇಳಿ ನ್ಯೂಟನ್ ಏನು ಮಾಡಿದ, ಇಂಡಿಪೆಂಡೆಂಟ್ಲಿ, ಇದು ವರ್ಡ್ ನೆನ್ಪಿಟ್ಕೊಟ್ರಿದ್ನ, ಏನದು ಇಂಡಿಪೆಂಡೆಂಟ್ಲಿ ಅಂದರೆ ಯಾರದೇ ಸಹಾಯ ಇಲ್ಲದೆ ನ್ಯೂಟನ್ ಏನು ಮಾಡಿದ, ಕ್ಯಾಲ್ಕುಲಸ್ಸನ್ನು ಕಂಡಿಡ್ದ. ನಾವೆಲ್ಲ ಮಾಡಾಕತ್ತಿದ್ವಿ ಪ್ಲಸ್ ಮೈನಸ್ ಅಂತ. ಹಂಗಾರೆ ನ್ಯೂಟನ್ಗೆ ಕೇಳಿದ್ವಿ ನಾವು, ಹಂಗೆ 2 + 2 + 2 + 2 ಪ್ಲಸ್ ಇಂಥವು ಇದ್ದಿದ್ವಪ್ಪ, ಭಾಳ 2 ಇದ್ವು ಅಂದ್ರೆ ಏನು ಮಾಡ್ಬೇಕಂದ್ರೆ, ಒಬ್ರು ಯಾರು ಹೇಳಿದ್ರೆ ಇಂಟು ಮಾಡ್ಬೇಕಂತೇಳಿ 2 × 10 ಅಂತ ಮಾಡು, ಒಮ್ಮೆಲೆ 20 ಬಂದ್ಬಿಡ್ತದ. ಓಕೆ, ಬಟ್ ಈಗ ಹಂಗಿಲ್ಲ, ನನ್ನ ಹತ್ರ ಒಂದಿಷ್ಟು ಸಾಮಾನುಗಳದಾವ ಇಲ್ಲೆಲ್ಲ, ಇವನು ಕೂಡಿಸ್ಬೇಕಾಗಿತ್ತು. ನಾವು ಕೂಡಿಸ್ಬೇಕಂತಂದಾಗ ಇಂಟಿಗ್ರೇಟ್ ಮಾಡಂತ ಹೇಳ್ದ. A to B ಇಂಟಿಗ್ರೇಷನ್ ಈಸ್ ಆಲ್ಸೋ ಶಾರ್ಟ್ಕಟ್ ಫಾರ್ ದ ಸಮ್. ಕೂಡಿಸೋದಕ್ಕೆ ಶಾರ್ಟ್ಕಟ್ ಇಂಟಿಗ್ರೇಷನ್.
ಡಿಫ್ರೆನ್ಶಿಯೇಷನ್ ಏನೈತಲ್ಲ dy/dx ಡಿಫ್ರೆನ್ಶಿಯೇಷನ್ ಇದು ಶಾರ್ಟ್ ಕಟ್ ಫಾರ್ ಮೈನಸ್. ಇದು ಡಿಫ್ರೆನ್ಶಿಯೇಟ್ ಮಾಡ್ತದ ಕಟ್ ಮಾಡ್ಕೊಂಡು ಸಣ್ಣ ಮಾಡ್ಕೊಂತ ಹೋಗ್ತದ. ಇದು ಜೋಡ್ಸ್ಕೊಂತ ಇಂಟಿಗ್ರೇಟ್ ಮಾಡ್ಕೊಂತ ದೊಡ್ಡದಾಕೊಂತ ಹೋಗ್ತದೆ. ಅದು ವರ್ಡ್ ಹೇಳ್ತಾವ ನೋಡಿ ಇಂಟಿಗ್ರೇಟ್ ಅಂತೇಳಿ. ಇದೇನ್ ಮಾಡ್ತದೆ ಇಂಟಿಗ್ರೇಟ್ ಮಾಡ್ತದೆ ಅಂದ್ರೆ ಕೂಡ್ಸ್ಕೊಂತ ಹೋಗ್ತದೆ. ಇದೇನ್ ಮಾಡ್ತದ ಡಿಫ್ರೆನ್ಶಿಯೇಟ್ ಅಂದ್ರೆ ಕಳಿ ಒಡಿ ಮೈನಸ್ ಮಾಡ್ಕೊಂತ ಹೋಗ್ತದೆ. ಇವನ್ನ ಕಂಡಿಡ್ತಾನ ಯಾರು ನಮ್ಮ ನ್ಯೂಟನ್. ಹೌದಾ, ಟ್ರಿಗ್ನಾಮೆಟ್ರಿ ಮೊದಲೇ ಇರ್ಬೋದು, ಟ್ರಿಗ್ನಾಮೆಟ್ರಿ ನ್ಯೂಟನ್ ಬರೋಕ್ಕಿಂತ ಮುಂಚೆ ಇರ್ಬೋದು, ಬಟ್ ಇರ್ಲಿಕ್ಕಿಲ್ಲ, ಅದೇ ಐ ಡೋಂಟ್ ನೋ. ಬಟ್ ಹಿಂಗೆ ಮಾಡಬೇಕು, ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಶಿಯೇಷನ್ನು 2x, ಸೈನ್ ಎಕ್ಸ್ದು ಡಿಫ್ರೆನ್ಶಿಯೇಷನ್ನು ಕಾಸ್ ಎಕ್ಸ್, ಇವೆಲ್ಲ ಯಾರು ಮಾಡಿದ್ರು ಇವನ್ನ? ಎಲ್ಲವನ್ನು ನ್ಯೂಟನ್ ಒಂದು ರೂಲ್ಸ್, ಹೊಸ ಮ್ಯಾಥಮೆಟಿಕ್ಸ್ ಅನ್ನು ಇನ್ವೆಂಟ್ ಮಾಡಿದ, ಫುಲ್ ನ್ಯೂ ಮ್ಯಾಥಮೆಟಿಕ್ಸ್. ಇವೆಲ್ಲ ಕಂಡು ಹಿಡಿದ್ರಿಂದನೇ ನ್ಯೂಟನ್ ಭಾಳ ಶಾಣೆ ಮತ್ತು ಹೈಯೆಸ್ಟ್ ಪ್ರೊಫೈಲಲ್ಲಿ ಇರ್ತಕ್ಕಂಥ ಸೈಂಟಿಸ್ಟ್ ಆಗಿ ಮುಂದ್ಗಡೆ ಬರ್ತಾನೆ. ಫಿಸಿಕ್ಸನ್ನು ಬಿಟ್ಟು ಇದು ಆ್ಯಕ್ಚುಲಿ ಒಂದು ದೊಡ್ಡ ಕಥೆ ಅದ. ಏನಂದ್ರೆ ಫಿಸಿಕ್ಸಲ್ಲಿ ಅವ ಏನೇನೇನೇನೇನೋ ಕಂಡು ಹಿಡಿದ್ಬಿಟ್ಟಿದ್ದ. ಅವನು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡೋಕೆ ಶುರು ಮಾಡಿದಾಗ ಅವ್ರು ಯಾರಿಗೂ ಅರ್ಥ ಆಗಲಿಲ್ಲ ಅವು. ಮತ್ತು ಅರ್ಥ ಮಾಡಿಸ್ಬೇಕಲ್ಲ, ಅರ್ಥ ಮಾಡಿಸ್ಕೋಬೇಕಂತಂದ್ರೆ ಏನು ಮಾಡಬೇಕು ಅಂತ ಕುಂತ್ಕೊಂಡು, ಹಂಗಾರ ಈ ಫಿಸಿಕ್ಸನ್ನು ಹಾಳಾಗಿ ಹೋಗ್ಲಿದ್ದು, ಫಿಸಿಕ್ಸನ್ನು ಸ್ವಲ್ಪ ದೂರ ಇಡೋಣ ಅಂತೇಳಿ ಮ್ಯಾಥಮೆಟಿಕ್ಸ್ ಹತ್ರ ಬಂದ. ಮ್ಯಾಥಮೆಟಿಕ್ಸನ್ನು ಬಂದು ಹೊಸ ಮ್ಯಾಥ್ಸನ್ನು ಕಂಡುಹಿಡ್ದ. ಹೊಸ ಮ್ಯಾಥ್ಸನ್ನು ಇನ್ವೆಂಟ್ ಮಾಡಿ ತಾನು ಕಂಡುಹಿಡಿದಿರ್ತಕ್ಕಂಥ ಫಿಸಿಕ್ಸನ್ನು ಆ ಹೊಸ ಮ್ಯಾಥ್ಸ್ ಮೂಲಕ ಜಗತ್ತಿಗೆ ಹೊರಗೆ ತಗೊಂಬಂದ. ಹಾಗಾಗಿ ನ್ಯೂಟನ್ ತನ್ನ ಇವೆಲ್ಲ ಮಾಡ್ಯಾನಲ್ಲ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಕೇಳ್ರಿ, ಇವೆಲ್ಲ ಮಾಡ್ಯಾನಲ್ಲ, ಐ ಥಿಂಕ್ ನನಗನ್ಸುತ್ತಾ 25ರಿಂದ 30 ವಯಸ್ಸಿನ ಒಳಗಡೆ ಮಾಡಿದನ್ನ. ಎಷ್ಟು ವಯಸ್ಸೊಳಗ? 25 to 30. ಅಂದ್ರೆ ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿ ಒಂದೇನೋ ಮಾಸ್ಟರ್ ಡಿಗ್ರಿ ಮುಗಿಸಿ PhD ಜಾಯ್ನ್ ಆಗಿರ್ತಾನೆ, ಅವಾಗ ಇಷ್ಟೆಷ್ಟು ಎಲ್ಲವನ್ನು ಮುಗಿಸಿ ಬಿಡ್ತಾನ. ಓಕೆ, ಅಷ್ಟು ತೆಲಿವಾನ್ ಆಗಿರ್ತಾನ ನಮ್ಮ ನ್ಯೂಟನ್. ಓಕೆ, ನ್ಯೂಟನ್ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈಗೀಗ ಅಲ್ಲಗಳೆಯಾಕತ್ತಾರ. ಬಿಕಾಸ್ ಐನ್ಸ್ಟೀನ್ ಬರ್ತಾನೆ. ಐನ್ಸ್ಟೀನ್ ಅಂದ್ರೆ ಇವರಪ್ಪ ಅಲ್ಲ, ಅಜ್ಜ. ಇವ ಏನೇನು ಥಿಂಕ್ ಮಾಡನಲ್ಲ, ಇವ್ರಕ್ಕಿಂತ ದುಪ್ಪಟ್ಟು ಥಿಂಕ್ ಮಾಡೋಕೆ ಶುರು ಮಾಡ್ತಾನೆ. ಐನ್ಸ್ಟೀನ್ ತನ್ನ 30-35 ವಯಸ್ಸಿಗೆನ ಮತ್ತೆ ದೊಡ್ಡವಾಗಕ್ಕೆ ಶುರು ಮಾಡ್ತಾನೆ. ರೈಟ್, ಅದು ಆಮೇಲೆ ನೋಡೋಣ ಯಾವತ್ತಾದ್ರೂ ಒಂದಿನ. ಈಗೇನು ಮಾಡೋಣ, ಈಗ ನಾವು ಕ್ಯಾಲ್ಕುಲಸನ್ನು ಸ್ಟಡಿ ಮಾಡೋಣ. ಕ್ಯಾಲ್ಕುಲಸ್ಸಲ್ಲಿ ಫಸ್ಟ್ ಬರ್ತದೆ ಲಿಮಿಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತೇಳಿ. ಲಿಮಿಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕಿಂತ ಬೇಸಿಕ್ ಪ್ರೀ ರಿಕ್ವಿಸಿಟ್ಸ್ ಅಂತಾರೆ. ಏನೇನು ಕಲಿಬೇಕಂತಂದ್ರೆ ಒಂದು ದೊಡ್ಡ ಲಿಸ್ಟ್ ಮಾಡ್ಕೊಡ್ರಿ. ಓಕೆ, ಅವನ್ನೆಲ್ಲ ಅರ್ಥ ಮಾಡ್ಕೋಬೇಕು ನೀವು. ಏನಂದ್ರೆ ಫಂಕ್ಷನ್ ಅಂದ್ರೆ ಏನಂತ ಕಲಿಬೇಕು ನಾವು. ಫಸ್ಟ್ ಅರ್ಥ ಮಾಡ್ಕೋಬೇಕು ಫಂಕ್ಷನ್ ಅಂದ್ರೆ ಏನು. ನೆಕ್ಸ್ಟ್ ನಾ ಸ್ಟಡಿ ಮಾಡಬೇಕು ಫಂಕ್ಷನ್. ಅದರೊಳಗಡೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತಿರ್ತಾವೆ, ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತಿರ್ತಾವೆ. ನೆಕ್ಸ್ಟ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತಿರ್ತಾವೆ, ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತಿರ್ತಾವೆ. ಓಕೆ, ಆಮೇಲೆ ಕಾಂಪೋಸಿಟ್ ಫಂಕ್ಷನ್ಸ್ ಅಂತಿರ್ತಾವೆ. ಇವು ಮೂರನ್ನು ಬೇರೆ ರೀತಿ ಸ್ಟಡಿ ಮಾಡಬೇಕು. ಫಂಕ್ಷನ್ಸ್ ಒಳಗೆ ಡಿವೈಡ್ ಆಗ್ತಾವೆ. ಇದಾದ್ಮೇಲೆ ಮತ್ತೆ ಒಂದಿಷ್ಟು ಫಂಕ್ಷನ್ಸ್ ಇರ್ತಾವೆ. ಅವು ಯಾವ ಅಂತಂದ್ರೆ ಪಾಲಿನಾಮಿಯಲ್ ಫಂಕ್ಷನ್ಸ್ ಅಂತಿರ್ತಾವೆ, ಪಾಲಿನಾಮಿಯಲ್ ಫಂಕ್ಷನ್ಸ್ ಅದಾವ. ನೆಕ್ಸ್ಟ್ ಕಾನ್ಸ್ಟೆಂಟ್ ಫಂಕ್ಷನ್ ಅಂತದ್ದು. ಕಾನ್ಸ್ಟೆಂಟ್ ಫಂಕ್ಷನ್ನು ಪಾಲಿನಾಮಿಯಲ್ ಫಂಕ್ಷನ್ನು ಸ್ವಲ್ಪ ಸಿಮಿಲರ್ ಇರ್ತದೆ. ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಬರ್ತದೆ. ನೆಕ್ಸ್ಟ್ ರ್ಯಾಷನಲ್ ಫಂಕ್ಷನ್ಸ್ ಅಂತ ಬರ್ತಾವೆ, ರ್ಯಾಷನಲ್ ಫಂಕ್ಷನ್ ಅಂತ ಬರ್ತದೆ. ನೆಕ್ಸ್ಟ್ ಆಲ್ಜಿಬ್ರಾಯಿಕ್ ಫಂಕ್ಷನ್ ಅಂತ ಬರ್ತದೆ. ನಾವು ನಿನ್ನೆ ನೋಡಿದ್ವಿ ನೋಡ್ರಿ, ಯಾವ್ದು ನೋಡಿದ್ವಿ? ಲೀನಿಯರ್ ಆಲ್ಜಿಬ್ರಾಯಿಕ್ ಇಕ್ವೇಶನ್ಸ್ ನೋಡಿದ್ವಲ್ಲ, ಹಂಗೆ ಅದಲ್ಲ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಬರ್ತದೆ. ನೆಕ್ಸ್ಟ್ ಟ್ರಾನ್ಸೆಂಡೆಂಟಲ್ ಫಂಕ್ಷನ್ಸ್ ಬರ್ತದೆ, ಟ್ರಾನ್ಸೆಂಡೆಂಟಲ್ ಫಂಕ್ಷನ್ಸ್ ಅಂತ ಬರ್ತದೆ. ನೆಕ್ಸ್ಟ್ ಈವನ್ ಫಂಕ್ಷನ್ಸ್ ಅಂತ ಬರ್ತದೆ. ಇವೆಷ್ಟನ್ನು ಬಿಟ್ಬಿಡೋಣ. ಇವನ್ ಬಿಟ್ಟು ಮತ್ತೆ ಬೇರೆ ಬ್ರಾಕೆಟ್ ಹಾಕ್ತೀನಿ, ಅಲ್ಲಿ ಬರಿತೀನಿ ಈವನ್ ಫಂಕ್ಷನ್, ಈವನ್ ಫಂಕ್ಷನ್ ಅಂತ ಬರಿತೀನಿ. ನೆಕ್ಸ್ಟ್ ಆಡ್ ಫಂಕ್ಷನ್ ಅಂತ ಬರಿತೀನಿ, ಆಡ್ ಫಂಕ್ಷನ್ ಅಂತ ಬರಿತೀನಿ. ನೆಕ್ಸ್ಟ್ ಇವೆರಡು ಸಾಕು. ಈಗ ಇದಾದ್ಮೇಲೆ ಮತ್ತೆ ಇನ್ನೊಂದು ಬಾಕ್ಸ್ ಹಾಕ್ತೀನಿ. ಈ ಟ್ರಾನ್ಸೆಂಡೆಂಟಲ್ ಫಂಕ್ಷನ್ ಐತಲ್ಲ, ಇದಕ್ಕೆ ಇನ್ನೊಂದು ಬಾಕ್ಸ್ ಹಾಕ್ತೀನಿ, ಅಲ್ಲಿ ಬರಿತೀನಿ ಲಾಗ್ ಫಂಕ್ಷನ್ ಅಂತ ಬರಿತೀನಿ. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಬರಿತೀನಿ. ನೆಕ್ಸ್ಟ್ ಮಾಡ್ಯುಲಸ್ ಫಂಕ್ಷನ್ ಬರಿತೀನಿ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಬರೀತೀನಿ, ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್. ನೆಕ್ಸ್ಟ್ ಸೈನಮ್ ಫಂಕ್ಷನ್ ಅಂತ ಬರ್ತದ, ಸೈನಮ್ ಫಂಕ್ಷನ್. ನೆಕ್ಸ್ಟ್ ಸ್ಟೆಪ್ ಫಂಕ್ಷನ್ ಅಥವಾ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತಾರೆ, ಸ್ಟೆಪ್ ಫಂಕ್ಷನ್ ಅಂತ. ಓಕೆ, ಇಷ್ಟು ಟೈಪ್ಸ್ ಏನದ, ಇವು ಫಂಕ್ಷನ್ಸ್ ಅದಾವ. ಹೌದಾ? ಇದು ಆದ್ಮೇಲೆ ಈ ಫಂಕ್ಷನ್ಸ್ಗಳಿಂದ ಏನು ಹೊರಗಡೆ ಬರ್ತದಲ್ಲ ರಿಸಲ್ಟ್, ಆ ರಿಸಲ್ಟ್ ನಿಮ್ಗೆ ಗ್ರಾಫ್ ಒಳಗಡೆ ಕರ್ವ್ ಆಗಿ ಕಾಣ್ತದ. ಕರ್ವ್ ಆಗಿ ನಮಗದು ಕಾಣ್ತದ. ಕರ್ವ್ ಅಂದ್ರೆ ಏನು? ಈ ಕರ್ವ್ಸ್ ಒಳಗೆ ಮತ್ತೆ ಲೀನಿಯರ್ ಲೈನ್ ಈಸ್ ಆಲ್ಸೋ ಕರ್ವ್, ಲೈನ್ ಈಸ್ ಆಲ್ಸೋ ಕರ್ವ್.
ಸೆಕೆಂಡ್ ಬರ್ತದ ನೆಕ್ಸ್ಟ್ ಈಗ ಪಾಲಿನಾಮಿಯಲ್ ಕರ್ವ್ಸ್ ಅಂತ ಬರ್ತದೆ. ಪಾಲಿನಾಮಿಯಲ್ ಒಳಗಡೆ ಪ್ಯಾರಾಬೋಲಾ ಇರ್ಬೋದು, ಪ್ಯಾರಾಬೋಲಾ ಇರ್ಬೋದು, ಹೈಪರ್ಬೋಲಾ ಇರ್ಬೋದು, ಸರ್ಕಲ್ ಇರ್ಬೋದು, ಸರ್ಕಲ್ ಅದು ಫಂಕ್ಷನ್ಸ್ಗಳು ಇರ್ಬೋದು. ಓಕೆ, ಆಮೇಲೆ 4th ಡಿಗ್ರಿ ಕರ್ವ್ಸು, ಕ್ಯೂಬಿಕ್ ಕರ್ವ್ಸು, ಓಕೆ 5th ಡಿಗ್ರಿ ಕರ್ವ್ಸು, ಈ ಟೈಪ್ ಮತ್ತೆ ಕರ್ವ್ಸ್ಗಳು ಬರಕ್ ಶುರು ಮಾಡ್ತಾವ. ಈ ಕರ್ವ್ಸ್ ಒಳಗಡೆ ಪ್ರಾಪರ್ಟಿಗಳು ಇರ್ತಾವ. ಮತ್ತೆ ಏನಿರ್ತಾವ, ಆ ಕರ್ವ್ದು ನೇಚರ್ ಹೆಂಗದ, ಅದು ಹಿಂಗ್ ಮ್ಯಾಲೆ ಮುಖ ಮಾಡಿತ್ತು, ಮಗ್ಲು ಮುಖ ಮಾಡಿತ್ತು, ಹಿಂಗ್ ವಂಕ್ ಆಗೈತು, ಅಥವಾ ಕೆಳಗ್ ಮುಖ ಮಾಡ್ಕೊಂಡದು, ಅಗ್ಲದನು, ಹತ್ಯದನು, ಹೆಂಗ್ ಬೆಂಡ್ ಆಗೈತಿ, ಕಟ್ ಆಗೈತು, ಇನ್ನೊಂದು ಕರ್ವ್ ಕಟ್ ಆಗೈತು, ಇಲ್ಲೋ, ಅವೆಲ್ಲದ್ರದ್ದು ಏನಿದಲ್ಲ ಆ ಫಂಕ್ಷನ್ಸ್ಗಳು ಡಿಪೆಂಡ್ ಅವು ಕರ್ವ್ಸ್ ಪ್ರಾಪರ್ಟೀಸ್ಗಳನ್ನ ಸ್ಟಡಿ ಮಾಡ್ತೀವಿ. ಇವೆಲ್ಲವನ್ನು ಸ್ಟಡಿ ಮಾಡಿ ಆದ್ಮೇಲೆ ನೀವು ಮತ್ತೆ ಒಂದು ವರ್ಡ್ ಯೂಸ್ ಮಾಡ್ತೀನಿ, ಇಂಟರ್ವಲ್ಸ್. ಇಂಟರ್ವಲ್ಸ್ ಅಂದ್ರೆ ಏನು ಅಂತ ಹೇಳರ್ಥ, ಅದನ್ನ ಸ್ಟಡಿ ಮಾಡ್ಬೇಕು. ಇದು ಆದ್ಮೇಲೆ ನೀವು ಸ್ಟಡಿ ಮಾಡ್ತೀರಿ ಲಿಮಿಟ್. ಇಷ್ಟಾದ್ಮೇಲೆ ಲಿಮಿಟ್ ನ ಸ್ಟಡಿ ಮಾಡಬೇಕು. ಲಿಮಿಟ್ ನ ಅರ್ಥ ಮಾಡ್ಕೊಂಡ ಮೇಲೆ ಕಂಟಿನ್ಯೂಟಿನ ಸ್ಟಡಿ ಮಾಡಬೇಕು. ಕಂಟಿನ್ಯೂಟಿನ ಅರ್ಥ ಮಾಡ್ಕೊಂಡ್ಮೇಲೆ ಡಿಫರೆನ್ಷಿಯಬಿಲಿಟಿನ ಸ್ಟಡಿ ಮಾಡಬೇಕು. ಆಯ್ತಾ? ಇಷ್ಟು ಡಿಟೇಲ್ಡ್ ಆಗಿ ಒಂದೊಂದ ನೋಡ್ಕೊಂತ ಹೋಗೋಣ. ಒಂದ್ ಮಾತು ನೆನ್ಪಿಟ್ಕೊಡ್ರಿ, ನೀವು ಎಕ್ಸಾಮಿಗೆ ತಯಾರಾಗತ್ತೀರಿ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಅನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರ ಮುಂದೆ ಬರೋ ಯಾವ್ದಾದ್ರು ಎಕ್ಸಾಮ್ ಇರ್ಬೋದು, ಅಥವಾ ನೀವು ಫೀಲ್ಡ್ ಒಳಗಡೆ ಯಾವ್ದಾದ್ರು ಪ್ರಾಜೆಕ್ಟ್ ಇರ್ಬೋದು, ಸರಿಯಾಗಿ ಹ್ಯಾಂಡಲ್ ಮಾಡಕ್ ಶುರು ಮಾಡ್ತೀರಿ. ಬಿಕಾಸ್ ಮ್ಯಾಥ್ಸ್ ಫಸ್ಟ್ ಕ್ಲಾಸ್ ಒಳಗೆ ಹೇಳಿನಿ. ಏನು ಮ್ಯಾಥ್ಸ್ ಅಂದ್ರೆ ಏನು? ವಾಟ್ ಈಸ್ ಮ್ಯಾಥ್ಸ್? ಮ್ಯಾಥ್ಸ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ಮ್ಯಾಥ್ಸ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ನಾವೇನ್ ಕಲಿಯಕತ್ತೀವಿ ಅಂದ್ರೆ, ನಾವು ಮ್ಯಾಥ್ಸ್ ಕಲಿಯಕತ್ತಿಲ್ಲ, ಲ್ಯಾಂಗ್ವೇಜ್ ಕಲಿಯಕತ್ತೀವಿ. ಸೈನ್ಸ್ ಅನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಲ್ಯಾಂಗ್ವೇಜ್ ಅನ್ನ ಕಲಿತಾ ಇದ್ದೀವಿ. ಓಕೆನಾ? ಮುಂದೋಗೋಣ. ರೈಟ್, ಪುಟ್ ದ ಹೆಡಿಂಗ್. ಫಸ್ಟ್ ಹೆಡಿಂಗ್, ಫಂಕ್ಷನ್ ಅಂದ್ರೆ ಏನಂತ. ಫಂಕ್ಷನ್ ಅಂದ್ರೆ ಏನು? ಫಂಕ್ಷನ್ ಅಂದ್ರೆ ರಿಲೇಷನ್ ಫಂಕ್ಷನ್. ಅದು ಏನಿರ್ತದೆ ಅಂದ್ರೆ, a to b is said to be a function for all x belongs to a. There exists a unique y belongs to b that f of x equal to y or x f of x or xy ಅಂತ ಹೇಳ್ತಾರೆ ಅವರು. ಏನಂತ ಹೇಳ್ತೀನಿ. ಫಂಕ್ಷನ್ ಅಂದ್ರೆ ಏನಂದ್ರೆ ಅದೊಂದು ರಿಲೇಷನ್ ಅಪ್ಪ. ಅದು ಒಂದು ರಿಲೇಷನ್. ಏನ್ ರಿಲೇಷನ್ ಅಂತಂದ್ರೆ ಅದ್ರ ಒಳಗಡೆ ಒಂದಿಷ್ಟು ಎಕ್ಸ್ ವೇರಿಯೇಬಲ್ಸ್ ಇರ್ತಾವ. ಫಸ್ಟ್ ಫಂಕ್ಷನ್ ಒಳಗೆ ಏನಿರ್ತಾವ? ಒಂದು ರಿಲೇಷನ್. ಅದು ರಿಲೇಷನ್ ಅಂತಂದ್ರೆ ಏನು ನೋಡ್ರಿ. ರಿಲೇಷನ್ ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀರಿ ಮ್ಯಾಥ್ಸ್ ಒಳಗಂದ್ರ? ರಿಲೇಷನ್ ಎಸ್ಟಾಬ್ಲಿಷ್ ಮಾಡಕ್ ನಿಮ್ಗೆ ಈಕ್ವಲ್ಸ್ ಏನಾರ ಬೇಕು, ಗ್ರೇಟರ್ ದ್ಯಾನ್ ಬೇಕು, ಲೆಸ್ ದ್ಯಾನ್ ಬೇಕು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೇಕು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬೇಕು. ಇವೇನು ರಿಲೇಷನ್ ಅನ್ನು ಎಸ್ಟಾಬ್ಲಿಷ್ ಮಾಡಕ್ ಬೇಕಾಗಿರ್ತಕ್ಕಂಥ ಸಿಂಬಲ್ಸ್ಗಳು. ಫಾರ್ ಎಕ್ಸಾಂಪಲ್, ಎಕ್ಸ್ 2y ಸಮ ಐತಿ. ಎಕ್ಸ್ ಏನೈತಿ? 2y ಸಮ ಅದ. ಎಕ್ಸ್ ಸ್ಕ್ವೇರ್ 3y ಸಮ ಅದ. ಎಕ್ಸ್ ಪ್ಲಸ್ 5y ಅದು 5 ಸಮ ಇದೆ. ಇವೇನಿದು? ಇದು ರಿಲೇಷನ್ ಇದು. ಓಕೆನಾ? ಮತ್ತೆ ಈ ರೀತಿನೂ ಹೇಳ್ಬೋದು ನೀನು, ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2y ಅದ. ವೈ ಸ್ಕ್ವೇರ್ ಪ್ಲಸ್ y ಅದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಅದ. ಈ ಟೈಪ್ ನೀವು ಮತ್ತೊಂದು ಎಸ್ಟಾಬ್ಲಿಷ್ ಮಾಡ್ಬೋದು. ತಿಳಿದ? ಇವಕ್ಕೆ ಏನಂತಾರೆ? ಇವಕ್ಕ ರಿಲೇಷನ್ ಅಂತಾರೆ. ಇವಕ್ಕೇನಂತಾರೆ? ರಿಲೇಷನ್. ಬಿಕಾಸ್ ಯು ಆರ್ ಯೂಸಿಂಗ್ ದಿ ಸಿಂಬಲ್ಸ್. ಈ ಸಿಂಬಲ್ಸ್ ಅನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡಕತ್ತಿದಿ? ರಿಲೇಷನ್ ಅನ್ನು ಬರೆಯಕತ್ತಿದಿ. ರಿಲೇಷನ್ ತಿಳಿತಾ? ಓಕೆ. ಬಟ್ ಈ ರಿಲೇಷನ್ ಬರೆದಾಗ ಈ ರಿಲೇಷನ್ ನಲ್ಲಿ ನೋಡ್ರಿ, ಈ ರಿಲೇಷನ್ ನಲ್ಲಿ ಏನಿರ್ತದ ಅಂದ್ರ ಒಂದ್ ವೇರಿಯೇಬಲ್ಸ್ ಇರ್ತಾವ. ಏನಿರ್ತಾವ? ವೇರಿಯೇಬಲ್ಸ್ ಇರ್ತಾವ. ಹೇಳ್ದ? ಈ ವೇರಿಯೇಬಲ್ಸ್ ಒಳಗಡೆ 2 ಟೈಪ್ ಇರ್ತಾವ. ಒಂದು ಡಿಪೆಂಡೆಂಟ್ ವೇರಿಯೇಬಲ್, ಇನ್ನೊಂದು ಯಾವುದು? ಇಂಡಿಪೆಂಡೆಂಟ್ ವೇರಿಯೇಬಲ್. ಓಕೆನಾ? ಡಿಪೆಂಡೆಂಟ್ ವೇರಿಯೇಬಲ್ ಅಂತಂದ್ರೆ ಏನು? ಡಿಪೆಂಡೆಂಟ್ ವೇರಿಯೇಬಲ್ ನ ಯೂಶುವಲಿ ಎಲ್ಲಾ ಟೆಕ್ಸ್ಟ್ ಬುಕ್ಸ್ ಒಳಗೂ ಕೂಡ ಮ್ಯಾಥಮೆಟಿಕ್ಸ್ ನೊಳಗ
ಸಾರ್ವತ್ರಿಕವಾಗಿ ವೈ ಅಂತಾರ. ಇಂಡಿಪೆಂಡೆಂಟ್ ವೇರಿಯೇಬಲ್ ಅನ್ನ ಎಕ್ಸ್ ಅಂತಾರ ಎಲ್ಲಾ ಕಡೆಗೆ. ಓಕೆ, ಇದನ್ನ ಯಾರು ಹೇಳ್ಬೇಕಾಗಿಲ್ಲ ನಿಮಗ. ವೈ ಅಂತಂದ್ರ ಡಿಪೆಂಡೆಂಟ್, ಎಕ್ಸ್ ಅಂತಂದ್ರ ಇಂಡಿಪೆಂಡೆಂಟ್. ಇದು ಫಂಕ್ಷನ್ ಯಾವಾಗ ಆಗ್ತೈತೆ ಅಂತಂದ್ರ ವೈ ಎಕ್ಸ್ ಮೇಲೆ ಏನಾಗೈತಿ, ಡಿಪೆಂಡ್ ಆಗ್ಯದ. ವೈ ಏನಾಗೈತೆ, ಎಕ್ಸ್ ಮೇಲೆ ಡಿಪೆಂಡ್ ಆಗ್ಯದ. ಇದಕ್ಕೆ ಏನಂತಾರೆ, ಫಂಕ್ಷನ್ ಅಂತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಅ ಫಂಕ್ಷನ್. ಹೆಂಗ್ ಡಿಪೆಂಡ್ ಆಗೈತೆ ನಮಗೆ ಗೊತ್ತಿಲ್ಲ. ವೈ ಎಕ್ಸ್ ಗೆ ಹೆಂಗ್ ಡಿಪೆಂಡ್ ಆಗೈತಿ ಗೊತ್ತಿಲ್ಲ. ನೋಡು ಹೆಂಗ್ ಡಿಪೆಂಡ್ ಆಗೈತಿ, ನಿಮ್ಗೆ ಆಪ್ಷನ್ಸ್ ಕೊಡ್ತೀನಿ. ಓಕೆ, ವೈ ಎಕ್ಸ್ ಮೇಲೆ ಎಕ್ಸ್ ಸ್ಕ್ವೇರ್ ಜೊತೆಗೆ ಡಿಪೆಂಡ್ ಆಗಿತ್ತು, ಎಕ್ಸ್ ಕ್ಯೂಬ್ ಡಿಪೆಂಡ್ ಆಗಿತ್ತು, ರೂಟ್ ಎಕ್ಸ್ ಡಿಪೆಂಡ್ ಆಗಿತ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಡಿಪೆಂಡ್ ಆಗಿತ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಡಿಪೆಂಡ್ ಆಗಿತ್ತು, ಸೈನ್ ಎಕ್ಸ್ ಜೊತೆಗೆ ಡಿಪೆಂಡ್ ಆಗಿತ್ತು, ಕಾಸ್ ಎಕ್ಸ್ ಆಗಿತ್ತು, ಇ ಪವರ್ ಎಕ್ಸ್ ಆಗಿತ್ತು, ಲಾಗ್ ಎಕ್ಸ್ ಆಗಿತ್ತು. ಹೌದಾ, ಹೆಂಗ್ ಡಿಪೆಂಡ್ ಆಗೈತಿ ಗೊತ್ತಿಲ್ಲ, ಬಟ್ ಎಕ್ಸ್ ಮೇಲೆ ಡಿಪೆಂಡ್ ಆಗೈತಿ. ಹೇಳ್ತಾ ಕೂಡಿರ್ಬೋದು, ಲಾಗ್ ಎಕ್ಸ್ ಇ ಪವರ್ ಎಕ್ಸ್ ಇರ್ಬೋದು, ಇ ಪವರ್ ಎಕ್ಸ್ ಸೈನ್ ಎಕ್ಸ್ ಇರ್ಬೋದು. ಹೆಂಗೈತೋ ಗೊತ್ತಿಲ್ಲ, ದೊಡ್ಡ ಒಟ್ಟಾರೆ ಈ ವೈ ಅನ್ನೋದು ಏನೈತಿಲ್ಲ ಅವ ಎಕ್ಸ್ ಮೇಲೆ ಡಿಪೆಂಡ್ ಆಗ್ಯಾನ. ಹಂಗಿತ್ತ ಡಿಪೆಂಡ್ ಆದ್ರೆ ಏನಾಗುತ್ತ, ಇದಕ್ಕ ಫಂಕ್ಷನ್ ಅಂತ ಕರೀತಾರ. ಈಗ ನಾನು ನಿಮಗೆ ಡಿಪೆಂಡೆನ್ಸ್ ಅವೆಲ್ಲ ಹೇಳಿದೆ. ಮ್ಯಾಥಮೆಟಿಕ್ಸ್ ಒಳಗಡೆ ಒಂದ್ ಯಾವಾಗಲೂ ನೆನ್ಪಿಟ್ಕೊಡ್ರಿ, ನಾವು ಏನೆಲ್ಲ ಬರಿತೀವಲ್ಲ, ಏನೆಲ್ಲ ಇಕ್ವೇಶನ್ಸ್ ಬರಿತೀವಲ್ಲ, ಈ ಇಕ್ವೇಶನ್ಸ್ ಅನ್ನ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ಬೇಕು ನಾವು. ಅದಕ್ಕೆ ಮಾತ್ರ ಮ್ಯಾಥ್ಸ್ ಅಂತಾರೆ. ಇಕ್ವೇಶನ್ ಫಾರ್ ಎಕ್ಸಾಂಪಲ್ ವೈ ಈಕ್ವಲ್ ಟು 2x² ಅಥವಾ ವೈ ಈಕ್ವಲ್ ಟು 3x ಪ್ಲಸ್ 5 ಹಿಂಗೇನ್ರ ಇತ್ತು ಅಂತ ತಿಳ್ಕೊಡ್ರಿ. ಹಿಂಗೇನೋ ಒಂದು ಇಕ್ವೇಶನ್ ಇತ್ತಪ್ಪ. ಇದನ್ನ ನೀವು ಗ್ರಾಫ್ ಒಳಗೆ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ನೆನ್ಪಿಟ್ಕೊಡ್ರಿ, ಇದು ಎಕ್ಸ್ ಎಕ್ಸಿಸ್, ಇದು ವೈ ಎಕ್ಸಿಸ್. ಸುಮ್ಮನೆ ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್ ಅನ್ಬಾರ್ದು. ಎಕ್ಸ್ ಎಕ್ಸಿಸ್ ಅಂದ್ರೆ ಇದೇನು, ಇಂಡಿಪೆಂಡೆಂಟ್ ವೇರಿಯೇಬಲ್. ಇದೇನಿದು ಡಿಪೆಂಡ್. ವೈ ಎಕ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಫಸ್ಟ್ ಯಾವ್ದು ಹಾಕ್ಬೇಕಿಲ್ಲಿ, ಫಸ್ಟ್ ಎಕ್ಸ್ ಇಷ್ಟಿದ್ರೆ ವೈ ಎಷ್ಟು, ಎಕ್ಸ್ ಇಷ್ಟಿದ್ರೆ ವೈ ಎಷ್ಟು, ಎಕ್ಸ್ ಇಷ್ಟಿದ್ರೆ ವೈ ಎಷ್ಟು, ಅವಾಗ ಒಂದು ರಿಲೇಷನ್ ಬರ್ತದ. ಈ ಲೈನ್ ಏನೈತಲ್ಲ, ಈ ಲೈನಿಗೆ ನಾವೇನಂತೀವಿ, ವೈ ಈಕ್ವಲ್ ಟು 3x ಪ್ಲಸ್ 5 ಅಂತೀವಿ. ಅರ್ಥದ ಅಂದ್ರೆ ಏನಿಲ್ಲಿ, ಅಂದ್ರೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಐತಿ. ಈ ಸ್ಟ್ರೇಟ್ ಲೈನ್ ಎಷ್ಟು ಉದ್ದಕ್ಕೈತಿ ನಮಗೂ ಗೊತ್ತಿಲ್ಲ. ಇದನ್ನ ಹೆಂಗ್ ಹೇಳ್ತೀರಪ್ಪ ಅಂತಂದ್ರ ವೈ ಈಕ್ವಲ್ ಟು 3x ಪ್ಲಸ್ 5 ಅಂತ ಹೇಳಿದ್ರೆ ಅದು ಸ್ಟ್ರೇಟ್ ಲೈನ್ ಅಂತ ಗೊತ್ತಾಗ್ಬೇಕು ನಮ್ಗೆ. ಹಂಗ ವೈ ಈಕ್ವಲ್ ಟು 3x² ಅಂತ ಬರೆದ್ರೆ ಅದು ಪ್ಯಾರಾಬೋಲಾ ಅಂತ ಗೊತ್ತಾಗಬೇಕು. ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 12 ಅಂತ ಬರ್ದಿ ಅಂತಂದ್ರೆ ಅದು ಸರ್ಕಲ್ ಐತಿ ಅಂತ ಗೊತ್ತಾಗಬೇಕು. ಹೇಳ್ತಾ ಇ ಪವರ್ ಎಕ್ಸ್ ಐತಿ ಅಂತಂದ್ರ ಅದು ಕರ್ವ್ ಹೆಂಗೋ ಹಿಂಗೋ ಹೋಗೈತಿ ಅಂತ ಅರ್ಥ ಆಗ್ಬೇಕು. ಲಾಗ್ ಎಕ್ಸ್ ಅಂದ್ರೆ ಹಂಗ, ಸೈನ್ ಎಕ್ಸ್ ಅಂತಂದ್ರ ಅದು ಹಿಂಗ ಮಾಡಾಕತೈತಿ ಅಂತ ಅರ್ಥ ಆಗ್ಬೇಕು. ಅಂದ್ರೆ ಇದ್ರ ಅರ್ಥ ಏನು, ಈ ಲೈನ್ಗಳನ್ನ ಓದೋದು ಒಂದ, ಈ ಇಕ್ವೇಶನ್ಸ್ ಓದೋದು ಒಂದ. ಅದಕ್ಕೆ ನಾ ಸ್ಟೂಡೆಂಟ್ಸ್ ಹತ್ರ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರ, ನಾ ಏನೇ ಬರೀಲಿ ಇಲ್ಲಿ ಅಂದ್ರೆ ಈ ಕಡೆಗೆ ನಾ ಏನೇ ಬರೀಲಿ ಇಕ್ವೇಶನ್ ಅನ್ನ, ಈ ಇಕ್ವೇಶನ್ ಏನೇ ಬರದ ತಕ್ಷಣ ನೀವು ಟ್ರೈ ಟು ಇಮ್ಯಾಜಿನ್ ಇಟ್ಸ್ ನೇಚರ್. ಇಲ್ಲಿ ಬರದ ತಕ್ಷಣ ಅದರದ್ದು ನೇಚರ್ ಅನ್ನ ಅರ್ಥ ಮಾಡ್ಕೊಳಕ ಟ್ರೈ ಮಾಡ್ಬೇಕು ನೀವು. ಹಂಗಿದ್ದಾಗ ಏನಾಗ್ತದ, ನಿಮಗ ಮ್ಯಾಥ್ಸ್ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದ. ಮ್ಯಾಥ್ಸ್ ಏನಾಗ್ತದ, ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ತಿಳಿತಾ? ಈಗ ಒಂದೊಂದೊಂದೊಂದ ನೋಡ್ಕೊಂತ ಹೋಗೋಣ. ಓಕೆ, ಒಂದಿಷ್ಟು ವರ್ಕೌಟ್ ಮಾಡೋಣ. ಹೆಂಗಿರ್ಬೋದು, ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊಂತ ಹೋಗೋಣ. ಈ ಒಂದು ಕ್ಲಾಸ್ ಒಳಗೆ ಏನ್ ಮಾಡೋಣ, ಸ್ವಲ್ಪ ಹಂಗೆ ಎಂಜಾಯ್ಮೆಂಟ್ ಮಾಡೋಣ, ಕಾಲೇಜ್ ನಡೀತದೆ. ಓಕೆನಾ? ರೈಟ್. ಈಗ ನೋಡು, ವೈ ಈಕ್ವಲ್ ಟು ವರ್ಕ್ ಮಾಡ್ಕೊಂತ ಹೋಗ್ಬೇಕು. ನಾ ಹೇಳ್ತೀನಿ ಎಮ್ ಎಕ್ಸ್ ಪ್ಲಸ್ ಸಿ ಅಂತ ಐತಿ. ವೈ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅಂದ್ರೆ ಸ್ವಲ್ಪ ಎಂಜಾಯ್ ಮಾಡೋಣ, ಆಮೇಲೆ ಮುಂದಕ್ಕೆ ಹೋಗೋಣ. ವೈ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್, ಎಮ್ ಅಂದ್ರೆ ಏನಿದು ಸ್ಲೋಪು, ಸಿ ಅಂದ್ರೆ ಏನಿದು, ಇದಕ್ಕೆ ಇಂಟರ್ಸೆಪ್ಟ್ ಅಂತಾರೆ. ಇಲ್ಲಿ ಇದೇನಿದು ಇಂಟರ್ಸೆಪ್ಟ್. ಎಕ್ಸ್ ಪವರ್ ಎಷ್ಟೈತಿ, 1 ಐತಿ. ವೈ ಪವರ್ ಎಷ್ಟೈತಿ, 1 ಐತಿ. ಹಂಗಾರ ವೈ ಮತ್ತು ಎಕ್ಸ್ ಏನ್ ಡಿಪೆಂಡ್ ಹೆಂಗದ ಇವು, ಯಾವ ಇಕ್ವೇಶನ್ ಇದು, ವೆರಿ ಗುಡ್, ಇದಕ್ಕೇನಂತಾರ ಲೀನಿಯರ್ ಇಕ್ವೇಶನ್ ಅಂತಾರೆ. ಯಾವ ಇಕ್ವೇಶನ್ ಇದು, ಹಂಗಾರೆ ಇದು ಸ್ಟ್ರೇಟ್ ಲೈನ್ ಬರ್ತೈತಿ. ಇದ್ರೊಳಗೆ ಲೀನಿಯರ್ ಒಳಗೆ ಲೈನ್ ಐತಿ, ಇಲ್ಲಿ ಲೈನ್ ಐತಿ ನೋಡಿ. ಹಂಗಾರೆ ಏನ್ ಬರ್ತೈತಿ, ಸ್ಟ್ರೇಟ್ ಲೈನ್ ಬರ್ತೈತಿ. ಬಟ್ ಕ್ವಶನ್ ಏನ್ ಗೊತ್ತೇನ, ವೈ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿಗೆ ಸ್ಟ್ರೇಟ್ ಲೈನ್ ಹಿಂಗ್ ಬರ್ತೋ, ಹಿಂಗ್ ಬರ್ತೋ, ಮತ್ತೆ ಅಥವಾ ಹಿಂಗ್ ಬರ್ತೋ, ಹಿಂಗ್ ಬರ್ತೋ, ಹೆಂಗ್ ಬರ್ತೋ ಗೊತ್ತಿಲ್ಲ ನಮಗ. ಅರ್ಥ ಆಯ್ತಲ್ಲ? ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ, ಫಸ್ಟ್ ಎಮ್ ಪಾಸಿಟಿವ್ ಐತೆ ನೆಗೆಟಿವ್ ಐತೆ, ಪಾಸಿಟಿವ್ ಐತೆ ಅಂದ್ರ ಮ್ಯಾಲೊಕ್ಕದ ಅಂತ ಅರ್ಥ. ಪಾಸಿಟಿವ್ ಐತೆ ಅಂದ್ರೆ ಏನರ್ಥ, ಹಿಂಗ ಏರಿಕೆ ಕ್ರಮದೊಳಗೆ ಹೋಗ್ತದ ಅಂತ ಅರ್ಥ. ತಿಳಿತಾ? ಓಕೆ, ಎಮ್ ಪಾಸಿಟಿವ್ ಐತಿ,
ಸಿ ಪಾಸಿಟಿವ್ ಐತೆ ನೆಗೆಟಿವ್ ಐತೆ ಪಾಸಿಟಿವ್ ಅದ ಸಿ ಪಾಸಿಟಿವ್ ಅದ ಅಂತಂದ್ರೆ ಅರ್ಥ ವೈ ಒಳಗಡೆ ಪಾಸಿಟಿವ್ ಎಕ್ಸ್ ಎಕ್ಸಿಸ್ ಕಟ್ ಪಾಸಿಟಿವ್ ವೈ ಎಕ್ಸಿಸ್ ಕಟ್ ಆಗೈತೆ ಅಂತ ಅರ್ಥ ಆಯ್ತಾ ಎಕ್ಸ್ ಬಿಟ್ಬಿಡು ಎಂ ಮತ್ತು ಸಿ ಇಂದ ನಾವು ನೋಡ್ಕೋಬೇಕು ಹೇಳಕತ್ತೈತಿ ಓಕೆ ಹಾಗಾದ್ರೆ ನಿಮ್ ಕರ್ವ್ ಹಿಂಗ್ ಬರ್ತೈತಿ ಈ ಕರ್ವ್ ಹೆಂಗೈತಿ ನೋಡು ಮ್ಯಾಲ ಹೊಂಟೈತಿ ಮ್ಯಾಲ ಹೊಂಟೈತಿ ಅಂದ್ರೆ ಏನರ್ಥ ಎಂ ಪಾಸಿಟಿವ್ ಐತಿ ಇದು ಸಿ ಎಲ್ಲಿ ಕಟ್ ಆಗೈತಿ ನೋಡು ಇಲ್ಲಿ ಪಾಸಿಟಿವ್ ಎಕ್ಸ್ ವೈ ಎಕ್ಸಿಸ್ ಕಟ್ ಆಗೈತಿಲ್ಲ ಇದು ಕೆಳಗೋದ್ರೆ ನೆಗೆಟಿವ್ ವೈ ಎಕ್ಸಿಸ್ ಇರುತ್ತೆ ಹಂಗಾರೆ ಸಿ ಏನೈತಿ ಪಾಸಿಟಿವ್ ಐತಿ ಹಂಗಾರೆ ಇದಕ್ಕೊಂದು ಗ್ರಾಫ್ ಹಾಕಿ ನೋಡ್ರಿ ನಿಮ್ಗೊಂದು ವರ್ಕ್ ಕೊಡ್ತೀನಿ ನೋಡಿ y ಈಕ್ವಲ್ ಟು -3x -5 ಅಪ್ಪ ಇದಕ್ಕೊಂದು ಗ್ರಾಫ್ ಹಾಕ್ರಿ ಹೆಂಗ್ ಕಾಣುತ್ತೆ ನೋಡು -3x -5 -3x ಅಂದ್ರೆ -3x ಅಂದ್ರೆ ಏನರ್ಥ ಪಾಸಿಟಿವ್ ಐತೆ ನೆಗೆಟಿವ್ ಐತೆ ನೆಗೆಟಿವ್ ಐತೆ ಅಂದ್ರೆ ಬೀಳ್ತೈತಿ ಕೆಳಗೆ ಬೀಳ್ತೈತಿ ತಿಳಿತಾ ಇಲ್ಲಿ ನೋಡ್ರಿ ನಾನು ನೋಡ್ರಿ ಫಸ್ಟ್ ನೆಗೆಟಿವ್ ಬೀಳ್ತದ ಹಿಂಗ್ ಬೀಳ್ತೈತೆ ಅದು ತಿಳಿತಾ ಹಿಂಗ್ ಬೀಳ್ತದೆ ಮತ್ತೆ ಈ ಸರಿ ಏರಾಕತೈತಲ್ರಿ ಅಂತ ಹಿಂಗ್ ಅನ್ಬಾರ್ದು ಇದು ತಪ್ಪು ಹಿಂಗ ಹೋಗ್ಬೇಕು ಲೆಫ್ಟ್ ಇಂದ ರೈಟ್ಗೆ ಹೋಗ್ಬೇಕು ಇದು ಬೆಳಕತೈತಿ ಇದು ಓಕೆ ಬಟ್ -5ಗೆ ಇದಾಗೈತಿ -5 ಅಂದ್ರೆ ಎಲ್ಲೈತಿ ಇಲ್ಲೈತಿ -5 ಹಂಗಾದ್ರೆ ಹೆಂಗ್ ಬೀಳ್ತೈತಿ ಇದು ಕರ್ವ್ ಹಿಂಗೈತಿ ದಿಸ್ ಈಸ್ ಯುವರ್ ಲೈನ್ ಈ ಇಕ್ವೇಶನ್ ಏನ್ ಇಂಡಿಕೇಟ್ ಮಾಡಕತ್ತೈತಿ ಈ ಲೈನ್ ಅನ್ನು ಇಂಡಿಕೇಟ್ ಮಾಡಕತ್ತೈತಿ ಅರ್ಥ ಹಂಗಾರೆ ಇದನ್ನ ಬರೀರಿ ನೋಡೋಣ y ಈಕ್ವಲ್ ಟು 3x - 5 ಬರೀರಿ ಇದು ಹೆಂಗ್ ಕಾಣುತ್ತಾ ತೋರ್ಸು 3 ಮ್ಯಾಲ ಹೊಂಟೈತಿ ವೆರಿ ಗುಡ್ ಓಕೆ ಈ 3x ಇಲ್ಲಿ ಬರಿಬಾರ್ದು ನೀ ಇಲ್ಲಿ ಬರ್ದಿಯಲ್ಲ ಅಲ್ಲಿ ಬರಿಬಾರ್ದು ಸುಮ್ಮ ಏನ್ ಬರಬೇಕು -5 ಅಂದ್ರೆ -5 ಇಟ್ಕೋಬೇಕು 3 ಅಂದ್ರೆ ಮ್ಯಾಲ ಹೊಂಟದ ಹಿಂಗ್ ಮಾಡಿ ತಿಳಿದ ಇದು ಆಯ್ತು ಇನ್ನೊಂದು ಬರಿತೀರಿ ಈಗ 4ನೇದು ಬರೀರಿ ಈಗ 3x + 4y ಈಕ್ವಲ್ ಟು 7 ಐತಪ್ಪ ಏನ್ ಮಾಡ್ತೀರಿ ತೋರ್ಸು ನೋಡ್ತೀನಿ ನೀನ್ ತೋರ್ಸು ಹಂಗ್ ಬಂತ ನೋಡ್ತೀನಿ ನೀನ್ ತೋರ್ಸು ಓಕೆ ಅಷ್ಟು ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೇಚರ್ ಕೇಳಕತ್ತೀವಿ ನೋಡಿಲ್ಲಿ ಫಸ್ಟ್ ಇದು ಫಾರ್ಮ್ ಏನ್ ಕೊಟ್ರಲ್ಲ ತಪ್ಪೈತಿ ಇದು ಫಾರ್ಮ್ ಒಳಗೆ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು 4y ಈಕ್ವಲ್ ಟು 7 ಈ ಕಡೆ ಬರಿ +7 -3x ಕರೆಕ್ಟಾ ಹಂಗಾರೆ y ಈಕ್ವಲ್ ಟು ಏನಾಗುತ್ತೆ -3/4x + 7/4 ಕರೆಕ್ಟಾ ಹಂಗಾರೆ 7/4 ಏನೈತಿ ಪ್ಲಸ್ ಐತಿ ಅಂದ್ರೆ ಪ್ಲಸ್ ಒಳಗೆ ಮುಟ್ಬೇಕು ನೆಕ್ಸ್ಟ್ ಎಕ್ಸ್ ಜೊತೆಗೆ ಏನೈತಿ ಇದು ಮೈನಸ್ ಐತಿ ಅಂದ್ರೆ ಏನದ ಡೌನ್ ಐತಿ ಹಿಂಗೆ ಯಾರು ಹಾಕಿರಿ ಉಲ್ಟಾ ಹಾಕಿದ್ರಿ ನೀ ಹಾಕಿದಿ ಕರೆಕ್ಟ್ ಹಾಕಿದಿ ಹಾ ನಡೀತೈತಿ ಬಟ್ ಇಷ್ಟೇ ಸ್ವಲ್ಪ ಹಾಕಿರ್ತಿದ್ವಿ ಬಟ್ ಅದು ಎಕ್ಸ್ಟೆಂಡ್ ಎಲ್ಲಿ ತನಕ ಗೊತ್ತಾನೆ ಇದು ಹಂಗೆ ಇನ್ಫಿನಿಟಿ ತನಕ ಹೋಗಿರ್ತೈತಿ ಹಿಂಗ ಓಕೆ ಅದು ಇಲ್ಲೇ ಇರ್ತೈತಿ ಅಲ್ಲೇ ಕಟ್ಟಾಗುತ್ತೆ ಅಲ್ಲಿ ಕಟ್ಟಾಗುತ್ತೆ ಅಂತ ಇರಂಗಿಲ್ಲ ಒಮ್ಮೆ ಹಿಂಗೂ ಹಾಕಿರ್ಬೋದು ಅವ್ರು ಏನ್ ಹೇಳು ಹಿಂಗ್ ತೋರಿಸಿ ಇಷ್ಟ ತೋರಿಸಿದ್ರಂದ್ರ ಓಕೆ ದಿಸ್ ಇಸ್ ಆಲ್ಸೋ ಯುವರ್ ಇಕ್ವೇಶನ್ ಓನ್ಲಿ ಆಮೇಲೆ ಅದ್ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡು ನೋಡ್ಕೋಬೇಕು ಅದು ಹೆಂಗ್ ಹೋಗ್ತೈತೆ ಅಂತ ಆಯ್ತಾ ಇನ್ನೊಂದು ಹಾಕ್ತಿರಿ ಓಕೆ ಹೋಮ್ವರ್ಕ್ ಬರ್ಕೊಂಡ್ಬಿಡ್ರಿ ಒಂದಿಷ್ಟು ಇವಿಷ್ಟಕ್ಕೂ ಆಮೇಲೆ ನನಗೆ ಹಾಕಿ ತೋರಿಸ್ರಿ ax + by = c ax - by = c ax -ax + by = c -ax - by = c ax + by = -c
ax minus by equal to minus c, ax minus ax plus by equal to minus c, minus ax minus by equal to minus c. ಎಂಟದ್ವಾ 8 ಕರ್ವ್ನ ಹಾಕಿ ತೋರಿಸ್ಬೇಕು ನನಗೆ ಆಮೇಲೆ ಸಿಮಿಲರ್ ಇರ್ತಾವ ಸ್ವಲ್ಪ ನಿಮಗೆ ಈಸಿ ಆಗಲಿ ಅಂತ ಹಂಗೆ ಕೊಟ್ಟಿರ್ತೀನಿ ರೈಟಾ ಹೋಮ್ವರ್ಕ್ ಮಾಡ್ತೀರಿ ಇದನ್ನ ಇದು ಹೋಮ್ವರ್ಕ್ ಮಾಡ್ರಿ ಇವು ಹೆಂಗೆ ಕಾಣ್ತಾವ ಅಂತ ಗೊತ್ತಾಗ್ಬೇಕು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಈಗ ಹಿಂಗಿತ್ತಂದ್ರೆ ನೋಡು y ಈಕ್ವಲ್ ಟು 3x ಇತ್ತಂದ್ರೆ ಇದು ಹೆಂಗೆ ಕಾಣುತ್ತಾ ಹಾ ಇಲ್ಲಿ ಪ್ಲಸ್ 0 ಐತಿಲ್ಲ ಇಲ್ಲಿ 0 ಐತಂದ್ರೆ ಅರ್ಥ ಏನು ಇಲ್ಲಿಂದ ಕಟ್ ಆಗುತ್ತ ಓಕೆ ಮ್ಯಾಲೆ ಹೋಗುತ್ತೆ ಕೆಳಗೆ ಹೋಗುತ್ತಾ ಬಿಕಾಸ್ ಪ್ಲಸ್ 3 ಐತಿ ಹಂಗಾಗಿ ಇದೇನತ್ತೆ ಹಿಂಗೆ ಹೋಗುತ್ತೆ ಇದು ಹಿಂಗೈತಿ ಓಕೆ ಹಾಗಾದ್ರೆ ಇನ್ನೊಂದಿಷ್ಟು ಹೋಮ್ವರ್ಕ್ ಮಾಡ್ತೀರಿ ಬರ್ಕೋ y ಈಕ್ವಲ್ ಟು ax y ಈಕ್ವಲ್ ಟು ಮೈನಸ್ bx minus y equal to ax minus y equal to minus bx okay ax plus by equal to 0 ax minus by equal to 0 ಇವೆಲ್ಲವಕ್ಕೆ ಹಾಕಿ ತೋರಿಸ್ತೀರಿ ಆಮೇಲೆ ಇವನು ಏನು ಮಾಡ್ರಿ ಹೋಮ್ವರ್ಕ್ ಮಾಡ್ರಿ ಎನಿ ಡೌಟ್ ಹಿಯರ್ ನೆಕ್ಸ್ಟ್ ಹಿಂಗೆ ಪ್ಯಾರಾಬೋಲಾನು ನೋಡೋಣ ಒಂದು ನೋಡೋಣ ಪ್ಯಾರಾಬೋಲಾ ಓಕೆ ನೋಡಿ y ಈಕ್ವಲ್ ಟು ax ಸ್ಕ್ವೇರ್ ಅಂತ ಐತಿ ax ಸ್ಕ್ವೇರ್ ಪ್ಲಸ್ ಸಿ ax ಸ್ಕ್ವೇರ್ ಪ್ಲಸ್ ಸಿ ಅಂತ ತಿಳ್ಕೊ ಓಕೆ ಈಗ ಇದಕ್ಕೆ ಕರ್ವ್ ಹಾಕಿದ್ರೆ ಹೆಂಗೆ ಕಾಣುತ್ತೆ ನೋಡು ಇಲ್ಲಿ ನೋಡು x ಈಕ್ವಲ್ ಟು 0 ಹಾಕಿದ್ರೆ y ಈಕ್ವಲ್ ಟು ಏನಾಗುತ್ತಾ x ಈಕ್ವಲ್ ಟು 0 ಹಾಕಿದ್ರೆ y ಈಕ್ವಲ್ ಟು ಏನಾಗುತ್ತಾ ವೆರಿ ಗುಡ್ ಇಲ್ಲೈತಾ ಸಿ ಓಕೆ x ಈಕ್ವಲ್ ಟು 1 ಹಾಕಿದ್ರೆ ಏನಾಗುತ್ತದ x ಈಕ್ವಲ್ ಟು 1 ಆದ್ರೆ a ಪ್ಲಸ್ ಸಿ ಆಗ್ತದ ಹಂಗಾರೆ x ಈಕ್ವಲ್ ಟು 1 ಅಂದ್ರೆ ಇದು a ಪ್ಲಸ್ ಸಿ ಅಂತಂದ್ರೆ ಇಲ್ಲೆಲ್ಲೇ ಬರ್ತದ x ಈಕ್ವಲ್ ಟು ಮೈನಸ್ 1 ಹಾಕಿದ್ರೆ ಮೈನಸ್ ಅದೇ ಸೇಮ್ ಬರ್ತೈತಿ ಹಂಗಾರೆ ಇಲ್ಲಿತ್ತಂದ್ರ ಇಲ್ಲಿ ಬರ್ತದ ತಿಳಿದ ಹಂಗಾರೆ ನಿನ್ ಕರ್ವ್ ಹಿಂಗ್ ಬರ್ತೈತಿ ಇದೇನಿದು ಪ್ಯಾರಾಬೋಲಾ ಯಾವ್ದಕ್ಕ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಗೆ ತಿಳಿದ ಓಕೆ ಈಗ ನೋಡು ಹಿಂಗ ಹಾಕಿದ್ರೆ ಏನಾಗ್ತೈತಿ ನೋಡು ನೆಕ್ಸ್ಟ್ ನೋಡು y ಈಕ್ವಲ್ ಟು ax ಸ್ಕ್ವೇರ್ ಮೈನಸ್ ಸಿ ಇತ್ತಂದ್ರೆ ಏನಾಕೈತಿ ನೋಡು ಏನ್ ಕೆಳಗೆ ಬರ್ತದ ಸಿ ಏನ್ ಬರ್ತೈತ ಇಲ್ಲಿ ಬರ್ತೈತಿ ಈ ಮುಖ ಕೆಳಗೆ ಬರ್ತಾ ಮೇಲೆ ಬರ್ತಾ ಮುಖ ಮ್ಯಾಲೆ ಬರ್ತೈತಿ ಮುಖ ಏನ್ ಬರ್ತೈತಿ ಹಿಂಗ್ ಬರ್ತೈತಿ ಅಂದ್ರೆ ನೋಡಿಲ್ಲಿ ಎಕ್ಸ್ ಸ್ಕ್ವೇರ್ ಜೊತೆಗೆ ಪ್ಲಸ್ ಇತ್ತಂದ್ರ ಮುಖ ಮ್ಯಾಲೆ ಎಕ್ಸ್ ಸ್ಕ್ವೇರ್ ಜೊತೆಗೆ ಮೈನಸ್ ಇತ್ತಂದ್ರ ಮುಖ ಕೆಳಗ ಸಿ ಪ್ಲಸ್ ಇತ್ತಂದ್ರ ಮೇಲೆ ಸಿ ಮೈನಸ್ ಇತ್ತಂದ್ರ ಕೆಳಗ ತಿಳಿಲಿಲ್ಲ ಈಗ ನೋಡು ಕ್ಯೂಬ್ ಅನ್ಬಾರ್ದು ಇನ್ನ y ಈಕ್ವಲ್ ಟು ಮೈನಸ್ ax ಸ್ಕ್ವೇರ್ ಪ್ಲಸ್ ಸಿ ಇತ್ತಂದ್ರೆ ಏನಾಗುತ್ತೆ ನೋಡು ಈಗ ಎಕ್ಸ್ y ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಈಕ್ವಲ್ 0 ಹಾಕಿದ್ರೆ y ಈಕ್ವಲ್ ಏನು ಸಿ ಅಂದ್ರೆ ಪ್ಲಸ್ ಇಲ್ಲಿ ಬರ್ತೈತಿ ಸಿ ಪಾಸಿಟಿವ್ ಐತೆ ಅದಕ್ಕೆ ಪಾಸಿಟಿವ್ ಒಳಗೆ ಬಂದೈತಿ ಬಟ್ ಇಲ್ಲಿ ಮೈನಸ್ ಎ ಐತಲ್ಲ ಇದು ಹಂಗಾಗಿ ಇದು ಕರ್ವ್ ಹಿಂಗ್ ಬರ್ತೈತಿ ಇದ್ರ ಜೊತೆಗೆ ಏನೈತಲ್ಲ ಇವ ಏನ್ ಹೇಳ್ಕೊಡ್ತಾನ ಮುಖ ಹೇಳ್ಕೊಡ್ತೈತಿ ಇದೇನ್ ಹೇಳ್ಕೊಡುತ್ತ ಅದರದ್ದು ಲೋಕಸ್ ಎಲ್ಲಿ ಕುಂದಿರ್ತದ ಅಂತ ಹೇಳ್ಕೊಡುತ್ತೆ ಓಕೆನಾ ಹಾಗಾದ್ರೆ ಇದಕ್ಕೆ ಹೇಳ್ರಿ ನೋಡೋಣ ಇದಕ್ಕೆ ಹೆಂಗಿರ್ತೈತಿ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ y ಈಕ್ವಲ್ ಟು ಹೌದಾ ಓಕೆ ಹಾಗಾದ್ರೆ ನಮಗ್ ಅಷ್ಟು ಬಂದ್ವಲ್ಲ ಈಗ ಹಿಂಗ ಗೊತ್ತಾತ್ ಹಿಂಗ ಗೊತ್ತಾತ್ ಹಿಂಗ ಗೊತ್ತಾತ್ ಹಿಂಗ ಗೊತ್ತಾತ್ ಓಕೆ ತಲೆ ಓಡಿಸ್ರಿ ಈಗ
ಇಂಟರ್ಪ್ರಿಟೇಷನ್ ಸ್ಕಿಲ್ ಡೆವಲಪ್ ಮಾಡಿ ಹೇಳ್ರಿ ನನಗೆ. ಎಕ್ಸ್ ಈಕ್ವಲ್ ಟು 2y² ಇತ್ತಂದ್ರೆ ಇದು ಹೆಂಗೆ ಬರ್ತಾ? 2y² ಪ್ಲಸ್ ಸಿ ಇತ್ತಂದ್ರೆ ಮುಖ ಮ್ಯಾಲ ಬರ್ತಾ? ಸಿ ಕೆಳಗೆ ಬರ್ತಾ? ಹಂಗ್ ಬರ್ತಾ? ನಿನಗ ಉಲ್ಟಾ ಕೆಳಗೆ ಬೀಳ್ತೈತಿ. ನಿನ್ಗ ಇಂಟರ್ಪ್ರಿಟ್ ಮಾಡ್ರಿ. ಸ್ವಲ್ಪ ನೋಡ್ರಿ, ನಾ ಆಗಲ್ಲಿ ಹೇಳಿದ್ದು ಏನಿಗೆ ಹೇಳ್ಕೊಟ್ಟಿನಿ? y ಈಕ್ವಲ್ ಟು 2x² ಪ್ಲಸ್ ಸಿ ಇದು ಹೇಳ್ಕೊಟ್ಟಿನಿ. ಈಗ ಇದನ್ನ ಕೇಳಕತ್ತೀನಿ. ಇಂಟರ್ಪ್ರಿಟ್ ಮಾಡಕ್ ಬರೋಲ್ತ್ ನಿಮ್ಗ. ನಾ ಹೇಳಿದ ಅರ್ಥ ಮಾಡ್ಕೊಂತೀರಿ, ಬಟ್ ಹೇಳಾರ್ದನ್ನು ಅರ್ಥ ಮಾಡ್ಕೋಬೇಕು. ಅದಿಲ್ಲ, ಸಮಥಿಂಗ್ ವಿಚ್ ಇಸ್ ನಾಟ್ ಸೆಡ್ ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಏನಾಯ್ತು? ನಾ ಆಲ್ರೆಡಿ ನಿಮಗೆ ಇದನ್ನ ಹೆಂಗ್ ಹಾಕಿನಂತಂದು ಹೇಳ್ಕೊಟ್ಟಿನಿಲ್ಲ, ಆ ದಾರಿ ಯಾಕೆ ಹಿಡ್ಕೊಳಂಗಿಲ್ಲ? ಎಕ್ಸ್ ಈಕ್ವಲ್ ಟು 0 ಹಾಕಿದ್ರೆ y ಈಕ್ವಲ್ ಟು ಸಿ ಬಂತು, 1 ಪಾಯಿಂಟ್ ಹಿಡಿದ್ನಿಲ್ಲ. ಆಮೇಲೆ ಎಕ್ಸ್ ಈಕ್ವಲ್ ಟು 1 ಹಾಕಿದೆ, ಅವ ಎ ಪ್ಲಸ್ ಸಿ ಆಯ್ತಂತಂದ್ರೆ ಈ ಕಡೆ ಬಂದು ಇದನ್ನ ಹಾಕಿದ್ನಿಲ್ಲ, ಇದನ್ನ ಹಾಕಿದ್ನಿಲ್ಲ, ಆಮೇಲೆ ಹಿಂಗ್ ಜಾಯಿನ್ ಮಾಡಿದ್ನಿಲ್ಲ. ಮತ್ತೆ ಹಿಂಗ್ಯಾಕೆ ಮಾಡ್ಬಾರ್ದು? ಓಕೆ, y ಈಕ್ವಲ್ ಟು ಈಗ ಈ ಕಡೆಗೆ ಐತಿದ್ದು, y ಈಕ್ವಲ್ ಟು 0 ಹಾಕಿದ್ರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ? y ಈಕ್ವಲ್ ಟು 0 ಹಾಕಿದ್ರೆ ಎಕ್ಸ್ y ಈಕ್ವಲ್ ಟು 0 ಅಂದ್ರೆ ಏನಿದೆ? y ಈಕ್ವಲ್ ಟು 0 ನಾ ಇದು? ಅವಾಗ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ? ಪ್ಲಸ್ ಸಿ ಆಗ್ತದ್ರಿ. ಇಲ್ಲಿ ಬಂತಿಲ್ಲ? ಹೌದಾ? ನೆಕ್ಸ್ಟ್ y ಈಕ್ವಲ್ ಟು 1 ಹಾಕಿದ್ರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ? y ಈಕ್ವಲ್ ಟು 1 ಹಾಕಿದ್ರ ಇಲ್ಲಿ ಬರ್ತೈತಿಲ್ಲ? ಆಮೇಲೆ -1 ಹಾಕಿದ್ರೂ ಅದು ನುಂಗ್ ಬಿಡ್ತದೆ. -1² ಅಂದ್ರೆ 1 ಹಾಕದ ಇಲ್ಲಿ ಬರ್ತೈತಿಲ್ಲ? ಇದು ಹಿಂಗ್ ಬರ್ತೈತ. ಇದಕ್ಕೆ ಇಂಟರ್ಪ್ರಿಟೇಷನ್ ಅಂತಾರ. ಒಂದ್ ಹೇಳಿಕೊಟ್ಟೆ ಅಂದ್ರ ಹಂಗ ಉಳಿದೆಲ್ಲ ಥಿಂಕ್ ಮಾಡ್ಬೇಕು. ಇದು ಹಿಂಗ್ ಬರಾಕತ್ತ, ಇದು ಪ್ಲಸ್ ಅದಂದ್ರ ಈ ಕಡೆ ಒಳ್ಳೆದ. ಇಲ್ಲಿ ಬಂತಿಲ್ಲ ಸಿ, ಬತ್ ಇದ ಬಂತಿಲ್ಲ. ಇದು -1, ಇದು -1. ನಿನಗ್ ಪಾಸಿಟಿವ್ ಇದೆ ಅಂತ ಬಂತಲ್ಲ, 2 ಪ್ಲಸ್ ಸಿ ಐತಲ್ಲ, ಇದು 2 ಪ್ಲಸ್ ಸಿ ಐತಿಲ್ಲ. ಹಂಗಲ್ಲ, ಎಕ್ಸ್ ಒಳಗಡೆ ಅಲ್ಲ, ನಿನಗೆ ಎಕ್ಸ್ ಈಕ್ವಲ್ ಟು 2 ಪ್ಲಸ್ ಸಿ ಐತಿಲ್ಲ. ನೋಡಿ, ಈ ಪಾಯಿಂಟ್ಗೂ 2 ಪ್ಲಸ್ ಸಿ ಐತಿ, ಈ ಪಾಯಿಂಟ್ಗೂ 2 ಪ್ಲಸ್ ಸಿ ಐತಿ. 2 ಪ್ಲಸ್ ಸಿ ಎರಡು ಕಡೆಗೆ ಐತಿ, ಮ್ಯಾಲೂ ಐತಿ ಕೆಳಗೂ ಐತಿ. ನೀವು y ಹಾಕಿದಿ ಈಗ. ಓಕೆ, ತಲೆ ಉಳ ಬಿಟ್ಟಂಗ ಅಕ್ಕವ. y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಲಿಸಿ ನಿಮಗೆ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ವೈ ಕಲಿಸಿದ್ವಿ ಅಂದ್ರ ಇದಾಗ್ಬಿಡುತ್ತೆ. ಅದಕ್ಕೆ ಹುಡುಗರು ಡಿಫ್ರೆನ್ಶಿಯೇಷನ್ ಚಂದ ಮಾಡ್ತಾವ, ಇಂಟಿಗ್ರೇಷನ್ ಮಾಡಂಗಿಲ್ಲ. ಯಾಕಂದ್ರೆ ಉಲ್ಟಾ ಅಲ್ಲ, ಒಂದ್ ಚಂದ ಲ್ಯಾಪ್ಲಾಸ್ ಇಕ್ವೇಶನ್ಸ್ ಮಾಡಿರ್ತಾರ, ಲ್ಯಾಪ್ಲಾಸ್ ಇನ್ವರ್ಸ್ ಮಾಡಕ್ ಟಪ್ ಆಗಿಬಿಡ್ತದ. ಟ್ರಿಗ್ನಮೆಟ್ರಿ ಮಾಡ್ತಾವ, ಇನ್ವರ್ಸ್ ಟ್ರಿಗ್ನಮೆಟ್ರಿ ಮಾಡಂಗಿಲ್ಲ ಹುಡುಗರು, ವಾಪಸ್ ಬರಂಗಿಲ್ಲ. ಓಕೆ, ಇದೇನಾಯ್ತು? ಇದು ಈ ಕಡೆ ಆಯ್ತು. ಇಲ್ಲಿ ಪ್ಲಸ್ ಇತ್ತಂದ್ರೆ ಈ ಕಡೆ ಒಳತ್ತ, ಮೈನಸ್ ಇದ್ರ ಈ ಕಡೆ ಒಳತ್ತ. ತಿಳಿತಾ? ಓಕೆ, ಈಗ ಇನ್ನೂ ಒಂದು ಕೆಲವು ಇಕ್ವೇಶನ್ಸ್ ಬರ್ತಾವ. ಈಗ ನಿಮ್ಗೆ ಗೊತ್ತಾಯ್ತದ y ಈಕ್ವಲ್ ಟು ax² ಪ್ಲಸ್ ಬಿ, y ಈಕ್ವಲ್ ಟು -ax² ಪ್ಲಸ್ ಬಿ, y ಈಕ್ವಲ್ ಟು ಪ್ಲಸ್ ax² ಮೈನಸ್ ಬಿ, y ಈಕ್ವಲ್ ಟು -ax² ಮೈನಸ್ ಬಿ, ಮೈನಸ್ y ಈಕ್ವಲ್ ಟು ax² ಪ್ಲಸ್ ಬಿ, ಮೈನಸ್ y ಈಕ್ವಲ್ ಟು ax² ಮೈನಸ್ ಬಿ, ಮೈನಸ್ y ಈಕ್ವಲ್ ಟು -ax² ಮೈನಸ್ ಬಿ, ಮೈನಸ್ y ಈಕ್ವಲ್ ಟು -ax² ಪ್ಲಸ್ ಬಿ. ಎಲ್ಲವಕ್ಕೂ ಏನ್ ಮಾಡ್ರಿ? ಹೋಮ್ವರ್ಕ್ ಮಾಡ್ರಿ. ಹಿಂಗ್ ಮಾಡಿ ಇವನ್ನೆಲ್ಲವನ್ನ ಮತ್ತೇನ್ ಮಾಡ್ರಿ? ಎಕ್ಸ್ ಗೆ ಬರ್ಕೊಡ್ರಿ. ಎಕ್ಸ್ ಈಕ್ವಲ್ ಟು ಮತ್ತೊಂದು 8 ಬರೀರಿ. ತೋರ್ಸಬೇಕು ನನಗೆ ಅಷ್ಟು. ಇವತ್ತು ಒಂದ್ 4-5 ಮಾಡಿ ಬರ್ತಾವಾಳ್ರಿ ಅಂತ ಅನ್ನಂಗಿಲ್ಲ. ತಿಳಿತಾ? ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಮಾಡಿ ತೋರಿಸ್ಬೇಕು. ಮಾಡ್ತೀರಿ? ಓಕೆ, ಈಗಪ್ಪ ನಿಮಗ ನಾನು ಏನ್ ಕಲಿಸಿದೆ ಅಂತಂದ್ರ ಹಿಂಗಿರ ಕರ್ವು ಮತ್ತೆ ಹಿಂಗಿರ ಕರ್ವು ಕಲಿಸಿದೆ.
ಅದ್ರ ಜೊತೆಗೆ ಹಿಂಗಿರಕರು ಹಿಂಗಿರಕರು ಹಿಂಗ 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 ಕಲಿಸಿದೆ. ಇಷ್ಟು ಪ್ಯಾರಾಬೋಲಗಳನ್ನು ಹೇಳಿದೆ. ಇನ್ನು ಕೆಲವು ಪ್ಯಾರಾಬೋಲಗಳದಾವ. ಹಿಂಗಿತ್ತಂದ್ರ ಹಿಂಗಿತ್ತಂದ್ರ ಹಿಂಗಿರ್ಬೋದು, 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 ಹಿಂಗಿರ್ಬೋದು. ತಿಳಿದ? ಅದಕ್ಕೆ ಜನರಲ್ ಇಕ್ವೇಶನ್ ಏನಾಗ್ಬಿಡ್ತದೆ ಅವಾಗ? y equal to ax square plus bx plus c. ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿಲ್ಲ, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಅರ್ಥ ಏನು? ಪ್ಯಾರಾಬೋಲಾ. ಎಕ್ಸ್ ಸ್ಕ್ವೇರ್ ಅಂದ್ರೇನೆ ಪ್ಯಾರಾಬೋಲಾ. ಇವೇನು ಇದಕ್ಕೆ ಎಕ್ಸಾಂಪಲ್ಸ್ ಇವು. ಇದ್ರೊಳಗೆ ಮತ್ತೆ ಆಟ ಆಡಂಗಿಲ್ಲ, ಟೈಮ್ ಭಾಳ ಹೋಗ್ತದೆ. ಇದ್ರೊಳಗೆ ಇದು ಮೈನಸ್ ಪ್ಲಸ್ ಅದು ಇದು ಹಾಕೊಂತ ಮತ್ತೊಂದಿಷ್ಟು ಇಕ್ವೇಶನ್ಸ್ ಬರ್ತಾವೆ. ಅಂದ್ರೆ ಟೋಟಲ್ ನಿಮ್ಗೆ ಏನು ತಿಳಿಯಕತ್ತೆ ಹೇಳಿ ಈಗ? ವಾಟ್ ಯು ಅಂಡರ್ಸ್ಟುಡ್? ಇಕ್ವೇಶನ್ಲಿಂದ ಅದ್ರದ್ದು ಗ್ರಾಫ್ ಅನ್ನ ನೋಡ್ಬೋದು ಅಂತ. ಇಕ್ವೇಶನ್ಲಿಂದ ಗ್ರಾಫ್ ಅನ್ನು ನೋಡ್ಬೋದು. ಹಂಗೆ ಸರ್ಕಲ್ ಇಕ್ವೇಶನ್ ಏನೈತೆ ಹೇಳ್ರಿ? ಸರ್ಕಲ್ ಬೇಸಿಕ್ ಇಕ್ವೇಶನ್ 10th ಒಳಗೆ ಬಂದಿದ್ದ ಇಕ್ವೇಶನ್ ಏನು ಹೇಳು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2gh ಪ್ಲಸ್ 2k ಅಲ್ಲ 2gx ಪ್ಲಸ್ 2hy ಪ್ಲಸ್ ಸಿ ಈಕ್ವಲ್ ಟು ಏನೋ ಬರ್ತೈತಿ, ಈಕ್ವಲ್ ಟು 0 ಏನೋ ಸಮಥಿಂಗ್ ಬರ್ತೈತಿ. ಇದೇನಿದೆ ಸರ್ಕಲ್ ಇಕ್ವೇಶನ್? ಇದು ಹೇಳಿದಾ? ಇದು ಸರ್ಕಲ್ ಇಕ್ವೇಶನ್. ಬಟ್ ನಿಮ್ ಸರ್ಕಲ್ ಎಲ್ಲೆಲ್ಲಿ ಇರ್ಬೋದು ಹೇಳಿ ನೋಡೋಣ. ನೋಡಿಲಿ, ಸರ್ಕಲ್ ಹಿಂಗಿತ್ತಂದ್ರೆ ಬೇರೆ, ಸರ್ಕಲ್ ಇಲ್ಲಿದ್ರ 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 ಬೇರೆ, 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 ಎಲ್ಲದಕ್ಕೂ ಬೇರೆ 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 ಇಕ್ವೇಶನ್ಸ್ ಇರ್ತಾವ. ಓಕೆಪ್ಪ, ಬರ್ರಿ 3 ಸರ್ಕಲ್ ಒಳಗೆ ಹಾಕಿದ್ವಲ್ಲ, 3 ಸರ್ಕಲ್ ಹಾಕಿರಿ. 3 ಸರ್ಕಲ್ ಒಳಗಡೆ ಎಲ್ಲಾ ಸರ್ಕಲ್ಗಳು ಎಲ್ಲಿರ್ತಾವ? all circles are on x-axis. You will see like this, 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 but you will never see more circle like this. You will never see more circle like this. ಯಾಕ? ಬಿಕಾಸ್ ನಮ್ಮ ಅಲ್ಲಿ ಇಕ್ವೇಶನ್ ಏನಿತ್ತಲ್ಲಿ, ಅಲ್ಲಿ ಇಕ್ವೇಶನ್ ಏನಿತ್ತಂದ್ರ ಒಂದ್ ಹಿಂಗಿತ್ತದ, ಎಕ್ಸ್ ಸ್ಕ್ವೇರ್ ಅಥವಾ ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಸ್ಕ್ವೇರ್ ಈಕ್ವಲ್ ಟು ಸಾರಿ ಟೋ ಸ್ಕ್ವೇರ್ ಈಕ್ವಲ್ ಟು ಟೋ 1 ಅಂತ ಬಂದಿತ್ತು. ಇದು ರೂಟ್ ಹಾಕಿದ್ವಿ, ಇಲ್ಲಿ ಬಂತಿಲ್ಲ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಅಲ್ಲ ಬಿ ವೈ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಬಂತಿಲ್ಲ ಇದು. ಬಟ್ ಇಲ್ಲಿ ಈ ಟೈಪ್ ಕಾಂಬಿನೇಷನ್ಸ್ ಇರೋದ್ರಿಂದ ಆಲ್ ದ ಸರ್ಕಲ್ಸ್ ಆರ್ ಲೈಯಿಂಗ್ ಆನ್ ಎಕ್ಸ್ ಆಕ್ಸಿಸ್ ಅಂತ. ಆಲ್ ಸರ್ಕಲ್ಸ್ ಆರ್ ಲೈಯಿಂಗ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ಇದರ ಅರ್ಥ ಏನ್ ಹೇಳು? ಇಕ್ವೇಶನ್ಸ್ ನೋಡಿ ನೇಚರ್ ಹೇಳ್ಬೋದು. ದಿಸ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್. ತಿಳಿತಾ? ಅಂದ್ರೆ ಇವತ್ತಿಂದ ಏನು ಮ್ಯಾಥ್ಸ್ ಅಂದ್ರೆ ಏನು ಗೊತ್ತಾಯ್ತಲ್ಲ ಈಗ? ಫಂಕ್ಷನ್ ಇಸ್ ಅ ಸೈನ್ಸ್, ಸೈನ್ಸ್ ಅಲ್ಲ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಆಫ್ ಸೈನ್ಸ್. ಓಕೆ, ಈಗ ಬರೋಣ. ಈಗ ನಮ್ಮ ಫಸ್ಟ್ ಹೆಡಿಂಗ್ ಏನಿತ್ತು ಈಗ? ಟೈಪ್ಸ್ ಆಫ್ ಫಂಕ್ಷನ್ಸ್. ಓಕೆ, ಈಗ ನಿಮ್ಗೆ ಫಂಕ್ಷನ್ ಅಂದ್ರೆ ಏನ್ ಗೊತ್ತಾಯ್ತು? ಫಂಕ್ಷನ್ ಒಳಗೆ ಏನೇನು ಕಂಡೀಷನ್ಸ್ ಅದಾವ ಹೇಳ್ರಿ? ಈಕ್ವಲ್ ಸೈನ್ ಇರಬೇಕು, ಡಿಪೆಂಡೆಂಟ್ ವೇರಿಯೇಬಲ್ ಇರಬೇಕು, ಇಂಡಿಪೆಂಡೆಂಟ್ ವೇರಿಯೇಬಲ್ ಇರಬೇಕು. ಅದಕ್ಕೆ ಒಂದು ಯಾವ್ದಾರ ಒಂದು ಫಂಕ್ಷನ್ ಇರಬೇಕು. ಫಂಕ್ಷನ್ ಹೆಂಗರ ಇರಬೇಕು. ತಿಳಿತಾ? ಓಕೆ, ಒಂದೇದ್ ಏನಂತ ನೋಡು, ಏನಂತಾನ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್? ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನಂತ ಬರ್ಕೊಡ್ರಿ. ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತಂದ್ರ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಬರ್ಕೊಡ್ರಿ. ಇದು ಹೆಂಗಿರ್ತಂದ್ರ ನೋಡಿಲಿ, y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇರ್ತೈತಿ, ಬಟ್ ಆಲ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ಆರ್ can be put at one side of the equation, equal sign, and all
independent variables are put other side of the equal sign, ಅಂದ್ರ ಇಂಡಿಪೆಂಡೆಂಟ್ ವೇರಿಯಬಲ್ ಡಿಪೆಂಡೆಂಟ್ ವೇರಿಯಬಲ್ ಈಕ್ವಲ್ ಸೈನ್ ಅಂದ್ರೆ ಆ ಕಡೆ ಈ ಕಡೆ ಇರ್ತಾವ, ಮಿಕ್ಸ್ ಇರಂಗಿಲ್ಲ. ಎಕ್ಸಾಂಪಲ್ ಹೇಳಿ, ನಾ ಒಂದ್ ಎರಡು ಹೇಳ್ತೀನಿ, ಮುಂದಲು ನೀವು ಹೇಳ್ರಿ. ನೀರ್ ತಗೊಂಬ. ಹೇಳಿ. ಓಕೆ, now look at here. Y equal to mx plus c, is it implicit or explicit? Right. Implicit or explicit? Huh? Why? Correct? Okay. Parabolic equation ಆಗಲ್ಲಿ ಬರ್ಸಿದ್ನಲ್ಲ, y equal to, ಅದು implicit explicit? ಬರೀರಿ, ಒಂದು ಎಕ್ಸಾಂಪಲ್ ಬರೀರಿ. ತಗೋ, y equal to 3x square plus 5x plus c, implicit or explicit? ಎಕ್ಸ್ಪ್ಲಿಸಿಟ್ ಅಂದ್ರೆ ಹಿಂಗ ಅನ್ಬೇಕು, ಎಕ್ಸ್ಪ್ಲಿಸಿಟ್, ಇಂಪ್ಲಿಸಿಟ್, ಎಕ್ಸ್ಪ್ಲಿಸಿಟ್, ಇಂಪ್ಲಿಸಿಟ್. ಇದ್ರೊಳಗೆ ಏನೈತಿ, ಎಕ್ಸ್ ಬೇರೆ ಕಡೆಗೆ ಅದಾವ, ವೈ ಬೇರೆ ಕಡೆಗೆ ಅದಾವ. ಓಕೆನಾ? ಓಕೆ, ಇನ್ನೊಂದು ಬರಲಿ. ಸರ್ಕಲ್ ಇಕ್ವೇಶನ್ is implicit or explicit? ax square plus by square equal to c. Implicit? Can be ಅಂತಂದ್ರೆ ಅರ್ಥ ax square equal to c minus by square ಬರಿಬೋದು. ನೀವು ಬರಿಬೋದಂದ್ರೆ ಇದು ಎಕ್ಸ್ಪ್ಲಿಸಿಟ್ ಇಕ್ವೇಶನ್. ಹಿಂಗ್ ಮಾಡ್ಬೋದಲ್ಲ, ಹೌದಲ್ಲ? ಮತ್ತೆ ಹಂಗ್ ಮಾಡ್ಬೋದು ಅಂತಂದ್ಮೇಲೆ ಮುಗಿತಲ್ಲ ಎಕ್ಸ್ಪ್ಲಿಸಿಟ್. ಅದಕ್ಕೆ ಇಕ್ವೇಶನ್ ನೋಡಿದ ತಕ್ಷಣ ಹೇಳಕ್ ಬರಂಗಿಲ್ಲ ಇದು ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್, ಸ್ವಲ್ಪ ವರ್ಕೌಟ್ ಮಾಡ್ಬೇಕು. ಮಾಡ್ತೀರಿ? ಇನ್ನೊಂದು ಕೊಡ್ಲಿ, ಬರೀರಿ. ಎಕ್ಸ್ ವೈ ಪ್ಲಸ್ y square equal to 7, implicit or explicit? Implicit? Implicit? ಓಕೆ. y ಕಾಮನ್ ತೆಗೆದೆ ಅಂತಂದ್ರ ಒಳಗೇನು ಉಳಿತದ, x ಪ್ಲಸ್ ವೈ ಉಳಿತದ, ಈಕ್ವಲ್ ಟು 7 ಆಗ್ತದೆ. ಏನಾರ ಮಾಡಿ ತೆಗಕ್ ಬರ್ತಾನ, ಇದ್ರಾಗಂತ ಬರ್ಲಿಲ್ಲ. ಓಕೆ, ಹಿಂಗ್ ಬರೀಣ. ಎಕ್ಸ್ ವೈ ಈಕ್ವಲ್ ಟು 7 ಮೈನಸ್ ವೈ ಸ್ಕ್ವೇರ್ ಬರಿಬೋದಾ? ಹಂಗಾರ ಎಕ್ಸ್ ಈಕ್ವಲ್ ಟು 7 ಮೈನಸ್ ವೈ ಸ್ಕ್ವೇರ್ ಡಿವೈಡ್ ಬೈ ವೈ ಬರಿಬೋದಾ? ಎಕ್ಸ್ಪ್ಲಿಸಿಟ್ ಆತಲ್ಲ ಇದು. ಇಂಪ್ಲಿಸಿಟ್ ಎಲ್ಲೈತಿ? ಬರಂದಿಲ್ಲ ಸಪ್ರೇಟ್. ಇನ್ನೊಂದು ಮಾಡ್ತೀರಿ, ಬರಿ. ax square plus xy equal to 8. Implicit or explicit? Explicit. ಹೆಂಗ? x ಕಾಮನ್ ತೆಗಿಲಿ. ರೈಟ್. xy equal to 8 minus ax square, y equal to 8 minus ax square by x. Explicit. ಇದು ಬರೀರಿ. sin inverse ಅಲ್ಲ, sin xy equal to 9. ಫಾರ್ಮುಲಾ ಬರ್ಲಿಲ್ಲ, ಅದಕ್ಕೇನಾಯ್ತು, ಇಕ್ವೇಶನ್ ಹೌದಲ್ಲ. ದಿಸ್ ಇಸ್ ಆಲ್ಸೋ ಫಾರ್ಮುಲಾ. ಒಟ್ ಎಕ್ಸ್ ವೈ ಐತಿಲ್ಲ, ಮುಗಿತು. ಎಕ್ಸ್ ಇಂಡಿಪೆಂಡೆಂಟ್, ವೈ ಡಿಪೆಂಡೆಂಟ್, ಹಿಂಗಿದ್ರು ಒಟ್ ಎಕ್ಸ್ ವೈ ಒಳಗದಾವಿಲ್ಲ ಇಕ್ವೇಶನ್, ಅದು ಫಂಕ್ಷನ್. ಅದು ಏನು ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್? ಎಕ್ಸ್ಪ್ಲಿಸಿಟ್ ಹೆಂಗ?
ಎಕ್ಸ್ ವೈ ಈಕ್ವಲ್ ಟು ಸೈನ್ ಇನ್ವರ್ಸ್ 9, y equal to sin inverse 9 by x. Explicit. ಹೇಳಕತ್ತೈತಿ. ಇನ್ನೊಂದು ಮಾಡ್ತೀರಿ, ಬರ್ಕೊಡ್ರಿ. x square plus 2xy plus y square equal to 8. ಗೇಮ್ ಇವೆಲ್ಲ, ಮ್ಯಾಥ್ಸ್ ಅಂದ್ರೆ ಗೇಮ್. ಇಂಪ್ಲಿಸಿಟ್ ಆಕೈತಿ, ಚೆಕ್ ಮಾಡ್ಲಿ. ಓಕೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಣ್ಣಂಗೆ ಕಾಣಕತ್ತೈತಿ ಇದು, ಹೌದಾ? ಅಂದ್ರೆ ಏನಿದು, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು 8 ಆಯ್ತು. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ರೂಟ್ 8 ಆಯ್ತು. therefore y equal to root 8 minus x ಆಯ್ತು. ಏನಿದೆ, ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್? ಅರ್ಥೈತಿಲ್ಲ? ಭಾಳ ಹುಷಾರಾಗಿ ನೋಡ್ಬೇಕು. ಓಕೆನಾ? ಇನ್ನೊಂದು ಕೊಡ್ಲಿ? ಬರೀರಿ, ಈಗ ಎಕ್ಸ್ಪ್ಲಿಸಿಟ್ ಹೇಳ್ಬಿಡು. ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ equal to 8. ಪಕ್ಕ ನೋಡು, ಫಾರ್ಮುಲಾ ಇನ್ನು ಯಾವ ನೆನಪು ಮಾಡ್ರೆ, ಸೈನು, ಕಾಸು, ಟ್ಯಾನ್. ನಮಗೆ ಗೊತ್ತಿರುವ ನಾಲೆಜ್ ಪ್ರಕಾರ ಇದು ಇಂಪ್ಲಿಸಿಟ್ ಆಗುತ್ತದೆ. ಸಾರ್, ನಿಮ್ಮ ಮನಸ್ಸಿನಲ್ಲಿರುವ ಯಾವುದಾದ್ರೂ ಮೂಲೆಯಲ್ಲಿರೋ ಫಾರ್ಮುಲಾವನ್ನು ತೆಗೆದುಕೊಂಡು ನೀವು ಇದನ್ನು ಎಕ್ಸ್ಪ್ಲಿಸಿಟ್ ಮಾಡಬಹುದು, ಬಟ್ ನಮ್ಮ ತಲೆಯಲ್ಲಿರುವ ಫಾರ್ಮುಲಾ ಪ್ರಕಾರ ಇದು ಇಂಪ್ಲಿಸಿಟ್ ಆಗಿದೆ. ಬಟ್ ಫಾರ್ಚುನೇಟ್ಲಿ ನನ್ನ ತಲೆಯಲ್ಲೂ ಯಾವ ಫಾರ್ಮುಲಾನು ಇಲ್ಲ, ಆದ್ದರಿಂದ ಇದು ಇಂಪ್ಲಿಸಿಟ್ಟೇ. ಯಾವಾಗ ನೀವು ಇದನ್ನ ಡಿವೈಡ್ ಮಾಡಕ್ಕೆ ಬರಂಗಿಲ್ಲ ಅನ್ಸುತ್ತೆ ನೋಡು, ಅವಾಗ ಏನಂತಾರೆ, ಅದಕ್ಕೆ ಇಂಪ್ಲಿಸಿಟ್ ಅಂತಾರೆ. ಡಿವೈಡ್ ಮಾಡಕ್ ಬಂತಂದ್ರೆ ಅದು ಎಕ್ಸ್ಪ್ಲಿಸಿಟ್ ಅಂತಾರೆ. ಬಟ್ ಇವೆಲ್ಲ ಗೇಮು ಕೇವಲ ಎರಡೇ ವೇರಿಯೇಬಲ್ ಇದ್ದಾಗ. ಹೇಳಕತ್ತೈತಿ? ಈಗ 2 ಫಂಕ್ಷನ್ ಓದಿದ್ವಿ, ಮೂರನೇದು ಯಾವ್ದೈತಿ ನೋಡು, ಕಾಂಪೋಸಿಟ್ ಫಂಕ್ಷನ್. ಹೌದಾ? ಹೆಡ್ಡಿಂಗ್ ಹಾಕೋದು ಕಾಂಪೋಸಿಟ್ ಫಂಕ್ಷನ್. ಕಾಂಪೋಸಿಟ್ ಫಂಕ್ಷನ್ ಅಂತಂದ್ರೆ ನೋಡು, ಎಕ್ಸ್ ಯಾರ ಮೇಲೆ, ವೈ ಯಾರ ಮೇಲೆ ಡಿಪೆಂಡ್ ಐತಿ, ಎಫ್ ಆಫ್ ಎಕ್ಸ್ ಮೇಲೆ ಡಿಪೆಂಡ್ ಐತಿ, ತಿಳಿದ? ಬಟ್ ಈ ಎಕ್ಸ್ ಯಾರ ಮೇಲೆ ಡಿಪೆಂಡ್ ಐತಿ, ಎಫ್ ಆಫ್ ಟಿ ಮೇಲೆ ಡಿಪೆಂಡ್ ಐತಿ ಅಂತ ತಿಳ್ಕೊ. ಅವಾಗ ಏನೈತಿ, ಇದು ಕಾಂಪೋಸಿಟ್ ಫಂಕ್ಷನ್ ಆಯ್ತದ. ಓಕೆ, ಮಗ ಯಾರ ಮೇಲೆ ಡಿಪೆಂಡ್ ಆಗ್ಯಾನ, ಪೆಟ್ರೋಲ್ ಬೇಕಾಗಿತ್ತದ ಗಾಡಿಗೆ, ಅವನ ಮೇಲೆ ಡಿಪೆಂಡ್ ಆಗಿರ್ತಾನೆ. ಅವ ಒಂದ್ ಸ್ವಲ್ಪ ರೊಕ್ಕ ಕೊಡ ಪೆಟ್ರೋಲ್ ಹಾಕ್ಸಕ್ ಗಾಡಿಗೆ. ಅವು ಏನಂತ, ತಡಿ ಅಪ್ಪ ಬರ್ಲಿಕ್ಕೆ ಕೇಳಿ ಹೇಳ್ತಾನೆ. ಹಂಗಾರೆ ಇದು ಯಾವ ಫಂಕ್ಷನ್, ಇದು ಕಾಂಪೋಸಿಟ್ ಫಂಕ್ಷನ್. ಅಪ್ಪ ಏನಂತಾನ, ತಡಿನ ಪಗಾರ ಆಗಿಲ್ಲ ಅಂತಾನ. ಪಗಾರದವ ಏನಂತಾನ, ಇನ್ನು ಲಾಭ ಆಗಿಲ್ಲ, ಪ್ರಾಫಿಟ್ ಆಗಿಲ್ಲ. ಇವೆಲ್ಲ ನೀವು ಕಾಂಪೋಸಿಟ್ ಫಂಕ್ಷನ್ಸ್. ಅಂದ್ರೆ ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ ಮೇಲೆ, ಇನ್ನೊಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ ಮೇಲೆ ಹಂಗೆ ಡಿಪೆಂಡ್ ಆಗ್ತಾ ಹೋಗ್ತು. ಸಮ್ಟೈಮ್ಸ್ ಹಿಂಗ ಆಗ್ಬೋದು. ಹೆಂಗ, y ಈಕ್ವಲ್ ಟು ಎಫ್ ಆಫ್ ಯು ವಿ ಆಗ್ಬೋದು, ಹೌದಲ್ಲ?
ಎರಡರ ಮೇಲೆ ಡಿಪೆಂಡ್ ಅದಾವ. y ಇದ್ರ ಮೇಲೆ ಡಿಪೆಂಡ್ ಐತಿ, ಇದ್ರ ಮೇಲೆ ಡಿಪೆಂಡ್ ಐತಿ. ಬಟ್ ಮತ್ತೆ u ಈಸ್ ಎಫ್ ಆಫ್ ಎಕ್ಸ್ ಮೇಲೆ ಡಿಪೆಂಡ್ ಆಗ್ಬೋದು, ಮತ್ತೆ ವಿ ಎಫ್ ಆಫ್ ಎಕ್ಸ್ ಮೇಲೆ ಡಿಪೆಂಡ್ ಆಗ್ಬೋದು. ಹಿಂಗ ಇವ ಇಬ್ಬರ ಮೇಲೆ ಡಿಪೆಂಡ್ ಆಗ್ಯಾನ, ಬಟ್ ಇವರಿಬ್ರು ಇನ್ನೂ ಒಬ್ಬನ ಮೇಲೆ ಡಿಪೆಂಡ್ ಆಗಿರ್ಬೋದು. ತಿಳಿದ? ಇವೆಲ್ಲ ನೀವು ಕಾಂಪೋಸಿಟ್ ಫಂಕ್ಷನ್ಸ್. ಈಗ ನಿಮ್ಗೆ ಏನಂತ ತಿಳಿತು? ಯಾವುದು ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಗೊತ್ತಾಯ್ತು, ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಗೊತ್ತಾಯ್ತು, ಕಾಂಪೋಸಿಟ್ ಫಂಕ್ಷನ್. ಈ ಮುಂದೋಗೋಣ. ಮತ್ತೇನದ ನೋಡ್ರಿ. ವೆರಿ ಗುಡ್. ಈ ಇಕ್ವೇಶನ್ ಇವು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇವು ಯಾಕೆ ಹೇಳಕತ್ತೀನಿ ಗೊತ್ತೇನ? ನೀವು ಮುಂದೆ ಏನಂದ್ ಬಿಡ್ತಾರೆ ಗೊತ್ತೇನ? ಒಂದ್ ಯಾವ್ದೋ ಒಂದು ಥಿಯರಮ್ ಹೇಳ್ಬಿಡ್ತಾರಪ್ಪ. ಒಂದ್ ಯಾವ್ದೋ ಗ್ರೀನ್ಸ್ ಥಿಯರಮ್, ಯಾವ್ದೊಂದು ಕಾಚಿ ರೈಮನ್ ಇಕ್ವೇಶನ್, ಹಿಂಗೊಂದು ಏನೋ ಒಂದು ಇಕ್ವೇಶನ್ ಹೇಳ್ಬಿಡ್ತಾರೆ. ಹೇಳಿ ಕೆಳಗೆ ಬರ್ಬಿಡ್ತಾರೆ ಏನಂತ, ದಿಸ್ ಇಕ್ವೇಶನ್ ಇಸ್ ಓನ್ಲಿ ಫಾರ್ ಪಾಲಿನಾಮಿಯಲ್ ಫಂಕ್ಷನ್ ಅಂದ್ಬಿಡ್ತಾರೆ ಅವ್ರು. ದಿಸ್ ಇಕ್ವೇಶನ್ ಕೆನ್ ನಾಟ್ ಬಿ ಅಪ್ಲೈಡ್ ಫಾರ್ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ಬಿಡ್ತಾರೆ ಅವ್ರು. ಹಿಂಗ ಅವ್ರು ಹೇಳ್ಬಿಟ್ಟಿರ್ತಾರ, ಒಂದ್ ಸ್ಟಾರ್ ಹಾಕಿ ಕೆಳಗೆ ಬರ್ದಿರ್ತಾರೆ. ನಿಮ್ಮ ಆಪ್ಷನ್ಸ್ ಒಳಗೆ ಏನ್ ಮಾಡ್ಬಿಡ್ತಾರ, ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಬರ್ದು, ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ಕಾಚಿ ರೈಮನ್ ಇಕ್ವೇಶನ್ ಅಂದ್ಬಿಡ್ತಾರೆ. ಅವಾಗ ಕೆಳಗೆ ನೋಡ್ತೀನಿ ಆಪ್ಷನ್, ಆ ಆಪ್ಷನ್ ಒಳಗಡೆ ಅದು ದಿಸ್ ಇಸ್ ನಾಟ್ ಫಾರ್ ದಟ್ ಅಂತ ಹೇಳಿರ್ತಾನಲ್ಲ, ಅವಾಗ ಆಪ್ಷನ್ ಒಳಗೆ ನೋಡಿ ಅದನ್ನ ನೋಡಿ ಎಲಿಮಿನೇಟ್ ಮಾಡಿಬಿಡೋದು, ಬರಂಗಿಲ್ಲ ಇದು ಅಂತೇಳಿ ಹೇಳ್ತಾ. ಹಿಂಗೆ ತಲೆ ಓಡಿಸ್ತಾರ ಅವ್ರು ಯಾರೋ ನಿಮ್ಗೆ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅನ್ನ ಒಂದು 30-40 ಸೆಕೆಂಡ್ ಒಳಗಡೆ ಏನು ಸಾಲ್ವ್ ಮಾಡೋಕ್ಕಾಕೈತಿ? ಏನು ಸಾಲ್ವ್ ಮಾಡೋಕ್ಕಾಗಲ್ಲ. ನಿಮ್ಗೆ ದೊಡ್ಡ 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 ಕ್ವಶನ್ಸ್ ಇರ್ತಾವ, ಅವೆಲ್ಲ ಆನ್ಸರ್ ತರಿಸ್ಬೇಕಾಗಿರ್ತೈತಿ. ಮತ್ತೆ 30-100 ಕ್ವಶನ್ಸ್ ಕೊಟ್ಟಿರ್ತಾನ, 2 ತಾಸನೇ ಬರಿ ಅಂತಾನ. ಮತ್ತೆ 2 ತಾಸಿನೊಳಗೆ ಏನು ಟಿಕ್ ಮಾಡ್ತೀರಿ ನೀವು? ಏನು ಮಾಡಕ್ ಬರಲ್ಲ. ಅದ್ರ ಸಲುವಾಗಿ ಏನ್ ಮಾಡ್ತಾನೆ ನಾವು, ಹಿಂಗ ಇದು ಹೌದು ಅಲ್ಲೋ, ಅದು ಹೌದು ಅಲ್ಲೋ, ಇದು ಹೌದು ಅಲ್ಲೋ, ಇಷ್ಟ ಕೇಳ್ಕೊಂಡ್ ಹೋಗೋದು. ತಿಳಿದ? ರೈಟ್. ಒಂದ್ ಯಾವ್ದೋ ಒಂದು ದೊಡ್ಡ ಫಂಕ್ಷನ್ ಕೊಟ್ಟು ಕ್ಯಾಲ್ಕುಲಸ್ ಲಿಮಿಟ್ ಮಾಡ್ರಿ ಇದನ್ನ ಅಂತ ಹೇಳಂಗಿಲ್ಲ. ಲಿಮಿಟ್ ಕಂಡಿಡಿರಿ, ಕಂಟಿನ್ಯೂಟಿ ಕಂಡಿಡಿರಿ, ಡಿಫ್ರೆನ್ಷಿಯಲ್ ಕಂಡಿಡಿರಿ, ಇಲ್ಲ. ಅವೇನಂದ್ರ ಈಸ್ ಇಟ್ ಡಿಫ್ರೆನ್ಷಿಯೇಬಲ್ ಆರ್ ನಾಟ್, ಲಿಮಿಟ್ ಕಂಟಿನ್ಯೂಸ್ ಐತೋ, ಇದು ಕಂಟಿನ್ಯೂಸ್ ಐತೋ ಇಲ್ಲ ಚೆಕ್ ಮಾಡ್ರಿ, ಹಿಂಗ ಅಷ್ಟೇ ಕೇಳ್ತಾರ ಅವ್ರು. ಓಕೆನಾ? ರೈಟ್. ಈಗ ಪಾಲಿನಾಮಿಯಲ್ ಫಂಕ್ಷನ್. ಪಾಲಿನಾಮಿಯಲ್ ಫಂಕ್ಷನ್ ನೋಡು, ಒಂದ ವರ್ಡ್ ನಾವು ಹೋಗದ್ ಬಿಡ್ತೀನಿ. ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಅ ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಏನಿದ್ರ ಅರ್ಥ? ಬಹಳ ಹುಷಾರಾಗಿ ಆನ್ಸರ್ ಮಾಡ್ಬೇಕು. ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಅ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂದ್ರ, ಪಾಲಿನಾಮಿಯಲ್ ಫಂಕ್ಷನ್ ಒಳಗಡೆ ವೈ ಬೇರೆ ಕಡೆ ಇರುತ್ತೆ, ಎಕ್ಸ್ ಎಲ್ಲ ಬೇರೆ ಕಡೆ ಇರ್ತಾವ. ಎಲ್ಲ ಎಕ್ಸ್ಪ್ಲಿಸಿಟ್ ಎಲ್ಲ ಪಾಲಿನಾಮಿಯಲ್ ಅಲ್ಲ. ಅರ್ಧಾಯ್ತಾ? ತಿಳಿತಾ? ಹಿಂಗ್ ನೆನ್ಪಿಟ್ಕೊಡ್ರಿ. ಎಮ್ ಎಲ್ ಎ ಗೊತ್ತಲ್ಲ? ಆಲ್ ಎಮ್ ಎಲ್ ಎಸ್ ಆರ್ ಹ್ಯೂಮನ್ ಬೀಯಿಂಗ್ಸ್, ಹೌದಾ? ಬಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಎಮ್ ಎಲ್ ಎಸ್ ಏನ? ನೋ, ಲೈಕ್ ದಟ್. ಇವು ಏನನ್ನಕತ್ತೀವಿ ಈಗ, ಆಲ್ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ explicit functions, but all explicit functions are not polynomial functions. ತಿಳಿತಾ? ಬಟ್ ಒಂದೇ ಫಂಕ್ಷನ್ ಒಂದೇ ಲೈನ್ ಒಳಗೆ ಬಿಟ್ಟ ಪಾಲಿನಾಮಿಯಲ್ ಫಂಕ್ಷನ್ ಅಂದ್ರೆ ಏನರ್ಥ? ಈಗ y = f of x ಅಂತ ಬರ್ದಿದ್ನಿ ಅಂದ್ರ ಪಾಲಿನಾಮಿಯಲ್ ಫಂಕ್ಷನ್ ನೋಡಕ್ ಹೆಂಗ್ ಕಾಣ್ತಾವ? ಹಿಂಗ್ ಕಾಣ್ತಾವ, ಈ ಕಡೆ ಕಾಣ್ತಾವ. ಅರ್ಥದ? ಅಕಸ್ಮಾತಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್ ಅಂತೇಳಿ ಕೇಳಿದ್ನಂದ್ರ ಆ 4 ಆಪ್ಷನ್ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು? ಎಕ್ಸ್ಪ್ಲಿಸಿಟ್ ಯಾವ್ದು ಹುಡುಕ್ಬೇಕು. ಎಕ್ಸ್ಪ್ಲಿಸಿಟ್ ಒಳಗೆ ಅಕಸ್ಮಾತ್ 3 ಎಕ್ಸ್ಪ್ಲಿಸಿಟ್ ಇರ್ಲಿಲ್ಲ ಅಂದ್ರ ಓಕೆ, ಜೈ ಕರ್ನಾಟಕ ಮಾತು 3 ಇಲ್ಲ, ತೆಗೆದು ಹಾಕ್ಬಿಡು, ಯಾವ್ದು ಎಕ್ಸ್ಪ್ಲಿಸಿಟ್ ಐತೆ ಅದನ್ನ ಆನ್ಸರ್ ಮಾಡಿಬಿಡು, ಇಷ್ಟೇ. ಓಕೆ, ಇನ್ನೊಂದು ರೂಲ್ ಏನ್ ಗೊತ್ತೇನೋ ಪಾಲಿನಾಮಿಯಲ್ ಫಂಕ್ಷನ್ಗೆ? ಇದು ಹೆಂಗ್ ಕಾಣ್ತಿರ್ತದೆ ಅಂದ್ರೆ ಹಿಂಗ್ ಕಾಣ್ತಿರ್ತದೆ, ax² ಪ್ಲಸ್ bx³ ಪ್ಲಸ್ cx⁴ ಪ್ಲಸ್ dx⁴ ಹಿಂಗ್. ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದ್ರ ಎಕ್ಸ್ದು ಪವರ್ಗಳು ಇಂಟಿಜರ್ಸ್ ಇರ್ತಾವ. ಎಕ್ಸ್ ಪವರ್ ಏನಿರ್ತಾವ? ಇಂಟಿಜರ್ಸ್ ಇರ್ತವೆ. ಮೋರ್ ಸ್ಪೆಸಿಫಿಕಲಿ ಪಾಸಿಟಿವ್ ಇಂಟಿಜರ್ಸ್ ಇರ್ತವೆ. ಏನಂದ್ರ ಮೋರ್ ಸ್ಪೆಸಿಫಿಕಲಿ ಏನು? ಪಾಸಿಟಿವ್ ಇಂಟಿಜರ್ಸ್ ಇರ್ತಾವ. ಹಂಗಾರೆ ಒಂದು ಎಕ್ಸಾಂಪಲ್ ಬರ್ದು ನೋಡ್ರಿ. ನೋಡು, ಸಿ y = ನೋಡಿಲ್ಲ 2x²
plus 5x. Is it polynomial function? Yes or no? ಫಸ್ಟ್ ಏನ್ ನೋಡ್ಬೇಕು ನೀವು ಎಕ್ಸ್ಪ್ಲಿಸಿಟ್ ಐತಿಲ್ಲ ಚೆಕ್ ಮಾಡ್ಬೇಕು. ಓಕೆ ಇನ್ನೊಂದು ನೋಡು y equal to 3x. ಇಸ್ ಇಟ್ ಪಾಲಿನಾಮಿಯಲ್ ಫಂಕ್ಷನ್? ಎಸ್ ಪಕ್ಕ ಹೆಂಗ ಪಾಸಿಟಿವ್ ಏನೈತಿ ಎಲ್ಲೈತಿ ಇಂಟೀಜರ್? ಹಾ ಎಕ್ಸ್ ರೆಸ್ಟ್ ಏನೈತಿ ಇಲ್ಲಿ 1 ಐತಿ. ಓಕೆ y equal to 5x cube plus 7x power 5 ಇತ್ತಂದ್ರ ಇಸ್ ಇಟ್ ಇದು ಪಾಲಿನಾಮಿಯಲ್ ಫಂಕ್ಷನ್ ಪಕ್ಕ? ಓಕೆ ಇದು y equal to 5 by x ಯಾಕ? ಇಂಟೀಜರ್ ಏನೈತಿ ಎಲ್ಲೈತಿ? ಹಾ ಮ್ಯಾಲ್ ತಗೊಂಬಂದ್ ಹೇಳ್ಬೇಕು ಅದಕ್ಕ 5x ರೆಸ್ಟ್ -1 ಅಂತ ಹೇಳ್ಬೇಕು, ಕೆಳಗೆ ಇಟ್ಕೊಂಡು ಹೇಳಂಗಿಲ್ಲ. ತಿಳಕತೈತಿ? ಓಕೆ ಇದು ನೋಡು y equal to 3x square plus 5x cube divided by x ಇತ್ತಂದ್ರ ಆಕೈತಿ ಹೆಂಗ? ಇದು ಇದನ್ನ ಡಿವೈಡ್ ಸ್ಪ್ಲಿಟ್ ಮಾಡ್ತಿ ಈ ಕಡೆ ಅವಾಗ ಏನಾಗುತ್ತ? ಎಕ್ಸ್ ಆಗುತ್ತ ಮೈನಸ್ ಪ್ಲಸ್ 5x ಸ್ಕ್ವೇರ್ ಆಕೈತಿ. ಪಾಲಿನಾಮಿಯಲ್ ಹೌದಲ್ಲ? ನೋಡು ಹೌದಾ? ಜಾಸ್ತಿ ಮ್ಯಾಥ್ಸ್ ಕಲ್ತ್ರಿ ಏನಕ್ಕೆ ಕೇಳಿ ನಾವು ಇಲ್ಲ ಹುಚ್ಚರಾಗಲ್ಲ. ಜೀವನದೊಳಗಡೆ ಚಲೋ ಚಲೋ ಕ್ಷಣಗಳು ಬರ್ತವೆ. ಯಾರೋ ಒಬ್ಬ ಭಾಳ ಕೆಟ್ಟವಾದನ್ನ ನೋಡಂತಾರ, ಇಲ್ಲ 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 ನಾನು ಅವ್ನ ಫಸ್ಟ್ ಅಳತಿ ಮಾಡ್ತೇನೆ, ಆಮೇಲೆ ಅವ್ ಕೆಟ್ಟ ಒಳ್ಳೆವ ಹೇಳ್ತೀನಿ. ಡೈರೆಕ್ಟ್ ಆಗಿ ಹೇಳಂಗಿಲ್ಲ ನೀವು. ಅವ್ನ ಮುಖ ನೋಡಿದ ತಕ್ಷಣ ಇಂಪ್ಲಿಸಿಟ್ ಕಂಡಂಗೆ ಕಾಣ್ತಾನ ನಾವು, ಬಟ್ ಅವ್ನ ಸ್ವಲ್ಪ ಒಳಗೋಗಿ ನೋಡಿದ್ರೆ ಎಕ್ಸ್ಪ್ಲಿಸಿಟ್ ಇರ್ತಾನ. ಎಕ್ಸ್ಪ್ಲಿಸಿಟ್ ಕಂಡಂಗೆ ಕಾಣ್ತಾನ, ಒಳಗೋಗಿ ನೋಡಿದ್ರೆ ಇಂಪ್ಲಿಸಿಟ್ ಇರ್ತಾನ. ಪಾಲಿನಾಮಿಯಲ್ ಕಂಡಂಗೆ ಕಾಣ್ತಿರ್ತಾನ, ಡಿವೈಡ್ ಮಾಡಿದ್ರೆ ನಾನ್ ಪಾಲಿನಾಮಿಯಲ್ ಇರ್ತಾನ. ತಿಳಿದ? ಅದಕ್ಕೆ ಎಜುಕೇಟೆಡ್ ಪರ್ಸನ್ಸ್ ಏನಾಗ್ತಾರ, ಬರ್ತಾ 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 ಶಾಣೆ ಆಗ್ತಾ ಹೋಗ್ತಾರೆ. ಎಲ್ಲಾ ಇವೆಂಟ್ಸ್ಗಳನ್ನ ಹಂಗೆ ಅಳತೆ ಮಾಡಲ್ಲ ಅವರು. ಅಂಡರ್ಸ್ಟುಡಾ? ದಟ್ಸ್ ವೈ ಬಿ ಎಜುಕೇಟೆಡ್. ಈ ರೀತಿ ನಾವು ನಿಮಗ ಜೀವನ ಕಲ್ಸಕತ್ತೀವಿ. ತಿಳಿದಾ? ಓಕೆ ನಾವು y ಈಕ್ವಲ್ ಟು ಸಿಗ್ತಾ ಇದು ಇನ್ನೊಂದು ಕೊಡ್ಲಿ. ಓಕೆ y ಈಕ್ವಲ್ ಟು ಸೈನ್ ಎಕ್ಸ್ ಇತ್ತಂದ್ರ ಸೈನ್ ಎಕ್ಸ್ ಸ್ಕ್ವೇರ್ ಇತ್ತಂದ್ರ ಇದು ಪಾಲಿನಾಮಿಯಲ್ ಆಕೈತಿ. ರೂಲ್ಸ್ ಮರಿಬಾರ್ದು. ಎಕ್ಸೇ ಇರಬೇಕು, ಅದ್ರ ಪವರ್ ಇಂಟಿಜರ್ಸೇ ಇರಬೇಕು. ಸೈನ್ ಕಾಸು ಗೀಸು ಅವೆಲ್ಲ ಬಂದಂದ್ರೆ ಇಲ್ಲ. ಅದಕ್ಕೆ ನಾ ಇಲ್ಲಿ ಏನ್ ಬರ್ಸಿ ನೋಡಿಲ್ಲಿ ಹಿಂಗಿರ್ಬೇಕು ಅಂತ ಬರ್ಸಿನ. ತಿಳಿದಾ? ಏನು ಬರ್ಬಾರ್ದು, ಏನೇನೇನೇನೇನು ಬರ್ಬಾರ್ದು. ತಿಳಿದಾ? ಇನ್ನೊಂದು ಕೊಡ್ಲಿ. ಓಕೆ y ಈಕ್ವಲ್ ಟು 5/2x ಸ್ಕ್ವೇರ್ ಪ್ಲಸ್ 7 ರೂಟ್ ಎಕ್ಸ್ ಇತ್ತಂದ್ರ ಪಾಲಿನಾಮಿಯಲ್ ಆಕೈತಿ ಹೆಂಗ? ಎಕ್ಸ್ ಪವರ್ ಎಷ್ಟೈತಿ? 2 ಐತಿ. ಇದ್ರ ಪವರ್ ಎಷ್ಟೈತಿ? ಹಾಫ್ ಇಂಟೀಜರ್ ಅನ್ನು ಅಲ್ಲ, 0.5 ಇಂಟೀಜರ್ ಅನ್ನು. ಇಂಟೀಜರ್ ಅಂದ್ರೆ ಏನು? ವಾ ಅಲ್ಲಿಗೆ ಹೋಗ್ಬೇಕು ನೀವು. ಫಸ್ಟ್ ಇಂಟೀಜರ್ ಕಲಿಬೇಕು. 0 1 2 3 4 5 6 ಇವು ಇಂಟೀಜರ್. ಇವು ನೆಗೆಟಿವ್ ಇಂಟೀಜರು ಅದಾವ, -1 -2. ಬಟ್ ಇವ ಏನಂದನ ಪಾಸಿಟಿವ್ ಇಂಟೀಜರ್ ಅಷ್ಟ ಅಂದನ. ಹಾಗಾಗಿ ಇದು ಬರಂಗಿಲ್ಲ, ಇದು ಪಾಲಿನಾಮಿಯಲ್ ಅಲ್ಲ ಇದು. ಓಕೆ ಇದು ನೋಡು y ಈಕ್ವಲ್ ಟು 5x ಸ್ಕ್ವೇರ್ ಬೈ 2/3. ಇದು ಪಾಲಿನಾಮಿಯಲ್ ಆಕೈತಿ ಪಕ್ಕ? ವೆರಿ ಗುಡ್. ಇದನ್ನ ಹೇಳ y ಸ್ಕ್ವೇರ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ x ಸ್ಕ್ವೇರ್ ಪ್ಲಸ್ x ಕ್ಯೂಬ್ ಪ್ಲಸ್ 7 ಆಗುತ್ತಾ ಇದು? ಹಾ ಜಣಿ y ಈಕ್ವಲ್ ಟು ನೀವು ನೋಡವಲ್ರಪ್ಪ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡವಲ್ರಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ y ಈಕ್ವಲ್ ಟು ಅಂತ ಇರ್ತೈತಿ. ನೀನು y ಸ್ಕ್ವೇರ್ ಬಟ್ಟಿನ ಇಲ್ಲಿ ಒಂದೇ ಕಡೆ ನೋಡೋದಲ್ಲ, ಎರಡೂ ಕಡೆ ನೋಡ್ಬೇಕು. ತಿಳಿತಾ? ಅವಾಗ ಮಾತ್ರ ಅದೇನದು ಪಾಲಿನಾಮಿಯಲ್ ಫಂಕ್ಷನ್. ಓಕೆ ಇದು ನೋಡು y ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ x ಸ್ಕ್ವೇರ್ ಪ್ಲಸ್ 2x. ಅದು ರಿಲೇಷನ್, ಇದು ರಿಲೇಷನ್, ಇದು ಪಾಲಿನಾಮಿಯಲ್ ರಿಲೇಷನ್. ಇದು ಫಂಕ್ಷನ್ ಅಲ್ಲ, ಇದು ಪಾಲಿನಾಮಿಯಲ್ ರಿಲೇಷನ್. ಇದು y ಸ್ಕ್ವೇರ್ ಐತಲ್ಲ ಬರಂಗಿಲ್ಲ. y ಈಕ್ವಲ್ ಟು ಗ್ರೇಟರ್ ದ್ಯಾನ್ ಇತ್ತಂದ್ರೆ ಏನ್ ಮಾಡ್ಬೇಕಂದ್ರೆ ಪಾಲಿನಾಮಿಯಲ್ ರಿಲೇಷನ್ ಅನ್ಬೋದು. ಬಟ್ ಇಲ್ಲಿ ಈಕ್ವಲ್ ಐತೆ ಅಂದ್ರೆ ರಿಲೇಷನ್. ಇದು ತಿಳಿತಾ? ಏನು ಡೌಟ್? ಈಗ ನೀವು ಪಾಲಿನಾಮಿಯಲ್ ಫಂಕ್ಷನ್ ಗೊತ್ತಾಯ್ತಾ? ಓಕೆ ಇದು ನೋಡು y ಈಕ್ವಲ್ ಟು 5 ಇತ್ತಂದ್ರ ಇಸ್ ಇಟ್ ಪಾಲಿನಾಮಿಯಲ್ ಫಂಕ್ಷನ್? ಅಲ್ಲ.
ಎಕ್ಸ್ ರೆಸ್ಟ್ ಜೀರೋ. ಜೀರೋ ಇಸ್ ಇಂಟಿಜರ್ ಆರ್ ನಾಟ್? ಇಂಟಿಜರ್ ಅದು. ಅದೇ ಅದು ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ, ಬಟ್ ಇಟ್ ಇಸ್ ಇಂಟಿಜರ್. ಪಾಸಿಟಿವ್ ಇಟ್ ಈಸ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್, ಅಥವಾ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಐತೆ ನೋಡು. ಜೀರೋ ಪಾಸಿಟಿವ್ ಆರ್ ನೆಗೆಟಿವ್ ಇಂಟಿಜರ್? ಎರಡು ಅಲ್ಲಲ್ಲ, ನಾ ಪ್ರೂವ್ ಮಾಡ್ಲಿ ಪಾಸಿಟಿವ್ ಅಂತೇಳಿ. ಪ್ರೂವ್ ಮಾಡ್ಲಿ. ಈಗ ಆಡ್ ನಂಬರ್ ಪ್ಲಸ್ ಆಡ್ ನಂಬರ್ ಕೂಡ್ಸಿರಿ ಏನ್ ಬರ್ತೈತಿ? ಪಕ್ಕ ನೋಡು. 3 ಪ್ಲಸ್ 7 ಕೂಡ್ಸಿರಿ ಏನ್ ಬರ್ತಾ? ಓಕೆ. ಆಡ್ ನಂಬರ್ ಕೂಡ್ಸಿರಿ ಏನ್ ಬರ್ತಾ? ಈವನ್ ಬರ್ತೈತಿ. ಕರೆಕ್ಟಾ? ಆಡು ಪ್ಲಸ್ ಈವನ್ ಕೂಡ್ಸಿರಿ ಏನ್ ಬರ್ತಾ? ಆಡ್ ಬರ್ತೈತಿ. ಈವನ್ ಪ್ಲಸ್ ಈವನ್ ಕೂಡ್ಸಿರ ಈವನ್ ಬರ್ತ. ಹಂಗಾರ ಆಡ್ ಪ್ಲಸ್ ಜೀರೋ ಕೂಡ್ಸಿದ್ರ ಆಡ್ ಪ್ಲಸ್ ಸಾರಿ ಈವನ್ ಪ್ಲಸ್ ಜೀರೋ ಕೂಡ್ಸಿದ್ರ ಹಂಗಾರ ಜೀರೋ ಏನಿದು? ಐ ಏನು ಅಲ್ಲ ಅನ್ಬೇಡ. ಇಲ್ಲಿ ಆಡ್ ಪ್ಲಸ್, ಇಲ್ಲಿ ನೋಡಿ ಈ ಆಡ್ ಬಂದೈತಿಲ್ಲ, ಇಲ್ಲಿ ಆಡ್ ಬಂದೈತಿಲ್ಲ. ಆಡ್ ಪ್ಲಸ್ ಈವನ್ ಮಾಡಿದಾಗ ಆಡ್ ಬಂದೈತಿ ಅಂದ್ರ, ಆಡ್ ಪ್ಲಸ್ ಜೀರೋ ಮಾಡಿದಾಗ ಆಡ್ ಬಂದೈತಿ ಅಂದ್ರ ಜೀರೋ ಇಸ್ ಈವನ್ ನಂಬರ್. ಇದು ಯಾವುದು? ಹೌದು. ಬಟ್ ವೆನ್ ದೇರ್ ಇಸ್ ಅನ್ ಆಪ್ಷನ್ ಟು ಚೂಸ್ ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಕೇಳಿದಾಗ ಜೀರೋ ಇಸ್ ಅ ಪಾಸಿಟಿವ್. ದಟ್ಸ್ ವೈ ಇನ್ ಹೋಲ್ ನಂಬರ್ ಅಂತ ಬರ್ತೈತೆ ಡಬ್ಲ್ಯೂ. ಹೋಲ್ ನಂಬರ್ ಒಳಗಡೆ ಜೀರೋನ ಹಾಕ್ತಾರ. 0 1 2 3 4 5 6 ಹಿಂಗ್ ನೀವು ಡಿವೈಡ್ ಮಾಡಕತ್ತೀರಲ್ಲ, ಅದ್ರ ಸಲುವಾಗಿ ಸೈಂಟಿಸ್ಟ್ಗಳು ಏನ್ ಮಾಡ್ತಾರ, ನ್ಯಾಚುರಲ್ ನಂಬರ್ ಅಂತ ಇನ್ನೊಂದು ಕಂಡು ಹಿಡಿತಾರ ಗ್ರೂಪ್. ಅದು 1 2 3 4 ಮಾಡ್ತಾರೆ. ನಾವು ಸಣ್ಣರಿದ್ದ ತಿಳಿಯಂಗೇ ಇಲ್ಲ ಇದು. ಹೋಲ್ ನಂಬರ್ ಅಂತ ಅಂದಿರ್ತೀವಿ, ಅದು ಜೀರೋ ಇರ್ತೈತಿ. ನ್ಯಾಚುರಲ್ ನಂಬರ್ ಅಂದ್ರೆ ಜೀರೋ ಇರಂಗಿಲ್ಲ ಇಟೆ. ಬಟ್ ಈಗ ನಾವು ಡಿಬೇಟ್ ಮಾಡಕತ್ತಿದ್ವಿ, ಈ ಇಬ್ಬರಿಗೆ ಸಮಾಧಾನ ಆಗ್ಬೇಕಾಗೈತಿ. ಅದಕ್ಕೆ ಜೀರೋನ ನೀವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದವರು ಹೋಲ್ ನಂಬರ್ ಅಂತಾರ. ಜೀರೋನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ದವರು ಅಂದ್ಬಿಟ್ಟವ್ರನ್ನ ಏನ್ ಮಾಡ್ತಾರೆ, ನ್ಯಾಚುರಲ್ ನಂಬರ್ನೇ ಬರ್ತಾರೆ. ಅದಕ್ಕೆ ನೀನ್ ನ್ಯಾಚುರಲಿ ಯೋಚನೆ ಮಾಡಿದೆ ಅಂದ್ರ, ನ್ಯಾಚುರಲಿ ಜೀರೋ ಪಾಸಿಟಿವ್ ನೆಗೆಟಿವ್ ಡೋಂಟ್ ನೋ. ಅದಕ್ಕೆ ನೀನ್ ನ್ಯಾಚುರಲ್ ನಂಬರ್ನೇ ಜೀರೋ ಇಲ್ಲದು. ಬಟ್ ಹೋಲ್ ಆಗಿ ಯೋಚನೆ ಮಾಡಿದ್ರ, ಹೋಲ್ ಆಗಿ ಯೋಚನೆ ಮಾಡಿದ್ರ ಜೀರೋ ಇಸ್ ಅ ಪಾಸಿಟಿವ್ ಇಂಟಿಜರ್. ದಟ್ಸ್ ವೈ ಈಕ್ವಲ್ ಟು ಏನಿದು 5 ಇತ್ತಂದ್ರೆ ಏನಿದು ಪಾಲಿನಾಮಿಯಲ್ ಫಂಕ್ಷನ್ ವಿತ್ ಡಿಗ್ರಿ ಎಕ್ಸ್ ರೆಸ್ಟ್ 1 ಆಗ್ತೈತಿ. ದಟ್ಸ್ ವೈ 1 ಅಲ್ಲ, ಇಲ್ಲಿ 1 ಬಂತಲ್ಲ. ದೇರ್ಫೋರ್ ನಾನು ನಿಮ್ಗೆ ಕೊಟ್ಟಿದ್ದ ಕ್ವಶನ್ ಏನು, y ಈಕ್ವಲ್ ಟು 5. ಬಟ್ ನಮ್ ಕಂಡೀಷನ್ ಏನೈತಿ, ಎಕ್ಸ್ ಇರ್ಬೇಕು, ಸಮಥಿಂಗ್ ಪವರ್ ಇರ್ಬೇಕಂತೈತಿ. ಬಟ್ ಎಕ್ಸ್ ಐತಿ, ಜೀರೋ ಕೊಟ್ಬಿಡ್ತೀನಿ ನಾವು. ಹೌದಾ? ಹಿಂಗ್ ಬರ್ಕೋಬೋದಲ್ಲ. ಹಂಗಾಗಿ ಏನಾಗ್ತದೆ ಇದು y ಈಕ್ವಲ್ ಟು 5. ಎರಡನೇ ಸ್ಟೇಟ್ಮೆಂಟ್ ಏನ್ ಬರ್ದಿದ್ದು ನೋಡ್ರಿ ಲಿಸ್ಟ್ ಒಳಗೆ. ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಬರ್ದಿದ್ದಿಲ್ಲ. ದಿಸ್ ಈಸ್ ಅ ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ತಿಳಿತಾವ? y ಈಕ್ವಲ್ ಟು 5, y ಈಕ್ವಲ್ ಟು a, y ಈಕ್ವಲ್ ಟು 6 ಇವೇ ನೀವು ಕಾನ್ಸ್ಟೆಂಟ್ ಪಾಲಿನಾಮಿಯಲ್ಸ್. ಇವು ತಿಳಿತಾ? ಎನಿ ಡೌಟ್ಸ್? ಮ್ಯಾಥ್ಸ್ ಚಲೋ ಐತಲ್ಲ? ನಿದ್ದು ಓಡಿಸುತ್ತಿದ್ದ. ಓಕೆ, ನೆಕ್ಸ್ಟ್ ಯಾವ ಫಂಕ್ಷನ್ ಐತೆ ನೋಡು. ಆಯ್ತು, ಮುಗಿತದ. ಅದಾದ್ಮೇಲೆ ಯಾವ್ದೈತಿ? ನೋಡಿಲ್ಲ. ಈಗ ನೋಡ, ನೀವು ಹುಷಾರಾಗಿ ಆನ್ಸರ್ ಮಾಡ್ಬೇಕು. ರೂಲ್ಸ್ ಮೀನ್ಸ್ ರೂಲ್ಸ್. ಓಕೆ, ನಾ ಡೆಫಿನೇಷನ್ ಹೇಳ್ತೀನಿ, ಆಮೇಲೆ ನೀವು ಸರಿ ತಪ್ಪು ಹೇಳ್ಕೊಂತ ಹೋಗ್ಬಿಟ್ರಿ ಸಾಕು. ಓಕೆ, ರ್ಯಾಷನಲ್ ಫಂಕ್ಷನ್ ಹೆಂಗಿರುತ್ತಂದ್ರ ನೋಡಿಲ್ಲ. ರ್ಯಾಷನಲ್ ಫಂಕ್ಷನ್ ಹೆಂಗಿರುತ್ತಂದ್ರ y ಈಕ್ವಲ್ ಟು ಒಂದು ಲೈನು ನ್ಯೂಮರೇಟರ್ ಒಳಗಡೆ ಒಂದು ಫಂಕ್ಷನ್ ಇರ್ತೈತಿ, ಡಿನಾಮಿನೇಟರ್ ಒಳಗಡೆ ಒಂದು ಫಂಕ್ಷನ್ ಇರ್ತೈತಿ. ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಎರಡು ಫಂಕ್ಷನ್ಗಳು ಪಾಲಿನಾಮಿಯಲ್ಲೇ ಇರಬೇಕು. ಪಾಲಿನಾಮಿಯಲ್ಲೇ ಇರಬೇಕು. ಜಿ ಆಫ್ ಎಕ್ಸ್ ಜೀರೋ ಇರಬಾರ್ದು. ಈಗ ನಿಮಗೆ ಪಾಲಿನಾಮಿಯಲ್ ಅಂದ್ರೆ ಏನ್ ಗೊತ್ತಾಗೈತಿ. ಹಿಂಗಿತ್ತಂದ್ರ ಇದಕ್ಕೇನಂತಾರೆ, ಇದಕ್ಕ ರ್ಯಾಷನಲ್ ನಂಬರ್, ರ್ಯಾಷನಲ್ ಫಂಕ್ಷನ್ ಅಂತ ಕರೀತಾರೆ. ರ್ಯಾಷನಲ್ ಫಂಕ್ಷನ್ ಅಂತ ಕರೀತಾರೆ. ರ್ಯಾಷನಲ್ ಫಂಕ್ಷನ್ ಅಂತಾರ. ಬಟ್ ರ್ಯಾಷನಲ್ ಫಂಕ್ಷನ್ ಒಳಗಡೆ ನ್ಯೂಮರೇಟರ್ ಡಿನಾಮಿನೇಟರ್ ಇರ್ತಾವ, ಪಾಲಿನಾಮಿಯಲ್ ಇರ್ತಾವ. ಓಕೆನಾ? ಬಾಯ್ ಈಗ ಹೇಳ್ತೀರಿ. ಈಗ 3x² + 5x³ ಡಿವೈಡೆಡ್ ಬೈ x ಇತ್ತಂದ್ರ ಈಸ್ ಇಟ್ ರ್ಯಾಷನಲ್ ಆರ್ ಪಾಲಿನಾಮಿಯಲ್?
Polynomial rational function. Polynomial sir first polynomial sir. Rational ಆಯ್ತು. ಬಟ್ ಇದು ರ್ಯಾಷನಲ್ ಹೌದಲ್ಲ? ಈ ಕ್ವಶನ್ ರ್ಯಾಷನಲ್ ಹೌದಲ್ಲ? ಹೌದಾ? ಹೌದು. ಯಾಕ? ಮ್ಯಾಲಿದನು ಇಂಡಿಪೆಂಡೆಂಟ್ ಆಗಿ ಪಾಲಿನಾಮಿಯಲ್ ಫಂಕ್ಷನ್, ಕೆಳಗಲ್ದನು ಇಂಡಿಪೆಂಡೆಂಟ್ ಆಗಿ ಪಾಲಿನಾಮಿಯಲ್ ಫಂಕ್ಷನ್, ದೇರ್ ಫಾರ್ ದಿಸ್ ಇಸ್ ಅ ರ್ಯಾಷನಲ್ ಫಂಕ್ಷನ್. ಎರಡು ಕೂಡ್ಸಿದ್ರೆ ಕೂಡಿಸಿದ್ರು ನಡೀತೈತಿ. 3x plus 5x ಸ್ಕ್ವೇರ್ ಮಾಡ್ರು ಅದ ಪಾಲಿನಾಮಿಯಲ್ ಬರ್ತೈತಿ. ಅದು ಪಾಲಿನಾಮಿಯಲ್ ಬರ್ತೈತಿ. ಫಾರ್ ಎಕ್ಸಾಂಪಲ್ ನೋಡು, 3x ಪ್ಲಸ್ 5x ಸ್ಕ್ವೇರ್ ಇಂದ ಹೊಡೆದೆಲ್ಲ ಹೊಡೆದೆ ಅಂತಂದ್ಮೇಲೆ ಇದು ರ್ಯಾಷನಲ್ ಹೌದಾ ಅಲ್ಲ? ಪಾಲಿನಾಮಿಯಲ್ ಇದು ಪಾಲಿನಾಮಿಯಲ್ ಅಂತ ಪಕ್ಕ ರ್ಯಾಷನಲ್ ಹೌದಾ ಅಲ್ಲ? ಹೌದಾ? ಇಲ್ಲಿ ಕೆಳಗಿಲ್ಲ ರೀ. ಕೆಳಗಿಲ್ಲ. ಬಟ್ ಕೆಳಗಿಲ್ಲ ಅಂತಂದ್ರೆ ಎಕ್ಸ್ ಪವರ್ 0 ಬರಿಬೋದಲ್ಲ? ಎಕ್ಸ್ ಪವರ್ 0 ಇಸ್ ಪಾಲಿನಾಮಿಯಲ್ ಎಸ್ ಆರ್ ನೋ? ದೆನ್ ಮ್ಯಾಲಿದ ಪಾಲಿನಾಮಿಯಲ್ ಕೆಳಗಲ್ ಪಾಲಿನಾಮಿಯಲ್ ಆತಿಲ್ಲ? ಹಂಗಾರೆ ಇದೇನಾತಿದು? Our x not equal to 0. ಇದೇನಾತಿದು? ದಿಸ್ ಈಸ್ ಆಲ್ಸೋ ರ್ಯಾಷನಲ್ ಆಯ್ತು. ಹಂಗಾದ್ರೆ ಒಂದು ಕನ್ಕ್ಲೂಷನ್ ಬರೋಣ. ಆಲ್ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಹಂಗೇನು ಉಲ್ಟಾ? ಆಲ್ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ರ್ಯಾಷನಲ್ ಫಂಕ್ಷನ್ಸ್ ಬಿಕಾಸ್ ಎಲ್ಲಾ ಪಾಲಿನಾಮಿಯಲ್ ಫಂಕ್ಷನ್ಸ್ ಒಳಗೆ ಬರೀ ಮ್ಯಾಲಿದಾಟ ಮಾತಾಡಿವಿ. ಕೆಳಗೆ ಏನಿಲ್ಲ ಅಂದ್ರೆ ಎಕ್ಸ್ ಪವರ್ 0 ಮಾಡ್ಕೊಂಡು ಎಲ್ಲಾ ಪಾಲಿನಾಮಿಯಲ್ ಫಂಕ್ಷನ್ ಏನ್ ಮಾಡ್ಬೋದು ನೀನು? ರ್ಯಾಷನಲ್ ಒಳಗೆ ಬರಿಬಹುದು. ಬಟ್ ಆಲ್ ರ್ಯಾಷನಲ್ ಫಂಕ್ಷನ್ಸ್ ನಾಟ್ ಪಾಲಿನಾಮಿಯಲ್. ನೋಡೋಣ, ನೋಡು ಈಗ ನೋಡುದು y equal to 5x square divided by 8x cube ಐತಪ್ಪ. ಇದು ಯಾಕಾಗಲ್ಲ? ಎಕ್ಸ್ ಎಕ್ಸ್ ರೆಸ್ಟ್ ಮೈನಸ್ 1 ಆಗುತ್ತೆ. ಎಕ್ಸ್ ರೆಷ್ಟು ಮೈನಸ್ 1 ಇದು ಪಾಲಿನಾಮಿಯಲ್ ಆಗಲ್ಲ. ರ್ಯಾಷನಲ್ ಆಕೈತಿ. ಯಾಕ? ಈ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಏನಿಸುತ್ತೆ ಓದು. ಆಲ್ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ರ್ಯಾಷನಲ್. ಇದು ಆಲ್ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ನಾಟ್ ರ್ಯಾಷನಲ್ ಪಾಲಿನಾಮಿಯಲ್ ಫಂಕ್ಷನ್. ಆಲ್ ರ್ಯಾಷನಲ್ ನಂಬರ್ಸ್ ಆರ್ ನಾಟ್ ಪಾಲಿನಾಮಿಯಲ್. ಅದಕ್ಕೆ ನಾ MLA ಮನುಷ್ಯರದು ನೆನ್ಪಿಟ್ಕೊಡ್ರಿ. ಅರ್ಧಾ? ನಿಮಗ್ ಸಿಲಾಗಿಸಮ್ಸ್ ಹೇಳ್ಬೇಕು, ಹುಚ್ಚಿಡ್ದು ಹೋಗ್ಬಿಡ್ತೈತಿ. ಇವು ಕ್ವಶನ್ ಪೇಪರ್ ನೋಡ್ರಿ. ಆಲ್ ಕ್ಯಾಟ್ಸ್ ಆರ್ ಡಾಗ್ಸ್, ಆಲ್ ಡಾಗ್ಸ್ ಆರ್ ಪೆನ್ಸ್, ದೆನ್ ಆಲ್ ಪೆನ್ಸ್ ಆರ್ ವಾಟ್ ಅಂತ. ಹೌದಾ? ಅವು ಹಂಗ. ಈಗ ತಿಳಿತಾಯ್ತು. ಇದೇನಿದೆ? ರ್ಯಾಷನಲ್ ಪಾಲಿನಾಮಿಯಲ್? ಇದು ರ್ಯಾಷನಲ್ ಹೌದ್ರಿ, ಆದ್ರೆ ಪಾಲಿನಾಮಿಯಲ್ ಅಲ್ರಿ. ಜಾಣಿ, ಇದು ರ್ಯಾಷನಲ್ ಹೌದು, ಪಾಲಿನಾಮಿಯಲ್ ಅಲ್ಲ. ಪಕ್ಕಾ? ಸಪರೇಟ್ ಸಪರೇಟ್ ಆಗಿ ಪಾಲಿನಾಮಿಯಲ್. ನ್ಯೂಮರೇಟರ್ ಬೇರೆ ಸಪರೇಟ್ ಪಾಲಿನಾಮಿಯಲ್. ಹಂಗಿದ್ರೇನ ರ್ಯಾಷನಲ್ ಅಲ್ಲ? ಹಂಗಿದ್ರೆ ರ್ಯಾಷನಲ್ ಅದ್ರ ಡೆಫಿನಿಷನ್ ಅದೈತಲ್ಲ. ರ್ಯಾಷನಲ್ ಡೆಫಿನಿಷನ್ ಏನೈತಿ? ಸಪರೇಟ್ ಆಗಿ ಪಾಲಿ ಇರಬೇಕು, ಇದು ಸಪರೇಟ್ ಆಗಿ ಪಾಲಿ ಇರಬೇಕು, ಇದು 0 ಇರಬಾರ್ದು. ಅಂದಾಗ ಮಾತ್ರ ಇದನ್ನ ರ್ಯಾಷನಲ್ ಅಂತೀವಿ. ಹಂಗ ಇದ್ದಾಗನ ರ್ಯಾಷನಲ್ ಅಂತೀವಿ ಅದನ್ನ. ಓಕೆನಾ? ಇನ್ನೊಂದು ನೋಡೋಣ. ಓಕೆ, y equal to 5x cube plus root x divided by 3x square plus 5x power 4. ನಾಟ್ ರ್ಯಾಷನಲ್ ಪಾಲಿನಾಮಿಯಲ್ ಆಗಲ್ರಿ ಸರ್. ಇದು ಮ್ಯಾಲಿದ ಪಾಲಿನಾಮಿಯಲ್ ಅಲ್ಲ? ಮ್ಯಾಲಿದ ಪಾಲಿನಾಮಿಯಲ್ ಅಲ್ಲ? ಪಾಲಿನಾಮಿಯಲ್ ಅಲ್ಲ ಅಂದ್ಮೇಲೆ ರ್ಯಾಷನಲ್ ನೋಡಕ್ ಹೋಗ್ಬಾರ್ದು. ಪಾಲಿನಾಮಿಯಲ್ ಅಲ್ಲ ಅಂದ್ರ ರ್ಯಾಷನಲ್ ನೋಡ್ಲಿಕ್ಕೆ ಹೋಗ್ಬಾರ್ದು. ಅಂಡರ್ಸ್ಟುಡಾ? ಓಕೆ, ಪಾಲಿನಾಮಿಯಲ್ ಆಗಿ ರ್ಯಾಷನಲ್ ಆಗಲ್ಲ ಅಂತ ಏನ್ರ ಚಾನ್ಸ್ ಇರ್ತಾವ? ಸಾಧ್ಯ ಇಲ್ಲ. ಅದಕ್ಕೆ ಆ ಸ್ಟೇಟ್ಮೆಂಟ್ ಬರ್ತಿದ್ದು. ಅರ್ಧತಾ? ಮ್ಯಾಲಿದು ಕೆಳಗದು ಪಾಲಿನಾಮಿಯಲ್ ಆಗಿ ಅದು ರ್ಯಾಷನಲ್ ಆಗಲ್ಲ ಅನ್ನಕ್ ಬರಂಗಿಲ್ಲ. ಅಂಡರ್ಸ್ಟುಡಾ? ದಟ್ಸ್ ವೈ ಇವು ಕರೆಕ್ಟ್ ಆಗಿ ಸ್ವಲ್ಪ ನೋಡ್ಕೋಬೇಕು. ಇನ್ನೊಂದು ಬರೋಣ, ಲಾಸ್ಟ್ ಇನ್ನೊಂದು ನೋಡ್ಬಿಡು. y equal to x square minus 1 by x divided by 3x cube. ಆಗಲ್ಲ? ಹೆಂಗ? 1 by x ಇದ್ರೆ ಅದು x raised to minus 1 ಆಗುತ್ತೆ. ಮತ್ತೆ ಇದು ಕೆಳಗೆ ಟೋಟಲ್ ಕನ್ಸಿಡರ್ ಮಾಡಿದ್ರು ಆಗಲ್ಲ ಸರ್. ಓಕೆ, is it polynomial? Not polynomial. ಇದು polynomial? Polynomial ಐತಿ. But this you can write it as a polynomial. ಅಥವಾ overall you can write it as a polynomial. See, look at here. x square minus 1 ಐತಲ್ಲ, ಇದನ್ನ x ಅನ್ನ ತಗೋ, LCM ತಗೋ. ಅವಾಗ ಇದು x cube ಆಕೈತಿ, minus 1 ಆಕೈತಿ, divided by 3x square ಆಕೈತಿ. Therefore x cube minus 1 divided by 3x cube ಆಕೈತಿ.
therefore ಇದು ಏನಾಗ್ತದೆ ಪಾಲಿನಾಮಿಯಲ್ ಝೈ, ಇದು ಪಾಲಿನಾಮಿಯಲ್ ಝೈ, therefore this is rational ಝೈ. ಸಿಂಪ್ಲಿಫೈ ಮಾಡಿ ಆನ್ಸರ್ ಹೇಳ್ಬೇಕು, ನೋಡಿದ ತಕ್ಷಣ ಹೇಳಂಗಿಲ್ಲ. ಆ ಕಡೆ 3x ಸ್ಕ್ವೇರ್ ಅಂದ್ರೆ ಟೋಟಲ್ ಆಗುತ್ತೆ ಸರ್. ಇದು 1/3x³ ಆಗ್ತೈತ್ರಿ, ಅದು x⁻³ ಆಗ್ತೈತಲ್ರಿ, ಅವಾಗ ಆಗ್ತೈತೇನ್ರಿ? ಅವಾಗ ರ್ಯಾಷನಲ್ ಆಗಲ್ಲ. ಹೆಂಗಂತ ಹೇಳು, ಇದನ್ನ ಸ್ಪ್ಲಿಟ್ ಮಾಡ್ಲಿ. ಸ್ಪ್ಲಿಟ್ ಮಾಡಿದ್ರೆ ಏನಾಗ್ತದ 1/3 ಮೈನಸ್ 1/3x² ಆಕೈತಿ. ಈಗ 1/3x³ ಆಗ್ತೈತ್ರಿ. ಎಲ್ಲಿ ಇದ್ರಿ. ಇದು 3x³. ಈಗ ಈಗ ಆಗಂಗಿಲ್ರಿ. ಈಗ ಆಗಂಗಿಲ್ಲ. ಹಿಂಗೆ ನೋಡಿದ ತಕ್ಷಣ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸಿಂಪ್ಲಿಫೈ ಮಾಡು. ಇಲ್ಲಿ ಏನಾಗೈತೆ ನೋಡು, ಇದು ಪ್ರಾಬ್ಲಮ್ ಒಳಗೆ ಏನೈತೆ ನೋಡು, ನಿನಗೆ ಬೇರೆ ನ್ಯೂಮರೇಟರ್ ಡಿನಾಮಿನೇಟರ್ ಬರಕತ್ತಿಲ್ಲ, ಕನ್ಕ್ಲೂಷನ್ ಮಾಡಕ್ ಬರವಲ್ತು. ಅದ್ರ ಸಲ ನೀ ಏನ್ ಮಾಡ್ಬೇಕು, ಈಗ ಅದನ್ನ ಒಂದ ಲೈನ್ ಒಳಗಡೆ ಮ್ಯಾಲೆ ಕೆಳಗೆ ಕುಂದ್ರಂಗ್ ಮಾಡ್ಕೊಲೇಬೇಕು. ಮಾಡಿದ್ಮ್ಯಾಗ ಡಿಸೈಡ್ ಮಾಡ್ಬೇಕು. ಅವ್ ಹೊಡೆದು ಹರಿದಂಚಿದ್ವು ಅಂತ ತಿಳ್ಕೊ, ಹರಿದಂಚಿದ್ರೆ ಅವ್ನ ಮಾಡಕ್ ಬರಂಗಿಲ್ಲ, ಡಿಸೈಡ್ ಮಾಡಕ್ ಬರಲ್ಲ. ಅವ್ನ ಯುನೈಟ್ ಮಾಡಿ ಆ ರೀತಿ ತಗೊಂಡ್ಬಂದು ನೋಡ್ಬೇಕು, ಆಯ್ತಾ? ಇಲ್ಲ ಅಂತಂದ್ರೆ ಗೊತ್ತಾಗಲ್ಲ. ಹಂಗೆ ಸೇಮ್ ಹ್ಯೂಮನ್ ಬೀಯಿಂಗ್ಸ್ ಇದ್ದಂಗಲ್ಲ ಇವೆಲ್ಲ, ನೋಡಾಕ ಕಾಣಂಗಿಲ್ಲ. ಅವ ಹರಿದ ಹಂಚಿ ಹೋಗ್ಬಿಟ್ಟನ ಬಾಯಿಲೆ. ಇವ್ರು ಯಾರೋ ನಿಮ್ಮ ಅವ್ರ ಕಣ್ಣಂಗೆ ಕಾಣ್ತಾರಲ್ರಿ. ಇದು ತಡ್ರ, ನಮ್ಮ ಮಾವ್ರ ಉಡೋದು ಒಂದು ಪ್ಯಾಂಟ್ ಐತಿ, ಇವ್ರಿಗೆ ಹಾಕಿ ನೋಡೋಣ. ನಮ್ಮ ಮಾವ್ರ ಉಡೋದೊಂದು ಅಂಗಿ ಐತಿ, ಇದನ್ನು ಇವ್ರಿಗೆ ಹಾಕ್ಸಿ ನೋಡೋಣ. ಆ ಚಸ್ಮಾನು ಹಾಕ್ಸಿ ನೋಡೋಣ. ಅವಾಗ ಡಿಸೈಡ್ ಮಾಡ್ತೀನಿ ನಾ, ಇವ್ರು ನಮ್ಮ ಮಾವ್ರ ಹೌದಾ ಅಲ್ಲ ಅಂತೇಳಿ. ಯಾಕ ನಾವು ಹಿಂಗೆ ನೋಡಿಲ್ರಿ ಇವ್ರನ್ನ ಅಂತ. ಈ ಡ್ರೆಸ್ನೇ ನೋಡಿಲ್ಲ ನಾವು, ನಮ್ಮ ಡ್ರೆಸ್ ಹಾಕ್ತಿವಿ ಅವ್ರಿಗೆ ಫಸ್ಟ್, ಅವ್ರು ಅನಿಸಿದ್ರೆ ಅಂದ್ರೆ ಒಪ್ಕೊಂತೀವಿ. ಓಕೆ, ದಟ್ಸ್ ವೈ ನಮ್ಮ ಡ್ರೆಸ್ ಏನು ಹೇಳು, ಒಂದು ಲೈನ್ ಇರಬೇಕು, ಮ್ಯಾಲೆ ಪಾಲಿನಾಮಿಯಲ್ ಇರಬೇಕು, ಕೆಳಗ ಪಾಲಿನಾಮಿಯಲ್ ಇರಬೇಕು. ಯಾವುದೋ ಒಂದು ಇಕ್ವೇಶನ್ ಹಿಂಗೆ ಕಾಣಲಿಲ್ಲ ಅಂದ್ರೆ ಫಸ್ಟ್ ಹಿಂಗೆ ತರಿಸ್ತೀನಿ. ಅದನ್ನ ಹಿಂಗೆ ತರಿಸಿದ ಮೇಲೆ ಯೋಚನೆ ಮಾಡಿ. ಅರ್ಧತಾ? ಈಗ ಹಿಂಗೆ ಬಂದ್ಬಿಡ್ತಾವ ನೋಡಿ. ಈಗ ರೂಟ್ ಆಫ್ x + y ಡಿವೈಡೆಡ್ ಬೈ x³ ಬರೆದು ಹೋಲ್ ಸ್ಕ್ವೇರ್ ಬರೆದು ಬಿಡ್ತಾನೆ. ಅವಾಗ ಸರಿ, ಪಾಲಿನಾಮಿಯಲ್ ಅಲ್ಲ ಅಲ್ರಿ, ರ್ಯಾಷನಲ್ ಅಲ್ಲ ಅಲ್ರಿ ಅಂದ್ಬಿಡ್ತೀವಿ. ಅವಾಗ ಈ ಸ್ಕ್ವೇರ್ ಇದು ಹೊಡಿತೈತೆ. ಸಾರಿ, ಇದು x² ಇದು x³ ಇರಲಿ, ಇದು ಹೊಡಿತಾವ. ಇದನ್ನ ಇಲ್ಲಿ ಬರ್ತೈತಿ, ಇದು 6 ಆಗ್ತದ. ಅವ್ ಮ್ಯಾಲಿದ ಪಾಲಿನಾಮಿಯಲ್ ಝೈ, ಕೆಳದ ಪಾಲಿನಾಮಿಯಲ್ ಝೈ, therefore ರ್ಯಾಷನಲ್ ಝೈ ಆಯ್ತದ. ಮುಂದೋಗೋಣ. ಈಗ ನೆಕ್ಸ್ಟ್ ಬರ್ಕೊಡ್ರಿ. ಇವ್ರ ಅಪ್ಪ ಬರ್ತಾನೆ. ರ್ಯಾಷನಲ್ ಅಪ್ಪ ಯಾರು? ಆಲ್ಜಿಬ್ರಾಯಿಕ್ ಫಂಕ್ಷನ್. ಆಲ್ಜಿಬ್ರಾಯಿಕ್ ಫಂಕ್ಷನ್ ಏನು? ಬಿಂದಾಸ್ ಮನುಷ್ಯ ಇವ. ಏನಂತ? ಏನ್ ಮನುಷ್ಯ ಇವ? ಬಿಂದಾಸ್ ಮನುಷ್ಯ. ಹೆಂಗಿರ್ಬೇಕಂದ್ರೆ ಇವ ಹೇಳ್ತಾನ, ಈ ಕಡೆ y ಇರಬೇಕು, ಈ ಕಡೆ x ಫ್ಯಾಮಿಲಿ ಇರಬೇಕು. ಹ್ಯಾಂಗಾರ ಇರಲಿ, x² ಇರಲಿ, √x ಇರಲಿ, x³ ಇರಲಿ, x⁻⁻1 ಇರಲಿ, ಹೌದಾ? ಡಿವೈಡೆಡ್ ಬೈ ಇರಲಿ, √x ಇರಲಿ, x³ ಇರಲಿ, ಹ್ಯಾಂಗಾರ ಇರಲಿ. ಏನವ? ಆಲ್ಜಿಬ್ರಾಯಿಕ್ ಫಂಕ್ಷನ್. ಅರ್ಧತಾ? ಓಕೆ, ನಾವು ಲುಕ್ ಎಟ್ ಇಯರ್. ನಾನು ಒಂದು ಆಪ್ಷನ್ ಕ್ವಶನ್ ಕೊಡ್ತೀನಿ, ಎಕ್ಸಾಮ್ ಕಂಡಕ್ಟ್ ಮಾಡ್ತೀನಿ. y = ax² + bx + c is ಆಪ್ಷನ್ ಎ ಪಾಲಿನಾಮಿಯಲ್ ಫಂಕ್ಷನ್, ಬಿ ರ್ಯಾಷನಲ್ ಫಂಕ್ಷನ್, ಸಿ ಆಲ್ಜಿಬ್ರಾಯಿಕ್ ಫಂಕ್ಷನ್. ಡಿ ಆಲ್ ದಿ ಅಬೌವ್. ಹೆಂಗ? ಇದು ಪಾಲಿನಾಮಿಯಲ್ ಐತೆ. ಇದು ರ್ಯಾಷನಲ್ ಆಗಲ್ಲ. ಮಾಡಿದ್ರೆ ಬರ್ತೈತಿಲ್ಲ, ಮಾಡು. ಆಯ್ತಾ? ಇದು ಆಲ್ಜಿಬ್ರಾ ಹೆಂಗ? ಮುಗಿದೈತಿಲ್ಲ. ಓಕೆ, ಹಿಂಗಿತ್ತಂದ್ರೆ y = 5 ಇತ್ತಂದ್ರೆ ಇಸ್ ಇಟ್ ಆಲ್ಜಿಬ್ರಾಯಿಕ್? ಇದು ಮತ್ತೆ ಸೇಮ್ ಆಪ್ಷನ್ಸ್. ಆಲ್ ದಿ ಅಬೌವ್ ಪಕ್ಕ. ಅಂದ್ರೆ ಅರ್ಥ ಏನು? ಆಲ್ಜಿಬ್ರಾ ದೊಡ್ಡ ಮನುಷ್ಯ, ಅದ್ರ ಒಳಗಡೆ ರ್ಯಾಷನಲ್ ಮನುಷ್ಯ, ಅದ್ರ ಒಳಗಡೆ ಪಾಲಿನಾಮಿಯಲ್ ಫಂಕ್ಷನ್. ಇಲ್ಲೆಲ್ಲ ಏನೇನ್ ಅದಾವಲ್ಲ ಇವರೆಲ್ಲರೂ ಆಲ್ಜಿಬ್ರಾನು ಹೌದು, ಇಲ್ಲಿದ್ದವ್ರು ಎಲ್ಲರೂ ರ್ಯಾಷನಲ್ಲು ಹೌದು. ಬಟ್ ಇಲ್ಲಿದ್ದವರು ಕೆಲವರು ಈ ಕಡೆ ಹೋಗಂಗಿಲ್ಲ. ಫಾರ್ ಎಕ್ಸಾಂಪಲ್ 1/x ಅಪ್ಪ, 1/x ಇಲ್ಲಿ ಹೋಗ್ತೈತನ? 1/x ಇಲ್ಲಿ ಪಾಲಿನಾಮಿಯಲ್ ಬರಿಬೋದು? ಬರಂಗಿಲ್ಲ. ಬಟ್ ಇದು ರ್ಯಾಷನಲ್ ಹೌದಾ?
ಓಕೆ, ಮ್ಯಾಲಿದ್ದು ಇದು ಕೇಳೋದು. ಮತ್ತಿದು ಆಲ್ಜಿಬ್ರನು ಹೌದಾ? ಆಲ್ಜಿಬ್ರನು ಹೌದೇ. ಹಂಗಾದ್ರ ನನಗೆ ಹೇಳ್ರಿ, ಯಾವ್ದು ಆಲ್ಜಿಬ್ರಾ ಅಲ್ಲ? ಯಾವ್ದನ್ನ ಆಲ್ಜಿಬ್ರಾ ಅಲ್ಲ ನಮ್ಮ? sin x ಇದ್ದ ಅಲ್ಲ ಅಂತ. ಹ್ಮ್ sin x y ಇತ್ತ ಮತ್ತೆ y equal to sin x square ಹ್ಮ್ y. ಹ್ಮ್ ಹಾ ಅಂಜನಿ. ಈಗ ಒಟ್ಟಾರೆ ಈಗ ಉಳ್ದಾರ ಯಾರದಾರಲ್ಲ, ಇನ್ನು ಎಕ್ಸ್ಟ್ರಾ ಪ್ಲೇಯರ್ಸ್ ಅದಾರಲ್ಲ, ಅವ್ರು ಯಾರು ಬಂದಿಲ್ಲ ಇನ್ನ ಇಲ್ಲಿಗೆ. ನಾವು ಬರೀ ಇಟ್ಟ ತನಕ ಏನ್ ಮಾಡಿವಿ? ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ರೂಟು ಪವರ್ಸ್ ಅವೆಲ್ಲ ಮಾಡ್ಕೊಂಡಿವಿ. ಈಗಿನ್ನ ಯಾರು ಬಂದಿಲ್ಲ? ಸೈನ್ ಬಂದಿಲ್ಲ, ಕಾಸ್ ಬಂದಿಲ್ಲ, ಟ್ಯಾನ್ ಬಂದಿಲ್ಲ, ಅವರೆಲ್ಲ ಟ್ರಿಗ್ನೋಮೆಟ್ರಿ ಯಾರು ಬಂದಿಲ್ಲ. ಆಮೇಲೆ ಲಾಗ್ನಾವ್ ಬಂದಿಲ್ಲ, ಇ ಪವರ್ ಎಕ್ಸ್ನಾವ್ ಬಂದಿಲ್ಲ, ಇಂಪ್ಲಿಸಿಟ್ ಇತ್ತಂದ್ರೆ ಅದು ಇಂಪ್ಲಿಸಿಟ್ ಬಂದಿಲ್ಲ ಇದ್ರೊಳಗ, ಹೌದಾ? ಬಟ್ ಇಂಪ್ಲಿಸಿಟ್ ಈಗ ಬೇಡ, ಬಿಕಾಸ್ ನೌ ವಿ ಆರ್ ಆಲ್ ಡಿಸ್ಕಸ್ ದಿಸ್ ಇಸ್ ಯುವರ್ ಎಕ್ಸ್ಪ್ಲಿಸಿಟ್ ಓನ್ಲಿ. ಎಕ್ಸ್ಪ್ಲಿಸಿಟ್ ಓನ್ಲಿ ಇಟ್ ಇಸ್. ಓಕೆನಾ? ನೆಕ್ಸ್ಟ್ ಹೋಗೋಣ. ಈಗ ನೋಡು, ದ ಆಲ್ ದ ಫಂಕ್ಷನ್ಸ್ ಬರ್ಕೊಡ್ರಿ. ಆಲ್ ದ ಫಂಕ್ಷನ್ಸ್ which are not algebraic function are called transcendental function. ಟ್ರಾನ್ಸ್ಡೆಂಟಲ್ ಫಂಕ್ಷನ್ ಅಂದ್ರೆ ಏನು? ಆಲ್ಜಿಬ್ರಾಯಿಕ್ ಫಂಕ್ಷನ್ ಅಲ್ಲ ಅಂದ್ರೆ ಅದು ಟ್ರಾನ್ಸ್ಡೆಂಟಲ್ ಫಂಕ್ಷನ್. ಯಾವ್ಯಾವ ಬರ್ತವೆ ಎಕ್ಸಾಂಪಲ್ ಹೇಳ್ರಿ? y equal to sin x, y equal to cos x, y equal to tan x, and y trigonometric x ಗಳು. ನೆಕ್ಸ್ಟ್ y equal to e power x, y equal to e power ax, ಅಥವಾ y equal to log x, ಅಥವಾ y equal to sin inverse x. ಅರ್ಧದ? ಮತ್ತೆ y equal to mod x. ಎಲ್ಲ ಉಳಿದು ಏನೇನೇನೇ ಜಗತ್ನಾಗ ನೋಡಿ ಎಲ್ಲವು ಏನವು? ಟ್ರಾನ್ಸ್ಡೆಂಟಲ್ ಫಂಕ್ಷನ್ಸ್. ತಿಳಿತು? ಎನಿ ಡೌಟ್? ಓಕೆ. ನೆಕ್ಸ್ಟ್ ಯಾವ್ಯಾವ ಬಾಕ್ಸ್ ಮಾಡಿದ್ವಿ ಒಂದ್ ಸ್ವಲ್ಪ ನೋಡ್ರಿ. ಒಂದ್ ಸ್ವಲ್ಪ ಇಲ್ಲಿ ಬರ್ರಿ ನೋಡು. ಇವು ಇಂಡಿಪೆಂಡೆಂಟ್ ಸ್ಟಡಿ ಮಾಡ್ಬೇಕು. ಇಲ್ಲಿ ನೋಡು, ಇವು 3 ಸ್ಟಡಿ ಮಾಡಿದ್ವಿ. ಇವು 3 ಒಳಗಡೆ ಇವನ್ ಸ್ಟಡಿ ಮಾಡಿದ್ವಿ, ಇವು ಇಷ್ಟು ಸ್ಟಡಿ ಮಾಡಿದ್ವಿ, ಇದನ್ನ ಬೇರೆ ಸ್ಟಡಿ ಮಾಡಿದ್ವಿ. ಈಗ ಇವಿಷ್ಟ್ರ ಒಳಗಡೆ ಕೆಲವು ಈವನ್ ಫಂಕ್ಷನ್ ಇರ್ತಾವ, ಕೆಲವು ಆಡ್ ಫಂಕ್ಷನ್ ಇರ್ತಾವ. ಕೆಲವು ಏನಿರ್ತಾವ? ಹಂಗ ಪಾಲಿನಾಮಿಯಲ್ ಫಂಕ್ಷನ್ ಒಳಗನ ಕೆಲವು ಈವನ್ ಇರ್ತಾವ, ಕೆಲವು ಆಡ್ ಇರ್ತಾವ. ಹಂಗ ಎಕ್ಸ್ಪ್ಲಿಸಿಟ್ ಒಳಗೆ ಕೆಲವು ಈವನ್ ಇರ್ತಾವ, ಕೆಲವು ಆಡ್ ಇರ್ತಾವ. ಇದ್ರೊಳಗಡೆ ಈವನ್ ಇರ್ತಾವ, ಆಡ್ ಇರ್ತಾವ. ಇದು ರ್ಯಾಷನಲ್ ತಗೊಂಡ್ರೆ ಈವನ್ ಇರ್ತಾವ, ಆಡ್ ಇರ್ತಾವ. ಇದು ಟ್ರಾನ್ಸ್ಡೆಂಟಲ್ ತಗೊಂಡ್ರೆ ಈವನ್ ಇರ್ತಾವ, ಆಡ್ ಇರ್ತಾವ. ಈ ಆಡ್ ಈವನ್ ಎಲ್ಲಾ ಕಡೆ ಇರ್ತಾವ. ಗಂಡು ಹೆಣ್ಣು ಇದ್ದಂಗೆ ಇವು. ನೀ ಯಾವ್ದಾರ ತಗೋ, ಕುರಿ ತಗೊಂಡ್ರು ಗಂಡು ಹೆಣ್ಣು ಇರ್ತೈತಿ, ಮನುಷ್ಯರ್ ತಗೊಂಡ್ರು ಗಂಡು ಹೆಣ್ಣು ಇರ್ತೈತಿ, ದನ ತಗೊಂಡ್ರು ಗಂಡು ಹೆಣ್ಣು ಇರ್ತೈತಿ, ದೆವ್ವ ತಗೊಂಡ್ರು ಗಂಡು ಹೆಣ್ಣು ಇರ್ತೈತಿ, ದೇವ್ರ ತಗೊಂಡ್ರು ಗಂಡು ಹೆಣ್ಣು ಇರ್ತೈತಿ. ಹೌದಾ? ಹಂಗ ಇವೇ ನೀವು ಈವನ್ ಅಂಡ್ ಆಡ್ ಫಂಕ್ಷನ್ ಇದ್ದಂಗೆ ಯಾವ ಫಂಕ್ಷನ್ ಒಳಗಾರ ಇರ್ತಾವ. ತಿಳಿತಾ? ನೌ ವಿ ಆರ್ ಚೆಕಿಂಗ್ ದ ಜೆಂಡರ್ ಆಫ್ ದ ಫಂಕ್ಷನ್ಸ್. ರೈಟಾ? ನೋಡೋಣ. ಭಾಳ ಚಂದ ಐತಿ. ಟೆಸ್ಟ್ ಮಾಡ್ಬೇಕು ನಾವು ಅದಕ್ಕೆ. ನೀ ಈವನ್ ಫಂಕ್ಷನ್ ಆಡ್ ಫಂಕ್ಷನ್ ಅಂತೇಳಿ ಟೆಸ್ಟ್ ಮಾಡ್ಬೇಕು. ಹೆಂಗ್ ಟೆಸ್ಟ್ ಮಾಡ್ಬೇಕು ನೋಡ. ಓಕೆನಾ? ನಾವು ಲುಕ್ ಎಟ್ ಹಿಯರ್. y ಈಕ್ವಲ್ ಟು ಒಂದೇನೋ ಒಂದು ಫಂಕ್ಷನ್ ಇತ್ತಪ್ಪ. y ಈಕ್ವಲ್ ಟು ಒಂದೇನೋ ಫಂಕ್ಷನ್ ಇತ್ತಪ್ಪ. ನೀನ್ ಏನ್ ಟೆಸ್ಟ್ ಮಾಡ್ಬೇಕಂದ್ರೆ ಆ y ಒಳಗಡೆ ಮೈನಸ್ ಎಕ್ಸ್ ಹಾಕ್ಬೇಕು. ಅಂದ್ರೆ ಮೈನಸ್ ಇಂಟ್ರೊಡ್ಯೂಸ್ ಮಾಡ್ಬೇಕು. ಮೈನಸ್ ಏನ್ ಮಾಡ್ಬೇಕು? ಇಂಟ್ರೊಡ್ಯೂಸ್ ಮಾಡ್ಬೇಕು. ಹಂಗ್ ಮಾಡಿದ್ರು ಅದಕ್ಕೆ ಪರ್ಕ್ ಬೀಳಿಲ್ಲ, ಅದು ಮತ್ತೆ ವಾಪಸ್ ಜೈ ಕರ್ನಾಟಕ, ಜೈ ಬಲಿನಾಥ್ ಅಂತೇಳಿ ವಾಪಸ್ ಬಂತಂದ್ರ ಅದು ಈವನ್ ಫಂಕ್ಷನ್ ಅಂತ. ನೋಡೋಣ, ಚೆಕ್ ಮಾಡೋಣ. ಒಂದಕ್ಕೆ ಹಾಕಿ ನೋಡೋಣ. ಬಾಯ್. y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಐತಪ್ಪ. ಇದು ಈವನ್ ಫಂಕ್ಷನ್, ಆಡ್ ಫಂಕ್ಷನ್? ಹೆಂಗ? ರೈಟ್. ಈಗ ನೋಡು,
y ಈಕ್ವಲ್ ಟು ಮೈನಸ್ ಎಕ್ಸ್ ಬರೆದು ಹೋಲ್ ಸ್ಕ್ವೇರ್ ಬರೆದ್ರೆ ಆನ್ಸರ್ ಏನು ಬಂತು? ಎಕ್ಸ್ ಸ್ಕ್ವೇರ್ ಬಂತಿಲ್ಲ, ಮೊದ್ಲೇನಿತ್ತು ಅದೇ ಬಂತು. ಯಾವ ಫಂಕ್ಷನ್ ಇದು? ಈವನ್ ಫಂಕ್ಷನ್. ಹಂಗಾರೆ ಆಡ್ ಫಂಕ್ಷನ್ ಚೆಕ್ ಮಾಡೋಣ. ಈಗ ನೋಡಿ, ಆಡ್ ಫಂಕ್ಷನ್ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇತ್ತಪ್ಪ, ಅದ್ರೊಳಗಡೆ ಮೈನಸ್ ಎಕ್ಸ್ ಹಾಕಿದ್ದೆಪ್ಪ, ಅದು ಮೈನಸ್ ಹೊರಗೆ ಬಂದು ಕುಂತ್ಬಿಡ್ಬೇಕು. ಅದು ಹೊರಗೆ ಬಂದು ಕುಂದಿರ್ಬೇಕು. ಹೊರಗೆ ಬಂತಂದ್ರೆ ಇದರ ಅರ್ಥ ಏನಿದು? ಆಡ್ ಫಂಕ್ಷನ್. ಚೆಕ್ ಮಾಡೋಣ, ಅದು ನುಂಗುತ್ತೋ ಏನೋ ಹೊರಗೆ ಹಾಕುತ್ತೋ ಚೆಕ್ ಮಾಡೋದು. y ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಪ್ಪ, ಈವನ್ ಫಂಕ್ಷನ್ ಆಡ್ ಫಂಕ್ಷನ್. y ಈಕ್ವಲ್ ಟು ಮೈನಸ್ ಎಕ್ಸ್ ಹೋಲ್ ಕ್ಯೂಬು ಮೈನಸ್ ಎಕ್ಸ್ ಕ್ಯೂಬು, ದೇರ್ ಫೋರ್ ಎಕ್ಸ್ ಕ್ಯೂಬ್ ಸೇಮ್ ಐತಿ, ಬಟ್ ಇದು ಆಡ್ ಫಂಕ್ಷನ್. ಹೇಳ್ತೀರಿ? ಒಂದ್ 2-3 ಕೊಡ್ತೀನಿ. ಬರ್ಕೊ. y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್, ಈವನ್ ಫಂಕ್ಷನ್ ಆರ್ ಆಡ್ ಫಂಕ್ಷನ್? ಆಡ್ ಫಂಕ್ಷನ್. ಹೆಂಗ? ಎಕ್ಸ್ ಸ್ಕ್ವೇರ್ ಅದು ಪ್ಲಸ್ ಆಗುತ್ತೆ ಸರ್, ಅದು ಸೈನ್ ಎಕ್ಸ್ ಅದು ಮೈನಸ್ ಎಕ್ಸ್ ಹಾಕಿದ್ರೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಮೈನಸ್ ಸೈನ್ ಹೊರಗೆ ಹಾಕ್ಬಿಡುತ್ತಲ್ಲ ಅದು. ಓಕೆ, ನೋಡೋಣ, ತಡಿ, ಯೋಚನೆ ಮಾಡೋಣ. ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮಾಡಿದೆ, ಪ್ಲಸ್ ಸೈನ್ ಆಫ್ ಮೈನಸ್ ಎಕ್ಸ್ ಹಾಕಿದೆ, ಇದೇನು ಬಂತಿದ್ದು? ಮೈನಸ್ ಎಕ್ಸ್ ಸ್ಕ್ವೇರ್ ಕೊಡ್ತು ಅಲ್ಲ, ಪ್ಲಸ್ ಎಕ್ಸ್ ಸ್ಕ್ವೇರ್ ಕೊಡ್ತು. ಇದೇನು ಕೊಡ್ತು? ಮೈನಸ್ ಸೈನ್ ಎಕ್ಸ್ ಕೊಡ್ತು. ಅದಕ್ಕೆ ನೀ ಏನಂದಿ? ಆಡ್ ಫಂಕ್ಷನ್ ಅಂದಿ. ಹಂಗಲ್ಲ, ಮೈನಸ್ ಕಾಮನ್ ತೆಗಿತೀನಿ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ಬಂತು. ನನಗೆ ಮೈನಸ್ ಇಟ್ಕೊಂಡು ಹೊರಗೆ ಇಟ್ಕೊಂಡು ಇದು ಮತ್ತು ಇದು ಸೇಮ್ ಕಾಣಬೇಕು ಅಂತ ಹೇಳಿದ್ದೆ ನಾನು. ಕಂಡ್ವನು? ಹಂಗಾರೆ ಇದು ಈವನ್ ಫಂಕ್ಷನ್ ಅಲ್ಲ, ಆಡ್ ಫಂಕ್ಷನ್ ಅಲ್ಲ. ಹೇಳ್ತದ? ಇದು ಈವನ್ ಫಂಕ್ಷನ್ ಅಲ್ಲ, ಆಡ್ ಫಂಕ್ಷನ್ ಅಲ್ಲ. ಹಂಗೇನಿಲ್ಲ. ನೋಡಿ, ಇಲ್ಲೇ ನೋಡಿದಿಲ್ಲ ನೀ, ಇದು ಪಾಲಿನಾಮಿ ಅಲ್ಲ, ಇದು ಪಾಲಿನಾಮಿ ಅಲ್ಲ, ಬರ್ಲಿಲ್ಲ. ಅದಕ್ಕೆ ಹಂಗೇನಿಲ್ಲ, ಹಂಗ ರೂಲ್ಸ್ ಇಲ್ಲ. ರೈಟಾ? ಅವೆಲ್ಲ ರ್ಯಾಷನಲ್ ಅಂದ್ರೆ ಏನು, ಪಾಲಿನಾಮ್ ಅಂದ್ರೆ ಅದ್ರೊಳಗೆ ಬರ್ತಂತ, ಅದಕ್ಕೆ ಅದನ್ನ ತಗೊಂಡು ಹೇಳತ್ತೀರ ನಮ್ಮ ಮಾಡಿ. ಅದೇ ತಗೊಂಡು ಹೇಳಕತ್ತೀನಿ. ಸೈನ್ ಎಕ್ಸ್ ಹಾಕಿದ್ರು ಸರ್, ಎಲ್ಲಕ್ಕೂ ಬರ್ತಂತ ಹೇಳಿನಲ್ಲ, ಇಲ್ವಾ? ಇಲ್ಲಿ ನಾ ಏನ್ ಹೇಳಿದ್ನಿ ಅಲ್ಲಿ? ಈವನ್ ಟ್ರಾನ್ಸ್ಡೆಂಟಲ್ ಎಲ್ಲಕ್ಕೂ ಗಂಡ ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಹೇಳಿದ್ನಿಲ್ಲ. ನೋಡಿ, ಸೈನ್ ಎಕ್ಸ್ ಅನ್ನು ಟ್ರಾನ್ಸ್ಡೆಂಟಲ್ ಅಲ್ಲ, ಇದ್ರೊಳಗೂ ಗಂಡು ಹೆಣ್ಣು ಇರ್ತಾವ, ಇದ್ರೊಳಗೂ ಗಂಡು ಹೆಣ್ಣು ಇರ್ತಾವ, ಇದ್ರೊಳಗೂ ಗಂಡು ಹೆಣ್ಣು ಇರ್ತಾವ. ಯಾವ್ದ್ರ ತಗೋನಿ, ಎಲ್ಲದ್ರಾಗೂ ಸೈನ್ ಇದು ಇವನ್ ಆಡ್ ಇದ್ದೇ ಇರ್ತದ. ಮಿಕ್ಸ್ ಮಾಡಿದ್ರು ಇರ್ತದ, ಹಂಗೇನಿಲ್ಲ. ತಿಳಿತಾ? ಈಗ ಬೇಕಾರ ಪಾಲಿನಾಮಿಯಲ್ದ ಮಿಕ್ಸ್ ಮಾಡ್ಕೊಡ್ಲಿ. ತಗೋ, ಇದನ್ನ ತಗೋ. y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಹೇಳು. ಇದು ಈವನ್ ಫಂಕ್ಷನ್ ಆಡ್ ಫಂಕ್ಷನ್? ಆಡ್ ಫಂಕ್ಷನ್ ನೋಡೋಣ. ಓಕೆ, ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಎಕ್ಸ್ ಏನ್ ಬಂತಿದ್ದು? ಇದು ನುಂಗಿ ಬಿಡ್ತಿದ್ದು, ಇದು ಹೊರಗೆ ಹಾಕ್ತಿವಿ. ಇದು ಸೇಮ್ ಕಾಣ್ತವನ? ಹಂಗಾರೆ ಇದು ಈವನ್ ಫಂಕ್ಷನ್ ಅಲ್ಲ, ಆಡ್ ಫಂಕ್ಷನ್. ತಿಳಿಕತೈತಾ ಹೆಂಗ್ ಹೇಳ್ಬೇಕಂತೇಳಿ? ತಿಳಿದ? ನೀ ಟ್ರಾನ್ಸ್ಡೆಂಟಲ್ ತಗೊಂಡಿದ್ದು y ಈಕ್ವಲ್ ಟು ಇ ಪವರ್ ಎಕ್ಸ್, ಈವನ್ ಫಂಕ್ಷನ್ ಆಡ್ ಫಂಕ್ಷನ್? ಆಡ್ ಫಂಕ್ಷನ್. ಹೆಂಗ? ಇ ಪವರ್ ಮೈನಸ್ ಎಕ್ಸ್ ಹಾಕ್ತೀನಿ. ಓಕೆ, ಈಸ್ ಇಟ್ ಲೈಕ್ ಮೈನಸ್ ಇ ಪವರ್ ಎಕ್ಸ್? ಈವನ್ ಅಲ್ಲ, ಆಡಲ್ಲ. ಓಕೆನಾ? ಹಿಂಗ ನೋಡು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಇತ್ತಂದ್ರ ಮ್ಯಾಥ್ಸ್ ಬರಿಬೇಕು. ಈವನ್ ಫಂಕ್ಷನ್ ನೋಡೋಣ. ಇದು ಮೈನಸ್ ಎಕ್ಸ್ ಹಾಕ್ತೀನಿ, ಪ್ಲಸ್ ಮೈನಸ್ ಎಕ್ಸ್, ಇದೇನಿದು ಸೈನ್ ಆಫ್ ಮೈನಸ್ ಎಕ್ಸ್, ಇದೇನಾಗ್ತಿದು ಎಕ್ಸ್ ಸ್ಕ್ವೇರ್ ಆಯ್ತು. ಇದು ಮೈನಸ್ ಎಕ್ಸ್ ಹಂಗ ಇರ್ಲಿ, ಇದೇನಾಗ್ತದ ಮೈನಸ್ ಸೈನ್ ಎಕ್ಸ್ ಆಗ್ತದೆ. ಮೈನಸ್ ಮೈನಸ್ ಹೋಗಿ ಏನಾಗ್ತೈತಿ? ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಆಗ್ತದೆ. ಹಂಗಾರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಆಯ್ತಲ್ಲ, ಸೇಮ್. ಹಂಗಾರೆ ಏನಾಗ್ತಿದ್ದು? ಈ ಒನ್ ಫಂಕ್ಷನ್. ವರ್ಕೌಟ್ ಮಾಡ್ಬೇಕು, ವರ್ಕೌಟ್ ಮಾಡಿ ಹೇಳ್ಬೇಕು. ಹೇಳ್ತಾ ಇವು ಮುಂದ ಭಾಳ ಯೂಸ್ ಆಗ್ತಾವ. ಯಾಕೆ ಹೇಳ? ಮುಂದೆ ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಲ್ ಹಿಂಗೆಲ್ಲ ಇರ್ತಾವ. ಅಂತಲ್ಲಿ ಏನಂದ್ಬಿಡ್ತಾರೆ ಗೊತ್ತೇನು? ಈವನ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಅಂದ್ಬಿಟ್ಟಿರ್ತಾರೆ. ಆಲ್ ಈವನ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಹಿಂಗೇನು ಕೊಟ್ಬಿಟ್ನೆ ಅಂತ ತಿಳ್ಕೊ. ಅವ್ನು ಏನ್ ಮಾಡ್ಬೇಕು? ಕಂಟಿನ್ಯೂಟಿ ಚೆಕ್ ಮಾಡಲ್ಲ ನೀ,
ಫಸ್ಟ್ ಇದು ಇವನ್ ಐತೋ ಇಲ್ಲೋ ಚೆಕ್ ಮಾಡ್ತೀವಿ, ಇತ್ತ ಟಿಕ್ ಮಾಡ್ತೀವಿ, ಇಲ್ಲ ಬಿಟ್ಟು ಬಂದ್ಬಿಡ್ತೀವಿ. ಹೌದಾ? ಅದಕ್ಕೆ ನೀವು ನೋಡ್ಬೇಕಾದ್ರೆ 100% ಹೇಳ್ತೀನಿ, KPCL ಅವರು ಅಥವಾ ಇವು ಏನ್ ಕಾಂಪಿಟೇಟಿವ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಹಿಂಗೆ ತೆಗಿತಾರ, ಮ್ಯಾಥ್ಸ್ ಒಳಗೆ ಹೋಗ್ಕೊಳಂಗಿಲ್ಲ, ಒಳಗೆ ಹೋಗಿ ನಿಮ್ಗೆ ಎಂದು ಕೇಳಂಗಿಲ್ಲ. ಓಕೆ, ಅದಕ್ಕೆ ಟ್ರಿಕ್ಸ್ ಬಹಳ ಇಂಪಾರ್ಟೆಂಟ್, ಕಲಿಯೋದಕ್ಕಿಂತ ಜಾಸ್ತಿ ಟ್ರಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮತ್ತೇನೈತೆ ನೋಡು, ಇವನ್ ಆಡ್ ಮುಗಿತಾ? ಅದೇ ಜಾಗದ ಕಾಸ್ಟ್ ಹಾ, ಕಾಸ್ದು ಮಾಡ್ರಲ್ಲ. y = cos x ಏನ್ ಬರ್ತೈತೆ ನೋಡಿ, ಇದು ಇವನ್ ಫಂಕ್ಷನ್ ಆಡ್ ಫಂಕ್ಷನ್, ಅದು ಇವನ್ ಇಲ್ಲಿ ಅಲ್ಲಿ ಬರಂಗಿಲ್ಲ ಅದು. ಫಸ್ಟ್ ಹಾಕಿದ್ರಲ್ಲ ಸರ್, ಅಲ್ಲಿ ಬರ್ಬೋದು. ಬಟ್ ಎಂಟೈರ್ ಥಿಂಗ್ ಚೆಕ್ ಮಾಡ್ರಿ ನೀವು, ಮೇಲೆ ಕೆಳಗಿರ್ಬೋದು, ರ್ಯಾಷನಲ್ ಇರ್ಬೋದು, ಹಿಂಗಿರ್ಬೋದು ನೋಡು. x² / cos x ಇರ್ಬೋದು, ಇವನ್ ಆಗ್ತದ. ಹೌದಾ? ಹಂಗ ಕೆಳಗಡೆ x sin x ಇರ್ಬೋದು, ಇವನ್ ಆಗ್ತದ. ಓಕೆ, ಆ ಟೈಪ್ ಏನ್ ಮಾಡ್ಬೇಕು ನೀವು, ಚೆಕ್ ಮಾಡ್ಬೇಕು, ಅನ್ನ ಹಂಗೆ ಬಿಡಂಗಿಲ್ಲ. ಮುಂದೋಗೋಣ. ಮುಂದೆ ಯಾವ್ದೈತಿ? ಲಾಗ್ ಫಂಕ್ಷನ್ಸ್. ಇವಕ್ಕೆಲ್ಲವಕ್ಕೂ ಗ್ರಾಫ್ ತಗೊಂಡ್ಬಿಡ್ರಿ, ಒಂದ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹಾಕೊಳ್ರಿ. ನೋಡು, y = log x ಅಂತ, ಇದ್ರ ಜೊತೆಗೆ ಲಾಗರಿಥಮಿಕ್ ಫಾರ್ಮುಲಾ ಎಲ್ಲ ಬೈಹಾಟ್ ಹಾಕೊಂಡ್ಬಿಡ್ರಿ. ಬರ್ತಾವ ಎಲ್ಲ? ಬರ್ಕೊಡ್ರಿ. log of m into n ಏನಿದು? log of m plus ಬರೀರಿ. log m by n ಇತ್ತಂದ್ರ log m minus log n. log m base n ಇತ್ತಂದ್ರ log m base e divided by log n. ಓಕೆನಾ? ಓಕೆ, n log m ಇತ್ತಂದ್ರ log of m power n ಆಗ್ತದೆ. ಅರ್ಥಾಯ್ತಾ? ಇವೆಲ್ಲ ಸ್ವಲ್ಪ ನೆನ್ಪಿಡ್ಬೇಕು. log 1 ಅಂದ್ರ log 10 base 10 ಅಂದ್ರ 1. log 100 base 10 ಅಂದ್ರ ಗೊತ್ತಿಲ್ಲ. ಈ 100 ಏನದು 10² ಬರಿಬೋದಾ? ಮ್ಯಾಲ 2 ಬಂದಿತ್ತಾ, 2 ಇಲ್ಲಿ ಕುಂದಿರುತ್ತಾ, log 10 ಅಂದ್ರೆ 1 2 ಆಗ್ತದೆ. ತಿಳಿದಾ? ಓಕೆ, log 1000 ಅಂದ್ರ ಕ್ಯೂಬ್ ಆಗುತ್ತಲ್ಲ, ಕ್ಯೂಬ್ ಇಲ್ಲಿ ಬಂದ್ ಕುಂದಿರುತ್ತಾ, 3 ಆಗ್ತದ. ಓಕೆನಾ? ಓಕೆ, ಇದು ನೋಡು, log e to the power e 10 ಇದಕ್ಕೆ ಏನಾಕತ್ತೆ? ಏನಾಗಲ್ಲ. ತಿಳಿದಾ? ಇಲ್ಲಿ ಏನೂ ಆಗಲ್ಲ. ಓಕೆ, ಹಿಂಗಿತ್ತಂದ್ರೆ x log ಹಿಂಗ್ ಬರ್ರಿ, log x base e = y ಇತ್ತಂದ್ರ x = ಏನಾಗುತ್ತಾ? e power y ಆಗಿಬಿಡ್ತದ. ಐತ್ ಸರಿ ಅಂತೇಳಿ ಬಂದ್ಬಿಡ್ತದ, ಮ್ಯಾಲೆ ಕುಂತ್ಬಿಡ್ತದೆ. ಹೌದಲ್ಲ? ಇದು ಇಲ್ಲಿ ಓಡಿ ಬಂದ್ಬಿಡುತ್ತಾ, ಜಿಗಿದ್ ಬಿಡುತ್ತೆ ಮ್ಯಾಲೆ. ತಿಳಿತಾ? ಇವು ಲಾಗ್ ಫಂಕ್ಷನ್ಸ್ ಒಂದು ಸ್ವಲ್ಪ ನೆನ್ಪಿಟ್ಕೊಡ್ರಿ. ಅದ್ರ ಜೊತೆಗೆ y = log x ಬೇಸ್ e ಇತ್ತಂದ್ರ ಅರ್ಥ ಏನು? x = ಏನಿದು? e power y ಅಂತ. ಅಂದ್ರ ಲಾಗ್ ಫಂಕ್ಷನ್ ಅಂಡ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಲುಕ್ ಲೈಕ್ ಸೇಮ್. ಲಾಗ್ ಫಂಕ್ಷನ್ ಅಂಡ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಲುಕ್ ಲೈಕ್ ಸೇಮ್. ಎರಡು ಸೇಮ್ ಸಿಮಿಲರ್ ಕಾಣ್ತವೆ. ಮತ್ತೆ ಯಾವ ಫಂಕ್ಷನ್ ಐತೆ ನೋಡು, ಅದು ಮಾಡ್ ಫಂಕ್ಷನ್. ತಿಳಿತಾ? ನಾವು ಲುಕ್ ಎಟ್ ಇಟ್. ಈಗ ನಿಮಗೆ ಇನ್ನೊಂದು ಕಲಿಸ್ಕೊಡ್ತೇನೆ. ಫಂಕ್ಷನ್ಸ್ ನಾವ್ ಹೆಂಗ್ ಬರೆಯಕತ್ತೀವಿ ಹೇಳಿ? ಈಗ y = f of x ಅಂತ ಬರೆಯಕತ್ತೀವಿ. ಫಂಕ್ಷನ್ ಅಂದ್ರೆ ಏನು? ಒಂದು ಲೈನ್. ಏನದು? ಒಂದು ಲೈನ್. ಅದು ಏನಪ್ಪಾ ಅಂದ್ರೆ, ವಾಟ್ ಇಸ್ ದಿಸ್ ಅಂತ ಕೇಳಿದ್ರೆ ದಿಸ್ ಇಸ್ ಅ ಫಂಕ್ಷನ್ ಅಂತಾರ. ಹೌದಾ? ವಾಟ್ ಇಸ್ ದಿಸ್ ಅಂತ ಕೇಳಿದ್ರೆ ಏನಿದು? ದಿಸ್ ಈಸ್ ಫಂಕ್ಷನ್ ಅಂತಾರ. ಇದೊಂದು ಲೈನ್ ಅದು. ಬಟ್ ಈ y ನ ಹಿಂಗ್ ಬರಿತಾರ ಗೊತ್ತಾ ನಿಮಗ? ಹಿಂಗ್ ಬರ್ದಿರ್ತಾರಲ್ಲ, ಇದು x², x + 1, x³ ಹಿಂಗ್ ಬರ್ದಿರ್ತಾರ ಗೊತ್ತಾ?
ನೋಡಿರಿ ಮತ್ತೆ ಇಲ್ಲಿ ಏನ್ ಬರ್ದಿರ್ತಾರ, ಇಲ್ಲಿ ಕಂಡೀಷನ್ಸ್ ಬರ್ದಿರ್ತಾರ, ಹಿಂಗ್ ಕಂಡೀಷನ್ಸ್ ಬರ್ದಿರ್ತಾರ. ಇದನ್ನು ಫಂಕ್ಷನ್ ಇದು ಒಂಥರ ಇದು ಮತ್ತೆ ಕಾಂಪ್ಲಿಕೇಟೆಡ್ ಫಂಕ್ಷನ್ ಅಲ್ಲ, ಇದು ಕಾಂಪೋಸಿಟ್ ಫಂಕ್ಷನ್ ಅಲ್ಲ, ಇದು ಸಿಂಪಲ್ ಫಂಕ್ಷನ್. ಅಂದ್ರೆ ಇದ್ರ ಅರ್ಥ ಏನಂದ್ರ ನನಗ 3 ಹೇಳ್ಬೇಕಾಗಿತ್ ನಾ. ವೈ ಅನ್ನವ ಎಕ್ಸ್ ಸ್ಕ್ವೇರ್ ಹಂಗ್ ಬಿಹೇವ್ ಮಾಡಕತ್ತಾನ, ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಐತಿದು ಯಾವಾಗಂದ್ರ ಈ ಕಂಡೀಷನ್ ಇದ್ದಾಗ. ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಬಿಹೇವ್ ಮಾಡ್ತಾನ ಈ ಕಂಡೀಷನ್ ಒಳಗ. ಈಗ ನೋಡ ಫಾರ್ ಎಕ್ಸಾಂಪಲ್ ನಿಮ್ಗ ಪ್ಯಾರಾಬೋಲಾ ಇರ್ತೈತಿ, ಇದೇನಿದು ಪ್ಯಾರಾಬೋಲಾ ಅಲ್ಲ ಇದು. ಇದೇನಿದು ಪ್ಯಾರಾಬೋಲಾ ಅಲ್ಲ, ಇದು ಪ್ಯಾರಾಬೋಲಾ ಐತಿ. ಬಟ್ ಇದು ಸೈನ್ ವೇವ್ ಒಂದು ಹಾಫ್ ಒಂದು ಕಾಣತ್ತಲ್ಲ ಹಿಂಗ. ಅಂದ್ರ ಇದರ ಅರ್ಥ ಒಂದ್ ಸ್ವಲ್ಪ ಪಾಯಿಂಟ್ ಒಳಗದು ಸೈನ್ ಹಂಗ್ ಕಾಣ್ಬೋದು, ಸ್ವಲ್ಪ ಹೊತ್ತದು ಪ್ಯಾರಾಬೋಲಾ ಕಾಣ್ಬೋದು, ಅದಾದ್ಮೇಲೆ ಅದು ಸೈನ್ ಹಂಗ್ ಕಾಣ್ಬೋದು, ಅಥವಾ ಇಲ್ಲಿ ಸೈನ್ ಹಂಗ್ ಕಾಣ್ಬೋದು, ಇಲ್ಲಿ ಪ್ಯಾರಾಬೋಲಾ ಕಾಣ್ಬೋದು. ಗೊತ್ತಾಗತ್ತದ? ಅಂದ್ರೆ ರೇಂಜ್ ಕೊಡ್ತಾನ, ಇಲ್ಲಿಂದ ಇಲ್ಲಿಗೆ ಸೈನ್ ಹಂಗ ಬಿಹೇವ್ ಮಾಡಕತ್ತೈತಿ, ಇಲ್ಲಿಂದ ಇಲ್ಲಿಗೆ ಪ್ಯಾರಾಬೋಲಾ ಬಿಹೇವ್ ಮಾಡಕತ್ತೈತಿ, ಇಲ್ಲಿಂದ ಇಲ್ಲಿಗೆ ಕ್ಯೂಬಿಕ್ ಬಿಹೇವ್ ಮಾಡಕತ್ತೈತಿ. ಹಿಂಗಿತ್ತಂದ್ರ ಅವನ್ನ ಹೆಂಗ್ ಬರಿಬೇಕು ನಾವು? ಇದಕ್ಕ 0 1 2 3 4 ಬರ್ದಿದ್ನಿ ಅಂತ ತಿಳ್ಕೊ. ಅವಾಗ ಇದನ್ನ ಬರಿತೀನಿ, ವೈ ಅನ್ನ ಮನುಷ್ಯ ಇಲ್ಲಿಂದ ಇಲ್ಲಿಗೆ ಸೈನ್ ಎಕ್ಸ್ ಆಗ್ಯಾನವ. ವೇರ್ ಎಕ್ಸ್ ಇಸ್ ಇನ್ ಬಿಟ್ವೀನ್ 1 and 2. ಓಕೆ, ಇವ ಏನ್ ಮಾಡಕತ್ತೀನಿ, ಪ್ಯಾರಾಬೋಲಾ ಎಕ್ಸ್ ಸ್ಕ್ವೇರ್ ಆಗ್ಯಾನವ. ಎಲ್ಲಿ ಎಕ್ಸ್ ಇಸ್ ಇನ್ ಬಿಟ್ವೀನ್ 2 and 3. ಮತ್ತವ ಇಲ್ಲಿ ಕ್ಯೂಬಿಕ್ ಆಗ್ಯಾನವ, ಹಿಂಗಾಗ್ಯಾನವ. ಎಲ್ಲಿ ಎಕ್ಸ್ ಇನ್ ಬಿಟ್ವೀನ್ 3 and 4. ನೋಡ್, ಇವು ಮೂರನ್ನು ಹೇಳ್ಬೇಕು. ಯಾಕಂದ್ರ ಇದು ಫಂಕ್ಷನ್ ಏನಂತ ಒಂದೇ ಫಂಕ್ಷನ್ ಇದು ಒಂದೇ ಫಂಕ್ಷನ್ ಇದು, ಬಟ್ ಅದು 3 ಕಡೆ ಬೇರೆ 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 ಬಿಹೇವ್ ಮಾಡಕತ್ತೈತಿ. ಮತ್ ನಾ ಹಿಂಗ್ ಬರಕ್ ಬರ್ತಾನ ನೋಡು, ವೈ ಈಕ್ವಲ್ ಟು ಹಿಂಗ್ ಬರ್ಲೇನು, ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಇಸ್ ಇಟ್ ದಟ್? ನೋ, ನಾಟ್ ಲೈಕ್ ದಟ್. ಇವ್ ಮತ್ತೆ ಸರ 3 ಅದಾವಲ್ರಿ ಸರ, 3 ಕೂಡಿಸಿ ಬರ್ದು ಬಿಡಮಲ್ರಿ. 3 ಕೂಡ ಬರ್ನಿಲ್ಲ. ಇಲ್ಲಿ ತನಕ ಇಲ್ಲಿ ಸೈನ್ ಎಕ್ಸ್ ಐತಿ, ಇಲ್ಲಿ ಈ ಕಡೆ ಇದು ಎಕ್ಸ್ ಸ್ಕ್ವೇರ್ ಐತಿ, ಈ ಕಡೆ ಮುಂದ ಎಕ್ಸ್ ಕ್ಯೂಬ್ ಐತಿ. 3 ಕೂಡಿಸಿ ಬರ್ದು ಬಿಡ್ತೀನಿ ಅಂತಂದ್ರ ತಪ್ಪಿದು, ಹಿಂಗ್ ಬರಿಬಾರ್ದು, ಹಿಂಗ್ ಬರಿಬೇಕು. ತಿಳಿಯಕತ್ತೈತೆ? ಓಕೆ, ಈಗ ನಾವ್ ಏನ್ ಬರಕತ್ತೀವಿ, ಹಿಂಗ್ ಬರಕತ್ತೀವಿ. ಈಗ ಮಾಡ್ ಫಂಕ್ಷನ್ ಏನೈತಲ್ಲ, ಮಾಡ್ ಫಂಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಕೊ. ಈಗ ಇದು ನೋಡಿದ ತಕ್ಷಣ ನೀವು ಹೇಳ್ಬೇಕು, ಈಗ ವೈ ಈಕ್ವಲ್ ಟು mod x y equal to x when x is less than 0. y is x is greater than 0. Y equal to x is greater than 0. Y equal to minus x when x is less than 0. Y equal to 0 when x equal to 0. ನೋಡಿಲಿ, ನೀವು ಹಿಂಗ್ ಕಲ್ತಿರಲ್ಲ, ಹಿಂಗ್ ಕಲ್ತಿರಿ. ಏನರ್ಥ ಅದರ ಅರ್ಥ? ಅದು ಮೈನಸ್ ಏನ್ ಮಾಡಿಬಿಡ್ತೈತಿ, ನುಂಗಿ ಬಿಡ್ತೈತಿ ಅದು. ಅದ್ರ ಮೈನಸ್ ಒಳಗೆ ಹಾಕಿದ್ರೆ -1 ಮಾಡ್ ಆಫ್ -1 ಅಂದ್ರೆ ಏನು? 1. ಹೌದಾ? ಅಂದ್ರೆ ನೋಡಿ, ಈಗ y ಈಕ್ವಲ್ ಟು ಮಾಡ್ ಎಕ್ಸ್ ಫಾರ್ ಎಕ್ಸ್ ಈಕ್ವಲ್ ಟು 2 ಏನ್ ಬರ್ತಾ ಆನ್ಸರ್? 2 ನ ಬರ್ತಾ? ಹಂಗಾರೆ ಎಕ್ಸ್ 2 ಅಂದ್ರೆ ಗ್ರೇಟರ್ ದೆನ್ 0 ನ ಲೆಸ್ ದೆನ್ 0 ನ? ಗ್ರೇಟರ್ ದೆನ್ 0 ಅಂದ್ರೆ ಇವು ಮೂರೊಳಗೆ ಯಾವ ಫಂಕ್ಷನ್ ಅದು? 1 ಇದೆ. ಹಂಗಾರೆ ಆನ್ಸರ್ ಎಷ್ಟೈತೆ? 2 ತೋಯ್ತಾರೆ, ಇಲ್ಲೇನ್ ಬರ್ತದ? ಪಕ್ಕನಾ? ಓಕೆ ಪಾ. ಈಗ ಬಾ ಇಲ್ಲಿ, y ಈಕ್ವಲ್ ಟು ಮಾಡ್ ಎಕ್ಸ್ ಐತಿ, ಎಕ್ಸ್ ಈಕ್ವಲ್ ಟು -3 ಐತಿ. ಆನ್ಸರ್ ಏನ್ ಬರ್ತಾ? 3 ಬರ್ತಾ. y ಈಕ್ವಲ್ ಟು -3 ಅಂದ್ರೆ ಈ ಮೂರೊಳಗೆ ಯಾವ ಆಪ್ಷನ್? ಎಕ್ಸ್ ಈಸ್ ಈಕ್ವಲ್ ಟು -3 ಅಂದ್ರೆ ಯಾವ ಕಂಡೀಷನ್? 3 ಬಂದೈತಿ, ಬಟ್ ನೀ ಸಬ್ಸ್ಟಿಟ್ಯೂಟ್ ಏನ್ ಮಾಡಕತ್ತೀವಿ? y ಈಕ್ವಲ್ ಟು 3 ಬಂದೈತಿ, ಎಕ್ಸ್ ಈಕ್ವಲ್ ಅಲ್ಲ. y ಈಕ್ವಲ್ ಟು -3, y ಈಕ್ವಲ್ ಟು 3 ಬಂದೈತಿ, ಎಕ್ಸ್ ಈಕ್ವಲ್ ಟು ಏನು? -3. ಎಕ್ಸ್ ಈಕ್ವಲ್ ಟು -3 ಅಂದ್ರೆ ಈ ಕಂಡೀಷನ್, ಈ ಕಂಡೀಷನ್ ಅಂದ್ರೆ ಈ ಕಂಡೀಷನ್. ಓಕೆ, ಇದ್ರ ಅರ್ಥ ಇದು ಮೈನಸ್ ಆಲ್ರೆಡಿ ಹೊರಗೈತಿ, ನೀ ಏನ್ ಹಾಕಕತ್ತಿದಿ? -3 ಹಾಕಕತ್ತಿದಿ. ಆನ್ಸರ್ ಏನ್ ಬರ್ತೈತಿ? 3 ನ ಬರ್ತೈತಿ. ಅಂದ್ರೆ
ನೀ 3 ಹಾಕಿದ್ರು ಆನ್ಸರ್ 3ನ ಬರುತ್ತೆ, -3 ಹಾಕಿದ್ರು 3ನ ಬರುತ್ತೆ. ಆ ರೀತಿ ಡಿಸೈನ್ ಮಾಡಿಟ್ಟಿನ ಇಲ್ಲಿ. ಅದಕ್ಕೆ ಮಾಡ್ ಫಂಕ್ಷನ್ ಅನ್ನ ಹಿಂಗ್ ಬರೀತಾರ, ಹಿಂಗೂ ಬರಿಬೋದು, ಹಿಂಗೂ ಬರಿಬೋದು. ದಿಸ್ ಇಸ್ ಮಾಡ್ ಫಂಕ್ಷನ್. ತಿಳಿತಾ? ನಮಗೆ ಇದಕ್ಕೆ ಮಾಡ್ ಅಂತಾರೆ ಯಾಕಂತ ಗೊತ್ತಾಗಲ್ಲ. ನಮ್ಮ ಕನ್ನಡದೊಳಗೆ ಮಾಡೋದು ಎಲ್ಲಿರ್ತಾವ? ಗಾಡ್ಯಾಗ ಮಾಡಿರ್ತಾವಲ್ಲ ಅವನು ಹಿಂಗೆ ಇರ್ತಾವ. ಆ ಮಾಡಲ್ಲ, ಗಾಡ್ಯಾಗೊಳಗೂ ಮಾಡಿರ್ತಾವ. ದಿಸ್ ಇಸ್ ಮಾಡ್. ಇದು ಮಾಡೋದು ಭಾಳ ಚಂದ ಐತೆ. ಹೆಂಗ ನೀ ಆಕಾಶವನ್ನ ನೋಡಿದೆ ಅಂತ ತಿಳ್ಕೊ, ಅವು ಮೋಡಗಳು ಇರ್ತಲ್ಲ, ಮೋಡಗಳು ದೂರದಿಂದ ಮನಿ ಗಾಡಿ ನೋಡಿದೆ ಅಂತ ತಿಳ್ಕೊ, ಗಾಡಿಯಲ್ಲಿರ್ತಕ್ಕಂಥ ಮೋಡಗಳು ಸೇಮ್ ಕಾಣ್ತಾವಲ್ಲ, ಗೋಡೆಯಲ್ಲಿರ್ತಕ್ಕಂಥ ಮೋಡಗಳು ಆಕಾಶದಲ್ಲಿರ್ತಕ್ಕಂಥ ಮೋಡಗಳು ಸೇಮ್ ಕಾಣ್ತಾವೆ. ಈ ಮೋಡದಿಂದ ಏನ್ ಬರ್ತೈತಿ? ಮಳೆಗಳು ಬರ್ತವೆ. ಈ ಮೋಡದಿಂದ ಮಳೆಗಳು ಬರ್ತವೆ. ಈ ಮೋಡದಲ್ಲಿ ಮೊಳೆಗಳನ್ನ ಇಟ್ಟಿರ್ತೀವಿ ಅಲ್ಲ? ಚೆನ್ನಾಗಿಲ್ಲ? ಲ್ಯಾಂಗ್ವೇಜ್ ಟೀಚರ್ ಆಗ್ಬೇಕಿತ್ತು. ನೆಕ್ಸ್ಟ್ ಏನೈತೆ ನೋಡು. ಸೈನಮ್ ಫಂಕ್ಷನ್. ಸಿಂಗಮ್ ಫಂಕ್ಷನ್. ಸೈನ್ ಅಂದ್ರೆ ಏನು? ಇದು ಸೈನ್, ಇದು ಅಮ್ಮ ಅಂದ್ಬಿಡೋದು ಮುಂದ. ಸಿಂಘಂ ಫಂಕ್ಷನ್ ಅಂತಿದ್ವಿ ನಾವು ಇದಕ್ಕೆ. ಸಿಂಘಂ ಫಂಕ್ಷನ್ ಅಥವಾ ಸೈನಮ್ ಫಂಕ್ಷನ್ ಅಂದ್ರ ಬರ್ಕೊಡ್ರಿ. y ಈಕ್ವಲ್ ಟು, ಅದು ಒಮ್ಮೆಮ್ಮೆ ಹಿಂಗ್ ಬಿಹೇವ್ ಮಾಡುತ್ತಂತ, mod x by x. ಯಾವಾಗಂದ್ರ x ನಾಟ್ ಈಕ್ವಲ್ ಟು 0 ಇದ್ದಾಗ. ಒಮ್ಮೊಮ್ಮೆ ಹಿಂಗ್ ಬಿಹೇವ್ ಮಾಡ್ತದಂತ ಅದು 0 ಆಗಿ. ಯಾವಾಗಂದ್ರೆ x ಈಕ್ವಲ್ ಟು 0 ಇದ್ದಾಗ. ನೋಡೋಣ ಬರಿಲ್ಲ. ಇಫ್ y ಈಕ್ವಲ್ ಟು ಸೈನಮ್ ಫಂಕ್ಷನ್ ದೆನ್ ಕ್ವಶನ್ ಇದು, ದೆನ್ ಫೈಂಡ್ y ಈಕ್ವಲ್ ಟು find y at x equal to -3. ಏನ್ ಬರ್ತಾ ಆನ್ಸರ್? -1 ಬರ್ತಾ ನೋಡು. -3 ಐತಾ? -3 ನಾಟ್ ಈಕ್ವಲ್ ಟು 0 ನ ಇಲ್ಲಿ ಏನ್ ಹಾಕ್ತೀನಿ? -3 ಆತಂದ್ರೆ ಅದು 3 ಆಕೈತಿ, ಕೆಳಗೆ -3 ಇರ್ತೈತಿ, 3 ಕ್ಯಾನ್ಸಲ್ ಆಗುತ್ತಾ, -1 ಬರುತ್ತೆ. ಆನ್ಸರ್ ಏನ್ ಬರ್ತದೆ? y ಈಕ್ವಲ್ ಟು -1. ಓಕೆ, ಈಗ ಹೇಳು y ಕಂಡಿಡಿ at x ಈಕ್ವಲ್ ಟು -5. -1 ಬರ್ತೈತಿ. ಓಹೋ, ಹಂಗಾರೆ y at x ಈಕ್ವಲ್ ಟು -55 ಗೆ ಒಟ ಬರ್ತೈತಿ. ವಾಹೋ, y at x ಈಕ್ವಲ್ ಟು 3 ಮಾಡು, 1 ಬರ್ತೈತಿ. ಓಹೋ, y ಈಕ್ವಲ್ ಟು at x ಈಕ್ವಲ್ ಟು 45 ಮಾಡು, 1 ಬರ್ತದೆ. ಓಹೋ, ಅಂದ್ರೆ ಇದ್ರ ಅರ್ಥ ಏನಿದೆ? +1 ಬರ್ಬೇಕಿಲ್ಲ -1 ಬರ್ಬೇಕು. ಅದಕ್ಕೆ ಇದು ಸೈನಮ್ ಫಂಕ್ಷನ್ ಅಂತಾರೆ. ಸೈನ್, you will get just sign. Either you will get plus or you will get minus. That's why it's called as sine function. Whatever you substitute, negative sign substitute ಮಾಡಿದ್ರೆ -1, positive substitute ಮಾಡಿದ್ರೆ +1. This is sine function. ಚಂದ ಐತಲ್ಲ? ನೆಕ್ಸ್ಟ್ ಯಾವ್ದೈತಿ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆರ್ ಸ್ಟೆಪ್ ಫಂಕ್ಷನ್ ಆರ್ ಬ್ರಾಕೆಟ್ ಫಂಕ್ಷನ್ ಅಂತ. ಇವು ಮುಂದೆ ನಮ್ಮ ಸಿವಿಲ್ನವ್ರಿಗೆ ಜಾಸ್ತಿ ಯೂಸ್ ಆಗಲ್ಲ, ಬಟ್ ಪ್ರೋಗ್ರಾಮ್ಗಳು ಯೂಸ್ ಆಗ್ತದೆ. ಜಸ್ಟ್ ನೀವು ನೆನ್ಪಿಟ್ಕೊಡ್ರಿ. ಎನಿಥಿಂಗ್ ಇಫ್ ಇಟ್ ಈಸ್ ಲೈಕ್ ದಿಸ್ y ಈಕ್ವಲ್ ಟು 7.2 ಅಂತ ಬರ್ದಿದ್ರೆ ಅಂತ ತಿಳ್ಕೊಡ್ರಿ. ಅವಾಗ ಇದರ ಅರ್ಥ ಏನಂದ್ರೆ 7 ಅಂತ. ಅದು ಪಾಯಿಂಟ್ಗಳು ಬಿಟ್ಬಿಡು. ಸಣ್ಣ ಇಂಟಿಜರ್ ಹೇಳ್ಬೇಕು. ಏನು ಹೇಳ್ಬೇಕು? ಸ್ಮಾಲ್ ಇಂಟಿಜರ್ಗೆ ರೆಡ್ಯೂಸ್ ಮಾಡಿ ಆನ್ಸರ್ ಹೇಳ್ಬೇಕು. ಓಕೆ, ಹಂಗಾರೆ y ಈಕ್ವಲ್ ಟು 10.9 ಇತ್ತಂದ್ರೆ 11 ರೂಲ್ಸ್ ಮರಿಬಾರ್ದು. ಸ್ಮಾಲ್ ಇಂಟಿಜರ್ಗೆ ರೆಡ್ಯೂಸ್ ಮಾಡ್ಬೇಕು, 10 ಅಂತ ಹೇಳ್ಬೇಕು. ಅಲ್ಲ ಸರ್, ಮತ್ತೆ ಅದು ನೀವಂದ್ರು ಸರ್, ಅದು ಕಡಿಮೆ ಇತ್ತಂದ್ರೆ 2
ಅದನ್ನು ಮಾಡ್ತಾರೆ. ಜಾಸ್ತಿ ದಿನ ಏನ್ ಹೇಳಿನಿ, ನೀ ಏನ್ ಹೇಳಿಲ್ಲ ಅದಲ್ಲ ಏನ್ ಹೇಳಿನಿ, ಸ್ಮಾಲ್ ಇಂಟಿಜರ್ಗೆ ರೆಡ್ಯೂಸ್ ಮಾಡ್ಬೇಕಂದ್ರೆ ಇದಕ್ಕೆ ಸ್ಮಾಲ್ ಇಂಟಿಜರ್ ನಿನ್ ಕನ್ಫ್ಯೂಸ್ ಇರೋದು 11 ಕೊಡ್ಲು 10 ಕೊಡ್ಲು, ಹೌದಲ್ಲ? ಕನ್ಫ್ಯೂಸ್ ಇರೋದ ಅಂದ್ರೆ ಯಾವ್ದು ಕೊಡ್ಬೇಕಂತ ಹೇಳ್ಯಾರ ಅವರು, ಸ್ಮಾಲಿಗೆ ರೆಡ್ಯೂಸ್ ಮಾಡಿರ್ಬೇಕಂತ. ಓಕೆ, y ಈಕ್ವಲ್ ಟು ಬ್ರಾಕೆಟ್ 10.999999 ಇತ್ತಂದ್ರ ಸಂಪತ್ ನಾವ್ ಏನ್ ಹೇಳಂಗಿಲ್ಲ ಹೋಗ್ರಿ, ನಾವು ನೋಡ್ತ 10 ಹೇಳ್ಬೇಕು. ಓಕೆ ಓಕೆ, ಈಗ ಹೇಳ್ತಾನೆ ಸಂಪತ್. y ಈಕ್ವಲ್ ಟು -3.5 ಇತ್ತಂದ್ರ -4 ಹೇಳ್ಬೇಕು. ಬಿಕಾಸ್ ನಿನಗೆ ಡೌಟ್ ಐತಿ -4 ಹೇಳೋ -3 ಹೇಳೋ, ಸಣ್ಣದು ಯಾವ್ದು ಇದ್ರೊಳಗ? -4 ಹೇಳ್ಬೇಕು. ಅರ್ಧದಾ ಮ್ಯಾಥ್ಸ್ ಕಲೀರಿ, ಮಜಾ ಬರ್ತೈತಿ, ಪ್ಲಸ್ ನಮ್ಮ ಭ್ರಮೆಗಳೆಲ್ಲ ಹೋಗ್ಬಿಡ್ತಾವು. ಈಗ ನೋಡಿ ಹೆಂಗ್ ಶಾಂತ ಆಗತ್ತಲ್ಲ ಮನ್ಸು, ಬಾಳ ಹುಷಾರಾಗಿ ಹೇಳ್ಬೇಕು ಮರಯ ಅಂತ ಅನ್ಸುತ್ತಿಲ್ಲ? ಹಂಗ ಜೀವನ. ಯಾರೇ ಏನಾರ ಮಾತಾಡಿದ ತಕ್ಷಣ ಸುಮ್ ಬಾಯ್ ತೆಗಿತಾರ, ನೋಡ್ಬೇಕ್ರ ಮಂದಿ ಹೆಂಗೆ ಬೇಕು ಹೆಂಗೆ ಉತ್ತರ ಕೊಡ್ತಿರ್ತಾರೆ. ಮ್ಯಾಥ್ಸ್ ಓದ್ಯವ್ರು ಹಂಗಿರಲ್ಲ. ಒಂದ್ ನಿಮಿಷ ಅಂತ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು. ಓಕೆ, ನೆಕ್ಸ್ಟ್ ಯಾವ್ದು ನೋಡು. ಇದಕ್ಕೆ ಯಾವ್ದು ಮಾಡ್ತೀರಿ? ಸೈನ್ ನಮ್ಮ ಫಂಕ್ಷನ್ y ಈಕ್ವಲ್ ಟು 0.5 ಇತ್ತಂದ್ರ 0. ಕನ್ಫ್ಯೂಸ್ ಅದೈತೆ, ಯೋಚನೆ ಮಾಡಿ. 1 0 ಕನ್ಫ್ಯೂಷನ್ ಐತಿಲ್ಲ, ಹಂಗ ಸಣ್ಣದು ಹೇಳ್ಬಿಡು, 0 ಹೇಳ್ಬಿಡು, ಹೌದಲ್ಲ? y ಈಕ್ವಲ್ ಟು 19.85 ಇತ್ತಪ್ಪ, ಯಾವ್ದು ಹೇಳಿ, ಯಾವ ಕನ್ಫ್ಯೂಷನ್ ಎದ್ರೊಳಗೈತಿ? 19 ಎರಡರೊಳಗೈತಾ, ಸಣ್ಣದು ಹೇಳ್ಬಿಡು, ಹೌದಲ್ಲ? ಬಟ್ ಅದಕ್ಕೆ ಇದಕ್ಕೆ ಏನೈತೆ ನೋಡಿದ್ರ, ಹೆಸರು ಏನೈತೆ ನೋಡೋದಕ್ಕೆ? ಗ್ರೇಟೆಸ್ಟ್ ಇಂಟಿಜರ್ ಅಂತೇಳಿ ಹೆಸರಿಟ್ರ. ಓಕೆ, ಸ್ವಲ್ಪ ಹುಷಾರಾಗಿರಿ ಅದ್ರ ಜೊತೆಗೆ. ನೆಕ್ಸ್ಟ್ ಏನ್ ಮಾಡೋಣ? ಕರ್ವ್ಸ್. ಕರ್ವ್ಸ್ ಒಳಗಡೆ ಈಗ ಆಲ್ರೆಡಿ ಒಂದಿಷ್ಟು ಕವರ್ ಮಾಡಿವಿ ನಾವು, ಏನಂತ, ಹೆಂಗ್ ಕಾಣ್ತಾವ ಅಂತೇಳಿ. ಓಕೆನಾ? ನೋಡು, y ಈಕ್ವಲ್ ಟು ಲೀನಿಯರ್ ಇತ್ತಂದ್ರ ಲೈನ್ ಕಾಣ್ತೈತಿ, y ಈಕ್ವಲ್ ಟು x ಸ್ಕ್ವೇರ್ ಇತ್ತಂದ್ರ ಪ್ಯಾರಾಬೋಲಾ ಕಾಣ್ತೈತಿ, y ಈಕ್ವಲ್ ಟು x ಕ್ಯೂಬ್ ಇತ್ತಂದ್ರ ಕ್ಯೂಬಿಕ್ ಕಾಣ್ತೈತಿ, y ಈಕ್ವಲ್ ಟು x ಪವರ್ 4 ಇತ್ತಂದ್ರ 4th ಡಿಗ್ರಿ ಕಾಣ್ತೈತಿ, 4th ಡಿಗ್ರಿ. y ಈಕ್ವಲ್ ಟು x ಪವರ್ 5 ಇತ್ತಂದ್ರ 5th ಡಿಗ್ರಿ ಹಿಂಗ್ ಹೋಗ್ತೈತಿ. ಹಂಗ y ಈಕ್ವಲ್ ಟು e ಪವರ್ x ಇತ್ತಂದ್ರ ಹಿಂಗ್ ಕಾಣ್ತೈತಿ, ಹೌದಾ? ಆಮೇಲೆ y ಈಕ್ವಲ್ ಟು e ಪವರ್ ಮೈನಸ್ x ಇತ್ತಂದ್ರ ಹಿಂಗ್ ಕಾಣ್ತೈತಿ, ಹೌದಾ? ಹಿಂಗ್ ಕಾಣ್ತೈತಿ. ಈಗ ನೀವೊಂದು ಹೋಮ್ವರ್ಕ್ ಮಾಡ್ಬೇಕು. ಏನಂತಂದ್ರ ಸ್ಟ್ಯಾಂಡರ್ಡ್ ಇಕ್ವೇಶನ್ ಅಂಡ್ ದೇರ್ ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಶನ್, ಸ್ಟ್ಯಾಂಡರ್ಡ್ ಕರ್ವ್ ಅಂತ ಬರೀ. ಓಕೆ, ನೋಡು, ಬೇಡ, ಉಲ್ಟಾ ಬರಿ, ಉಲ್ಟಾ. ಸ್ಟ್ಯಾಂಡರ್ಡ್ ಇದನ್ನ ಬರ್ಕೊ ಫಸ್ಟ್, ಆಮೇಲೆ ಇದನ್ನ ಬರ್ಕೊ. ಕರ್ವ್ ಮತ್ತೆ ಅದ್ರದ್ದು ಇಕ್ವೇಶನ್. ಓಕೆ, ಇದಕ್ಕೆ ಏನ್ ಇಕ್ವೇಶನ್? y ಈಕ್ವಲ್ ಟು mx ಪ್ಲಸ್ ಸಿ, ಹೌದಲ್ಲ? mx ಪ್ಲಸ್ ಸಿ ಹಿಂಗೊಂದು ಬರ್ತಾವಪ್ಪ. ಯಾವ ನೋಡಿಲ್ಲ, ಹಿಂಗೊಂದು ಇಕ್ವೇಶನ್. ಇದು ಒಂದು ಕ್ಯಾಟೆನರಿ ಅಂತ ಇರುತ್ತೆ. ಏನಂತಾರ? ಯಾನರಿ? ಕ್ಯಾಟೆನರಿ. ಕ್ಲೆವರ್ ಲೀಫ್, ಸರ್ಕಲ್, ಪ್ಯಾರಾಬೋಲಾ, ಎಲಿಪ್ಸ್. ಇದೇನಿದು? ಎಲಿಪ್ಸ್. ಇದೇನಿದು? ಸರ್ಕಲ್. ಇದೇನಿದು? ಪ್ಯಾರಾಬೋಲಾ. ಇದೇನಿದು? ಹೈಪರ್ಬೋಲಾ. ಇವು ಕೆಲವಕ್ಕೆ ಏನದಾವ? ಸ್ಟ್ಯಾಂಡರ್ಡ್ ಇಕ್ವೇಶನ್ಸ್ ಅದಾವ. ಅವ್ನು ಬರ್ಕೊಂತೀರಿ, ಅವ್ನು ಸ್ವಲ್ಪ ಸರ್ಚ್ ಮಾಡ್ರಿ, ನೆಟ್ ಒಳಗ ಸಿಗ್ತಾವ. ಅದ್ರ ಸಿಕ್ಕ ಮೇಲೆ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಓಕೆನಾ? ಲಾಸ್ಟಿನ ಒಂದು. ಓಕೆ, ಮುಗಿಸ್ಬಿಡೋಣ. ಏನೈತೆ ನೋಡು, ಇಂಟರ್ವಲ್ಸ್ ನೋಡ್ಬಿಡೋಣ ಈಗ. ಪ್ರಾಪರ್ಟೀಸ್ ಆಫ್ ಕರ್ವ್ಸ್ ಆಮೇಲೆ ಹೇಳ್ತೀನಿ, ನಾವು ಅಷ್ಟು ಲಿಸ್ಟ್ ಮಾಡಿದ್ಮೇಲೆ. ಓಕೆ, ಇಂಟರ್ವಲ್ಸ್. ಪ್ರಾಪರ್ಟೀಸ್ ಆಫ್ ಕರ್ವ್ಸ್ ಒಳಗೆ ಭಾಳ ಇಂಪಾರ್ಟೆಂಟ್ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾನೆ, ಆಮೇಲೆ ಹೇಳ್ತೀನಿ. ಓಕೆ, ಇಂಟರ್ವಲ್ ನೋಡ್ರಿ, ಮಸ್ತ್ ಐತಿ. ಈಗ ಹಿಂಗ್ ಬ್ರಾಕೆಟ್ ಬರ್ದ್ರ ಅಂದ್ರೆ ಇದಕ್ಕೆ ಏನಂತಾರೆ? ಇದಕ್ಕೆ
ಕ್ಲೋಸ್ಡ್ ಇಂಟರ್ವಲ್ ಅಂತಾರೆ ಇದಕ್ಕೆ. ಏನಂತಾರ? ಹಾ, ಬರ್ಕೋ. Ctrl Z. ಓಕೆ, ಇದಕ್ಕೇನಂತಾರ? ಕ್ಲೋಸ್ಡ್ ಇಂಟರ್ವಲ್ಸ್ ಅಂತಾರ. ಹಿಂಗ್ ಬರ್ದ್ರಂದ್ರೆ ಏನರ್ಥ? ಪ್ರಿಂಟಿಂಗ್ ಮಿಸ್ಟೇಕ್ ಅನ್ಬಾರ್ದು. ಇದಕ್ಕೇನಂತಾರ? ಓಪನ್ ಇಂಟರ್ವಲ್ಸ್ ಅಂತಾರ. ಓಕೆನಾ? ಹಿಂಗಿರ್ಬೋದನ್? ನೋಡಿಲ್ಲ? ಇಲ್ಲ, ಇನ್ನು ಮುಂದೆ ನೋಡ್ತೀರಿ. ಇದಕ್ಕ ಓಪನ್ ಕ್ಲೋಸ್ ಇಂಟರ್ವಲ್ ಅಂತಾರೆ. ಇದಕ್ಕೆ ಏನಂತಾರ? ಓಪನ್ ಕ್ಲೋಸ್ ಇಂಟರ್ವಲ್. ಹಿಂಗಿರ್ಬೋದು. ನಮ್ಮ ಹುಡುಗರು ಪ್ರಿಂಟಿಂಗ್ ಮಿಸ್ಟೇಕ್ ಐತ್ರಿ, ಕ್ವಶನ್ ಪೇಪರ್ನಾಗ ಅಂದ್ಬಿಡ್ತಾವ. ಅದನ್ನ ಒತ್ತಕ್ ಹೋಗಿಲ್ಲ, ಇದ್ ಮತ್ತೇನ್ರಿ ಟೈಪ್ ಮಾಡೋ ಹೊತ್ನಾಗ. ಹಾ, ಕ್ಲೋಸ್ ಓಪನ್ ಇಂಟರ್ವಲ್. ಈಗ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ ನೋಡು. ಅಲ್ಲಿ ಒಂದು ವರ್ಕ್ಶಾಪ್ ಐತಿ. ಆ ವರ್ಕ್ಶಾಪು 8ನೇ ತಾರೀಕಿಂದ 15ನೇ ತಾರೀಕಿನ ತನಕ ಐತಿ. ಹಿಂಗ್ ಬರ್ದಿದ್ರು ಅಂತ ತಿಳ್ಕೊ. ವರ್ಕ್ಶಾಪ್ ಎಷ್ಟನೇ ತಾರೀಕಿಂದ ಐತಿ? 8ನೇ ತಾರೀಕಿಂದ 15ನೇ ತಾರೀಕು ತನಕ. ಹಂಗಾರ ಅದು ಎಷ್ಟು ದಿನದ ವರ್ಕ್ಶಾಪು? ಎಣಸು. 8ನೇ ತಾರೀಕು ಹಂಗ್ ಬೇಡ, ಹಿಂಗೆ ಹೇಳ. ಅವೆಲ್ಲ ತಪ್ಪಾಗ್ಬಿಡ್ತಾವು. 8 ದಿನ ಐತೆ. ಈಗ 8ನೇ ತಾರೀಕು, 9ನೇ ತಾರೀಕು, 10, 11, 12, 13, 14, 15. ಹೌದಾ? ಎಷ್ಟಾಯ್ತು? 1, 2, 3, 4, 5, 6, 7, 8. 8 ದಿನ ಆಯ್ತಿಲ್ಲ? ನೀವು 8ನೇ ತಾರೀಕು 15ನೇ ತಾರೀಕು ಹಿಡಿದ್ರೇನು? ಹಿಡಿದ್ರಿ? ಹಿಡಿಬಾರ್ದು. ಬಿಕಾಸ್ ಇದು ಓಪನ್ ಬ್ರಾಕೆಟ್ ಐತಿ, ಓಪನ್ ಇಂಟರ್ವಲ್ ಐತಿ. ಓಪನ್ ಇಂಟರ್ವಲ್ ಅಂದ್ರೆ ಅರ್ಥ ಇದನ್ನು ಮತ್ತು ಇದನ್ನ ಬಿಡ್ರಿ ಅಂತ ಅರ್ಥ. ಯಾವ್ದನ್ ಬಿಡ್ಬೇಕು? ಇದನ್ ಬಿಡ್ಬೇಕು, ಇದನ್ ಬಿಡ್ಬೇಕು. ಹಂಗಾರೆ ಎಷ್ಟು ದಿನದ ಫಂಕ್ಷನ್ ಇದು? 6 ದಿವಸದ ಫಂಕ್ಷನ್. ಓಕೆ, ಇನ್ನೊಂದ್ ಕಡೆ ಇನ್ನೊಂದು ಇನ್ವಿಟೇಷನ್ ಬಂತು ನನಗೆ. ಸರ್, ಅಲ್ಲೊಂದು ವರ್ಕ್ಶಾಪ್ ಐತ್ರಿ, ಅದ್ರದ್ದು ವರ್ಕ್ಶಾಪ್ ಹಿಂಗ್ ಇನ್ವಿಟೇಷನ್ ಕೊಟ್ರಿ 8ನೇ ತಾರೀಕಿಂದ 15ನೇ ತಾರೀಕು ಅಂತ. ಏನ್ ಮಾಡ್ಬೇಕು? 8 ಅನ್ಬೇಕು. 8ನ್ನು ಹಿಡಿಬೇಕಂದ್ರೆ ನೀವು 7ನೇ ತಾರೀಕು ನೈಟ್ ಅಲ್ಲಿ ಇರ್ಬೇಕು. ಆಮೇಲೆ 15ನೇ ತಾರೀಕು ರಾತ್ರಿ ತನಕ ಅಲ್ಲೇ ಇರಿಸ್ಕೊಂತಾರ. 16 ನಿಮ್ಗೆ ವರ್ಕ್ ಹಾಕ್ತಾರ. ತಿಳಿತಾ? ಓಕೆ, ಇನ್ನೊಂದು ವರ್ಕ್ಶಾಪ್ ಇತ್ತಪ್ಪ. ಆ ವರ್ಕ್ಶಾಪ್ ಒಳಗಡೆ ಹಿಂಗ್ ಬರ್ದಿದ್ರು, ಹಿಂಗ ಬರ್ದಿದ್ರು. 8 ಹಿಡಿಬಾರ್ದು ಇಲ್ಲಿ. 8 ಹಿಡಿಬಾರ್ದು. ಓಕೆ, 15 ಹಿಡಿಬೇಕು. ತಿಳಿತಿಲ್ಲ? ಇನ್ನೊಂದು ವರ್ಕ್ಶಾಪ್ ಇತ್ತಪ್ಪ, ಹಿಂಗ ಮತ್ತೆ ಹಿಂಗಾದ್ರ 15 ಹಿಡಿಬಾರ್ದು, 8 ಹಿಡಿಬೇಕು. ಯಾಕೆ ಹೇಳಿದ್ನ ಅಂತಂದ್ರ, ಈಗ ನೋಡಿಲ್ಲ, ನಾವು ಲುಕ್ ಎಟ್ ಹಿಯರ್. X is in between 1 and 2. ಇದು ಬ್ರಾಕೆಟ್ ಒಳಗೆ ಬರುತ್ತೆ, ತೋರಿಸ್ರಿ. ಒನ್ ಅಂಡ್ 5 ಬರಿಬೇಕಾರ ಬ್ರಾಕೆಟ್ ಒಳಗೆ ತೋರಿಸಿದ್ನ. 1 ಹಿಡಿಬೇಕಾ ಬೇಡ? ಹಿಡಿಬಾರ್ದು. ಎಕ್ಸ್ 1ಕ್ಕಿಂತ ದೊಡ್ಡದಂತ ಹೇಳ್ಯಾರ ಅವರು. ಎಕ್ಸ್ ಏನಂದ್ರ 1ಕ್ಕಿಂತ ದೊಡ್ಡದು, 5ಕ್ಕಿಂತ ಸಣ್ಣದ ಅಂತ. ಅಂದ್ರ ಇದು ಓಪನ್ ಬ್ರಾಕೆಟ್, ಇದು 1,5. ಹಿಂಗಿತ್ತಂದ್ರ ಈಗ ಹಿಡಿಬೇಕು ಬೇಡ? ಯಾಕೆ ಹೇಳು? ಎಕ್ಸ್ ಈಸ್ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ 1. ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ 1 ಅಂದ್ರ 1 ಹಿಡಿಬೇಕು, 5ನ್ನು ಹಿಡಿಬೇಕು. ಅಂದ್ರೆ ಇದೇನಾಗ್ತಿದು? ಸ್ಕ್ವೇರ್ ಬ್ರಾಕೆಟ್ ಆಗ್ತದೆ, 1,5. ಓಕೆನಾ? ಓಕೆಪ್ಪ. ಹಿಂಗೈತಂದ್ರೆ ಹಿಂಗನು ಇರ್ಬೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಹಿಂಗಿರ್ಬೋದ?
ಇದಕ್ಕೇನಂತಾರ ಒನ್ ಹಿಡಿಬಾರ್ದು 1 ಹಿಡಿಬಾರ್ದು 5 ಹಿಡಿಬೇಕು 1,5 ತಿಳಿತಲ್ಲ. ಹಂಗಾದ್ರ ಸಮ್ಟೈಮ್ಸ್ ನಮಗೆ ಹಿಂಗ್ ಕೊಡ್ಬೋದು, ಸಮ್ಟೈಮ್ಸ್ ನಮಗೆ ಹಿಂಗ್ ಕೊಡ್ಬೋದು. ಅರ್ಥಾಯ್ತಾ? ಹಂಗಾದ್ರ ಎಕ್ಸ್ ವ್ಯಾಲ್ಯೂ ಇಲ್ಲಿ ಎಷ್ಟರಿಂದ ಎಷ್ಟು ಹೇಳ್ರಿ? ಇಲ್ಲಿ ಎಷ್ಟರಿಂದ ಎಷ್ಟಂದ್ರ 1.0000001 ಲಿಂದ 4.99999 ತನಕ 5 ಮುಟ್ಟಂಗಿಲ್ಲ, 5 ಮುಟ್ಟಂಗಿಲ್ಲ. ಇಲ್ಲಿ 1 ಲಿಂದ 5 ತನಕ 1 ಹಿಡ್ಕೊ 5 ಹಿಡ್ಕೊ. ಬಟ್ ಇಲ್ಲಿ 1.00001 ಲಿಂದ 5 ತನಕ 5 ಮುಟ್ಬೋದು ನೀ. ಹೇಳಿದ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1, ಗ್ರೇಟರ್ ದ್ಯಾನ್ 1 ಸ್ವಲ್ಪ ಜಾಸ್ತಿ ಇದ್ರೂ ನಡಿತೈತಿ. ತಿಳಕತ್ತೈತಿ? ಇದಕ್ಕೇನಂತಾರೆ? ಇದಕ್ಕೆ ಓಪನ್ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ಸ್ ಅಂತ ಹೇಳ್ತಾರೆ. ಎನಿ ಡೌಟ್ಸ್ ಹಿಯರ್? ಏನಿಲ್ಲ, ಚಂದಿತ್ತಲ್ಲ. ಈ ಮುಂದೆ ಏನ್ ಮಾಡೋಣ? ಮುಂದಿನ ಕ್ಲಾಸ್ ಒಳಗಡೆ ಲಿಮಿಟ್ ಕಂಡಿಡೋಣ. ಲಿಮಿಟ್ ಅಂತಂದ್ರೆ ಏನ್ ಗೊತ್ತಾ? ಇಷ್ಟೊತ್ತ ತನಕ ನಾವೆಲ್ಲ ಏನ್ ಮಾಡಿದ್ವಲ್ಲ, ಇವೆಲ್ಲ ಥಿಯರಿ ಮಾಡಿದ್ವಪ್ಪ. ಈಗ ನಿನಗೊಂದು ಯಾರೋ ಒಬ್ಬ ಒಂದು ಇಕ್ವೇಶನ್ ಕೊಡ್ತಾನೆ, y = x² + 5x³ + e⁻x / sin x ಅಂತ ಕೊಡ್ತಾನೆ. ನಾನು ನಿಮ್ಗೆ ಒಂದು ಹೋಮ್ವರ್ಕ್ ಕೊಟ್ಟೀನಿ. y = x² ಒಂದು ಕರ್ವ್ ಹಾಕ್ರಿ, x³ ಒಂದು ಹಾಕ್ರಿ, ಸೈನಿಗೆ ಹಾಕ್ರಿ, ಕಾಸಿಗೆ ಹಾಕ್ರಿ, ಸರ್ಕಲ್ಗೆ ಹಾಕ್ರಿ, ಪ್ಯಾರಾಬಲ್ ಹಾಕ್ರಿ, ಎಲ್ಲ ಹೇಳಿನಿ. ಇದಕ್ಕೆ ಏನ್ ಬರ್ಬೋದು ಕರ್ವು ಅಂತ ಕೇಳ್ತೀನಿ ಆ ಕ್ವಶನ್. ಅವಾಗ ಇದಕ್ಕೆ ಕರ್ವ್ ಐತೋ ಇಲ್ಲ ಫಸ್ಟ್ ಹೇಳು. ಇರ್ತದನಿ? ಇದಕ್ಕೊಂದು ಏನಾರ ಕರ್ವ್ ಇರ್ತೈತಿ? ಇರ್ತೈತಿ? ಇರ್ತೈತಿಲ್ಲ? ಇರ್ಬೋದು. ಇರಬಹುದು, ಇರಂಗೇ ಇಲ್ಲ, ಇರಂಗಿಲ್ಲ. ಅದನ್ನೇ ನಾವೇನ್ ಮಾಡ್ಬೇಕಂದ್ರ ಚೆಕ್ ಮಾಡ್ಬೇಕು, ವೆದರ್ ಇಟ್ ಎಕ್ಸಿಸ್ಟ್ಸ್ ಆರ್ ನಾಟ್ ಎಕ್ಸಿಸ್ಟ್ ಚೆಕ್ ಮಾಡ್ಬೇಕು ನಾವು. ಇದಕ್ಕೆ ಎಕ್ಸಿಸ್ಟ್ ನಾಟ್ ಎಕ್ಸಿಸ್ಟ್ ಚೆಕ್ ಮಾಡ್ಬೇಕು. ಎಕ್ಸಿಸ್ಟ್ ಇತ್ತಂದ್ರ ಅವಾಗ ಮತ್ತೆ ನಾ ಮುಂದಕ್ಕೆ ಹೋಗ್ತೀನಿ. ಹಂಗಾರೆ ಅದು ಕಂಟಿನ್ಯೂಸ್ ಐತೆ ಡಿಸ್ಕಂಟಿನ್ಯೂಸ್? ಎಕ್ಸಿಸ್ಟ್ ಆಯ್ತಪ್ಪ, ಹಿಂಗೈತೇನ ಅದು ಕರು? ಟಿಕ್ 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 ಹಿಂಗಾಯ್ತು. ಏನು ಟಿಕ್ ಟಿಕ್ ಹಿಂಗಾಯ್ತು? ಇದೇನಿದು? ಡಿಸ್ಕಂಟಿನ್ಯೂಯಸ್. ಇದು ಕಂಟಿನ್ಯೂಯಸ್. ಇದು ಕಂಟಿನ್ಯೂಟಿ, ಇದು ಕಂಟಿನ್ಯೂಟಿ, ಡಿಸ್ಕಂಟಿನ್ಯೂಟಿ. ಎಕ್ಸಿಸ್ಟ್ ಇತ್ತಂದ್ರೆ ಇನ್ ಚೆಕ್ ಮಾಡ್ಬೇಕು. ಓಕೆ, ಕಂಟಿನ್ಯೂಸ್ ಇತ್ತಂದ್ರೆ ಏನ್ ಮಾಡ್ಬೇಕು ಅರ್ಥ? ಡಿಫ್ರೆನ್ಶಿಯೇಬಲ್, ನಾನ್ ಡಿಫ್ರೆನ್ಶಿಯೇಬಲ್, ಡಿಫ್ರೆನ್ಶಿಯೇಬಲ್, ನಾಟ್ ಡಿಫ್ರೆನ್ಶಿಯೇಬಲ್. ಹೇಳಿದ? ನಾ ಭಾಳ ಡೀಪ್ ಹೋಗಕತ್ತಿಲ್ಲ, ಬಟ್ ನೀವು ಐ ವಿಲ್ ಪ್ರಾಮಿಸ್ ದ್ಯಾಟ್ ಇಷ್ಟು ಏನ್ ಹೇಳಕತ್ತಿಲ್ಲ ಇವನ್ನೇ ಕ್ವಶನ್ ಕೇಳ್ತಾರೆ ಅವರು. ಲಿಮಿಟ್, ಕಂಟಿನ್ಯೂಟಿ. ಯಾಕಂದ್ರೆ PUC ಒಳಗೆ ಹೇಳಿದ್ ಕೇಳ್ಕೊಂಡ್ ಕುಂದ್ರಂಗಿಲ್ಲ ಅವರು. PUC ಒಳಗೆ ಒಂದು ಲೆಕ್ಕನ ತಗೊಂಡ್ ನೀನು ಒಂದು ಲೆಕ್ಕ ಕೊಟ್ಟರು, ಅದಕ್ಕೆ ಲಿಮಿಟ್ ಹಾಕು ಕಂಡಿಡಿ ಅಂತಂದ್ರೆ ಅದು ಒಂದು ಪೇಜ್ ಆಕೈತದ. ಅಲ್ಲಿ ಸ್ಟೆಪ್ಸಿಗೆ ಮಾರ್ಕ್ಸ್ ಇಡ್ತಾರೆ. ಮತ್ತೆ ಅವನ ಲಿಮಿಟ್ ಒಳಗೆ ಏನು ಕೇಳ್ತಾನೆ? ಜಸ್ಟ್ ಒಂದು ಇಕ್ವೇಶನ್ ಕೊಡ್ತಾನ, ಆ ಇಕ್ವೇಶನ್ ಕಂಟಿನ್ಯೂಸ್ ಐತೋ ಇಲ್ಲೋ, ಲಿಮಿಟ್ ಐತೋ ಇಲ್ಲೋ, ಎಕ್ಸಿಸ್ಟ್ ಐತೋ ಇಲ್ಲೋ, ಪಾಲಿನಾಮಿಯಲ್ಲೋ, ಟ್ರಾನ್ಸ್ಡೆಂಟಲ್ಲೋ, ಏನದು ಫಂಕ್ಷನ್ನು, ಅದ್ರ ಬಗ್ಗೆ ಕೇಳಕ್ಕೆ ಶುರು ಮಾಡ್ತಾನೆ. ಮಾಡ್ತೀರಿ ಇಷ್ಟು? ಓಕೆ, ಇವತ್ತಿನ ಹೋಮ್ವರ್ಕ್ ಇಷ್ಟು ಮುಗಿಸ್ರಿ. ಮುಗಿಸಿದ್ಮೇಲೆ ಮತ್ತೆ ಮುಂದಕ್ಕೆ ಹೋಗಕ್ಕೆ ಬರ್ತದೆ. ಥ್ಯಾಂಕ್ ಯು. ಏನು ಡೌಟ್ ಇದ್ರೆ ಕೇಳ್ರಿ.